ವಂದೇ ಸಿದ್ಧಾರೂಢಯತೀಶ್ವರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಅದ್ವೈತ ಸಾಮ್ರಾಟ ಚಕ್ರವರ್ತಿಯಾದ ಭಗವತ್ಪಾದರಾದ ಶ್ರೀ ಮತ್ಶಂಕರಾಚಾರ್ಯರು ಪ್ರಾರಂಭಿಕ ಮುಮುಕ್ಷುಗಳಿಗೋಸ್ಕರವಾಗಿ ಸುಖಬೋಧಾಯ ಅನಾಯಾಸವಾಗಿ ವೇದಾಂತ ಪ್ರಕ್ರಿಯೆಯ ಜ್ಞಾನ ಆಗಲಿ ಅನ್ನುವ ಸಮುದ್ದೇಶದಿಂದ ವಿವೇಕ ಚೂಡಾಮಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ವಿವೇಕ ಚೂಡಾಮಣಿಯಲ್ಲಿ ಪ್ರಾಮುಖ್ಯವಾಗಿ ಅವಸ್ಥಾತ್ರಯಗಳು, ಪಂಚಕೋಶಗಳ ವಿಚಾರ ಮೂಲಕವಾಗಿ ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾಗ ಅರಿವೇ ನಾನು ಅಂತ ನಿಶ್ಚಯ ಮಾಡಲಿಕ್ಕೆ ಬರ್ತದೆ ಅನ್ನುವ ದೃಷ್ಟಿಯಿಂದ ಇದೊಂದು ಹೇಳಿದ್ದಾರೆ. ಎರಡನೇದು ಏನು ಅಂತ ಕೇಳಿದರೆ, ಅವರು ಅನ್ನಮಯಾದಿ ಕೋಶಗಳಲ್ಲಿ ವಿಲಕ್ಷಣವಾಗಿರತಕ್ಕಂಥ ಇದರಿಟ್ಟು ಸಾಕ್ಷಿಯಾಗಿ ಅರಿಯುವ ಆತ್ಮ ಅದು ಪರಮಾತ್ಮನ ಸ್ವರೂಪ ಅಂತ ಹೇಳಲಿಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ವಿಚಾರವನ್ನು ಮಾಡಿದರು. ಅವಸ್ಥಾತ್ರಯಗಳು ಎಲ್ಲರಿಗೂ ಅನುಭವಕ್ಕೆ ಅದಾವು. ಪಂಚಕೋಶಗಳು ಅನುಭವಕ್ಕೆ ಸ್ವಲ್ಪ ಬರ್ಬೋದು, ವಿಚಾರ ಮಾಡಿದ್ರೆ ಅದನ್ನೂ ಬರ್ತದೆ. ಯಾಕೆ ಅನ್ನಮಯ ಎಲ್ಲರಿಗೂ ಗೊತ್ತದ, ಪ್ರಾಣಮಯ ಗೊತ್ತದ, ಮನೋಮಯ ಗೊತ್ತದ, ವಿಜ್ಞಾನಮಯನೂ ಗೊತ್ತದ, ಆನಂದಮಯ ಸುಪ್ತಿ ಅವಸ್ಥಾನೂ ಗೊತ್ತದ. ಯದ್ಯಪಿ ಮಹಾನುಭಾವರ ಕರುಣೆ ಕೃಪಾ ಗುರುವಿನ ದಯೆ ಎಂಥದ್ದು ಅಂತ ಕೇಳಿದರೆ, ಉಣ್ಣಲಿಕ್ಕೆ ಪಚನ ಮಾಡಲಿಕ್ಕೆ ಆಗದ ಮಕ್ಕಳಿಗೆ ಹೇಗೆ ತಾಯಿ ಸೂಕ್ಷ್ಮವಾಗಿ ಕಲಸಿ ಹಲ್ಲಿದ್ದವ್ರಿಗೆ ತಿಳಿಸ್ತಾರೆ, ಅದರಂತೆ ಮಹಾನುಭಾವರು ದಯಾಘನರು, ಕೃಪಾಘನರು, ಕರುಣಾಮೂರ್ತಿಗಳಾಗಿರುವುದರಿಂದ ಅತ್ಯಂತ ಸರಳ ರೀತಿಯಲ್ಲಿ ಸಾಧಕರಿಗೆ ಅನುಕೂಲವಾಗತಕ್ಕಂತಹ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪಂಚಕೋಶಗಳನ್ನು ವಿಚಾರ ಮಾಡ್ತಾ ದೇಹ, ಪ್ರಾಣ, ಇಂದ್ರಿಯ, ಮನೋಬುದ್ಧಿಯಾದಿಭಿ ಉಪಾಧಿಭಿ ಯೇ ವೃತ್ತೆ ಸಮಯೋಗ ತತ್ತದ್ ಭಾವೋ ಅಶ್ಯ ಯೋಗಿನಃ. ಹಿಂದಿನ ಶ್ಲೋಕದಲ್ಲಿ ಹೇಳ್ಯಾರ, ಯೋಗಿಯಾಗಿರ್ತಕ್ಕಂಥ ಅಂದರೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ದೇಹದಿಂದ, ಪ್ರಾಣದಿಂದ, ಇನ್ನು ಅಂತಃಕರಣದಿಂದ ಏನಪ್ಪ ಅಂತ ಕೇಳಿ ಉಪಾಧಿ ಮೂಲಕವಾಗಿ ಏನೇನು ಸಮಾಯೋಗ ಆಗ್ತಾನೆ, ಸಂಬಂಧ ಆಗ್ತದೆ ಅವನಿಗೆ. ನಮಗೆ ಸಂಬಂಧ ಆಗಲಿಕ್ಕೆ ಒಂದು ಮಧ್ಯದಲ್ಲಿ ದೇಹ ಅದ, ಆಮೇಲೆ ಇಂದ್ರಿಯ ಅದಾವ, ಆಮೇಲೆ ಅಂತಃಕರಣ ಅದಾವ. ಅನ್ಯ ವಸ್ತುವಿನ ಜೊತೆಗೆ ತಾದಾತ್ಮ್ಯ ಬುದ್ಧಿಯಿಂದ ಭ್ರಾಂತಿ ಆಗಲಿಕ್ಕೆ ಇವೇ ನಮಗೆ ಕಾರಣ ಅದಾವ. ಇವುಗಳ ಸಮಾಯೋಗೇನ ಅಂದರೆ ಸಮ್ಯಕ್ ಇದರ ಉಪಯೋಗ ಮಾಡ್ಕೊಂಡೇವಿ ಅಂತ ಕೇಳಿದರೆ ಏನಾದ, ಆ ಯೋಗಿ ಸಮ್ಯಕ್ ಉಪಯೋಗ ಮಾಡಿಕೊಂಡ ಅಂದ್ರೆ ಅವನಿಗೆ ಬ್ರಹ್ಮಭಾವ ಉತ್ಪತ್ತಿ ಆಗ್ತದೆ, ಬ್ರಹ್ಮಜ್ಞಾನ ಅವನಿಗೆ ಆಗ್ತದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ, ಕುರಿಗಳ ಜೊತೆಗೆ ಕೂಡಿದ ಶಿವವು ತಾನು ಕುರಿಯೆಂದು ತಿಳಿದುಕೊಂಡಂತೆ ಮತ್ತೊಬ್ಬರು ತೋರಿಸಿದ್ರು ಅಂತ ಕೇಳಿದರೆ ಹೇಗೆ ಆ ಕುರಿನೇ ತಿಂದು ಹಾಕ್ತದೋ ಹಾಗೆ ದೇಹದಿಂದ ಕೂಡಿಕೊಂಡಿರುವ ಅಜ್ಞಾನ ಕಾಲದಲ್ಲಿ ಜೀವನು ನಾನು ದೇಹ ಅಂತ ತಿಳ್ಕೊಂಡಾನೆ. ಜ್ಞಾನ ಆಯಿತು ಅಂದರೆ ಇವಕ್ಕೆಲ್ಲ ತಿಂದು ಹಾಕ್ತಾನೆ. ಇವು ನಾನು ಅಲ್ಲ, ನಂದು ಅಲ್ಲ ಅಂತ ಆಗ್ತದೆ. ಅದಕ್ಕೆ ತಥಾಚ ಪುಣ್ಯವಶಾತ್ ಸುಖಾಕಾರ ಜಾಗ್ರತ್ ಸ್ವಪ್ನೆಯೋ ಸಂಭವಂತಿ ತಾಮಸಿ ವೃತ್ತಿ ಆನಂದಮಯ ಕೋಶ. ಆನಂದಮಯ ಕೋಶ ಅಂದರೆ ಏನು ಅಂತ ಕೇಳಿದರೆ, ಎಲ್ಲೆಲ್ಲಿ ಸುಖ ಆಗ್ತದ ನಿಶ್ಚಿತದ ಅಲ್ಲೇನು ಪುಣ್ಯದಿಂದನೇ ಆಗ್ತದೆ. ಧರ್ಮಾತ್ ಸುಖಂ
ಶಾಸ್ತ್ರ ನಿರ್ದಿಷ್ಟ ಹೇಳ್ತು. ಎಲ್ಲರಿ ಸುಖ ಅದ ಅಂದ್ರೆ ಧರ್ಮದಿಂದನೇ ಆಗ್ತದೆ. ನಮ್ಮ ಕಣ್ಣು ಎದುರಿಗೆ ಅವ ಪಾಪ ಮಾಡ್ತಾನೆ ರೀ, ಅವ ಸುಖಿ ಅದನಂತ ನೀ ಅಂತಿರಬೇಕು. ಕೃತಂ ಕರ್ಮ ಶುಭಾಶುಭಂ. ಆ ಮನುಷ್ಯನಿಗೆ ನಿಯಮ ಅದ. ಎಲ್ಲರಿ ರುಚಿ ಎಲ್ಲಿದೆ ಅಲ್ಲಿ ಬೆಲ್ಲದ. ಅದು ಏನಾರ ಇರಲಿ, ರುಚಿ ಇದ್ದಲ್ಲಿ ಬೆಲ್ಲ ಹೆಂಗಿರ್ತದೋ ಅದರಂತೆ ಬೆಲ್ಲಿದೆ ಏನಪ್ಪ ಅಂದ್ರೆ ಮಧುರ ಭಾವ. ಎತ್ತರ ನಾಸ್ತಿ ಗುಡ ತತ್ರ ನಾಸ್ತಿ ಮಧುರ. ಎಲ್ಲಿ ಬೆಲ್ಲಿಲ್ಲ ಅಲ್ಲಿ ಮಧುರನೇ ಇಲ್ಲ. ಎತ್ತರ ಮಧುರ ತತ್ರ ಗುಡ ಅಸ್ತಿ. ಬೆಲ್ಲಿ ಇರ್ತದೆ. ಎಲ್ಲೆಲ್ಲಿ ಸುಖ ಅದ ಅಲ್ಲಿ ಏನಪ್ಪ ಪುಣ್ಯ ಅದಾನೆ, ಧರ್ಮ ಅದಾನೆ. ಧರ್ಮಾತ್ ಸುಖಂ ಅಂತ ಶಾಸ್ತ್ರ ಹೇಳ್ಯಾರ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ ಅವರು ಎಲ್ಲೆಲ್ಲಿ ಜಾಗ್ರದಲ್ಲಿ ಆಗಲಿ, ಸ್ವಪ್ನದಲ್ಲಿ ಆಗಲಿ, ನಿದ್ದೆಯಾಗಿ ಆಗಲಿ, ಎಲ್ಲೇ ಆಗಲಿ, ಜಾಗ್ರ ಸ್ವಪ್ನದಲ್ಲಿ ಎಲ್ಲೆಲ್ಲಿ ಅವನಿಗೆ ಸುಖವು ಆಗುತ್ತದೆಯೋ, ಅಹಂ ಸುಖಿ ಅನ್ನುತ್ತಾನೆಯೋ ಅದೆಲ್ಲವೂ ಕೂಡ ಆನಂದಮಯ ಕೋಶನೇ. ಕನಸಿರಲಿ, ನಿದ್ದಿರಲಿ, ಎಲ್ಲೇ ಇರಲಿ ಅದು ಅಂತ ಸುಖಾಕಾರ ಜಾಗ್ರ ಸ್ವಪ್ನಯೋ ಸಂಭವಂತಿ ತಾಮಸಿ ವೃತ್ತಿ ಆನಂದಮಯ ಕೋಶ ಇತ್ಯುಕ್ತಂ ಭವತಿ. ಎಲ್ಲೆಲ್ಲಿ ಅದ ಅದು ಆನಂದಮಯ ಕೋಶ. ಟೋಟಲಿ ತಮದಲ್ಲಿ ಆಗಲಿ ವೃತ್ತಿಯಲ್ಲಿ ಆಗಲಿ ಎಲ್ಲೆಲ್ಲಿ ಆನಂದ ತೋರ್ತದೆ ಅದು ಆನಂದಮಯ ಕೋಶ. ಅದು ಅಲ್ಪನೇ ಇರ್ಬೋದು, ಅದು ಬಹಳನೇ ಇರ್ಬೋದು. ವಿಷನೇ ಸ್ವಲ್ಪ ಇರಲಿ, ಭಾಳ ಇರಲಿ, ವಿಷನೇ. ಹಾವ ಸಾಣದಿರಲಿ, ದ್ವಾಳದಿರಲಿ, ಹಾವನೇ. ಹಾಗೆ ಸುಖ ಎಲ್ಲೆಲ್ಲಿ ಮನುಷ್ಯನಿಗೆ ಸಿಗ್ತದೆ ಅದೆಲ್ಲವೂ ಕೂಡ ಆನಂದಮಯ ಕೋಶ. ಅದು ನಿದ್ರೆಯಲ್ಲೇ ಆಗ್ಬೋದು, ಸ್ವಪ್ನದಲ್ಲೇ ಆಗ್ಬೋದು, ಜಾಗ್ರದಲ್ಲೇ ಸಿಗ್ಬೋದು. ಪರಂತು ಅದು ಆನಂದಮಯ ಕೋಶ. ಕೋಶ ಯಾಕಂತೀರಿ ಅಂದ್ರೆ ಆನಂದ ರೂಪನಾದ ಆತ್ಮನ ಅರಿಗುಡುವುದಿಲ್ಲ, ಅದು ಸಮಸ್ಯೆ ಅದ. ಈ ಸ್ವಪ್ನದಲ್ಲಿ ಜಾಗ್ರದಲ್ಲಿ ನಿದ್ದೆಯಲ್ಲಿ ತೋರವು ಇದು ಆತ್ಮಾನಂದ ಅಂತ ಗೊತ್ತಾಗೋದು. ಅದನ್ನು ಮರಿಮಾಚದ, ಅದು ಮರಿಮಾಚದ. ಅದು ಪ್ರತಿಬಿಂಬ ಆನಂದ ಅದ, ಬಿಂಬಾನಂದ ಅಲ್ಲದು. ಈ ಪ್ರತಿಬಿಂಬ ಆನಂದ ಬಿಂಬವನ್ನು ಅರಿಗುಡಲಾರ್ದಂಗೆ ಮಾಡ್ಯದ ಅಂತ ತಿಳ್ಕೊಂಡು ಇದಕ್ಕೆ ಈ ಆನಂದಕ್ಕೆ ಏನಂದೇವಿ ಕೋಶ ಅಂತ ನಾವು ಕರೆದೇವಿ. ಯಾಕ ತಸ್ಯಾಪಿ ಈ ಆನಂದಮಯನು ಸ್ವರೂಪ ಆವರಕತ್ವಂ, ಇದನ್ನು ಕೂಡ ಸ್ವರೂಪವನ್ನು ಆವರಣ ಮಾಡ್ತದೆ. ಅದಕ್ಕೆ ನೈ ತದ್ಯೋಗೆ ನಿರಾಮಯಂ. ಅದು ಇತ್ತು ಅಂದ್ರೆ ತದ್ಯೋಗೆ ಇದು ವೃತ್ತಿಯಾತ್ಮಕವಾಗಿ ಇತ್ತು ಅಂತ ಕೇಳಿದರೆ ನಿರಾಮಯಂ ನಿರುಪಾಧಿಕವಾದ ಸುಖಂ ಯಾವುದು ನಿತ್ಯಂ ನಿರುಪಾಧಿಕಂ ಸುಜ್ಞಾನಂ ನೈ. ಇದು ವೃತ್ತಿ ಇತ್ತು ಅಂತ ಕೇಳಿದರೆ, ವೃತ್ತಿಯೊಳಗೆ ಪ್ರತಿಫಲಿತ ಆನಂದ ಇತ್ತು ಅಂತ ಕೇಳಿದರೆ ನಿರಾಮಯವಾಗಿರ್ತಕ್ಕಂತಹ ನಿರ್ವಿಕಲ್ಪವಾಗಿರುವಂತಹ ಆನಂದ ಏನಪ್ಪ ಅಂತ ಕೇಳಿದರೆ ಅದು ಇಲ್ಲ, ಸಿಗುವುದಿಲ್ಲ. ನಹಿ, ಅದು ಸಿಗುವುದಿಲ್ಲ ಅಂದ್ರೆ ಅತಯೇವ ನ ಪುರುಷೇತ್ ಪ್ರಿಯಂ ಪ್ರಾಪ್ಯಂ ನೋ ಚಾಪ್ಯ ಅಪ್ರಿಯಂ ಆತ್ಮಾನಂ ಮನುಷ್ಯ ಶೋಕಾಭ್ಯಾಂ ಶತ್ರುಭ್ಯಾಂ ಇವ ನ ಅರ್ಪಯೇತ. ಎಷ್ಟು ಚಂದ ಹೇಳಿದ್ರಿ ಶಾಸ್ತ್ರ. ಈ ವೃತ್ತ್ಯಾತ್ಮಕವಾದ ಆನಂದಗಳನ್ನು ನೀನು ಅಪೇಕ್ಷೆ ನ ಪೌರುಷೇತ್, ವೃತ್ತಿಯಲ್ಲಿ ತೋರದ ಆನಂದಕ್ಕೆ ಬಹಳ ನೀ ಖುಷಿ ಪಡೋಕ್ಕೆ ಹೋಗಬೇಡ. ಯಾಕೆ ಅದು ವೃತ್ತಿ ಭಾಳ ತಿರಂಗಿಲ್ಲ. ಅದು ಚಂಚಲಾಂತರ ತರಂಗ ಅದದು. ವೃತ್ತಿ ಒಂದೇ ರೀತಿಯಾಗಿರುವುದಿಲ್ಲ. ವೃತ್ತಿಯಲ್ಲಿ ವಿಷಯ ಸುಖ ಭೋಗ ವೃತ್ತಿಯಲ್ಲಿ ತೋರಿದ ಆನಂದವು ಇದು ಆನಂದಮಯ ಕೋಶದ, ನಿದ್ರೆಯಲ್ಲಿ ತೋರಿದ ಆನಂದ ಕೋಶದ. ಯಾಕೆ ಆತ್ಮನನ್ನು ಅರಿಗೊಡುವುದಿಲ್ಲ. ಇದು ಚಿರಸ್ಥಾಯಿ ಅಲ್ಲ. ಅದಕ್ಕೆ ಗೀತಾ ನ ಪುರುಷೇತ್ ಪ್ರಿಯಂ ಪ್ರಾಪ್ಯ. ಇಚ್ಛಿತ ವಸ್ತುಗಳು ಪ್ರಾಪ್ತಿಯಾದ ಮೇಲೆ ಆನಂದ ಪಡೋಕ್ಕೆ ಹೋಗಬೇಡ. ಯಾಕೆ ಆ ವೃತ್ತಿ ಸ್ಥಿರ ಅಲ್ಲ. ಅಷ್ಟೇ ಅಲ್ಲ, ಆ ವಿಷಯನೂ ಸ್ಥಿರ ಅಲ್ಲ. ಯದೃಷ್ಟಂ ತನ್ನಷ್ಟಂ ಅದ. ಅದಕ್ಕೆ ಅದು ಬೆನ್ನತ್ತಬೇಡ ಅಂದರು. ಗೀತಾ ಹೇಳ್ತು ಆತ್ಮಾನಂ
ಹರ್ಷ ಶೋಕಾಭ್ಯಾಂ ಶತ್ರುಭ್ಯಾಂ ಇವ ನ ಅರ್ಪಯೇತ್. ಹೆಂಗಾದ್ರೆ ಹರ್ಷ ಶೋಕ ಇವೇನದವ್ರಿ ಶತ್ರು ಅದಾರ. ಹೆಂಗೆ ಶೋಕ ಶತ್ರು ಅದ ಹಂಗೆ ವೃತ್ಯಾತ್ಮಕ ಏನಪ್ಪ ಶೋಕ ಶತ್ರು ಅದ ಹಂಗೆ ವೃತ್ಯಾತ್ಮಕ ಏನಪ್ಪ ಹರ್ಷನೂ ಕೂಡ ಇದು ವೈರಿ ಶತ್ರು ಅದ. ಅದು ಏನು ಮಾಡ್ತದೆ ನಮ್ಮನ್ನು ಹಾಳು ಮಾಡ್ತದೆ. ಅದು ಹಾಳು ಮಾಡ್ತದಂದ್ರೆ ಅದ್ರ ಬೆನ್ನ ಹತ್ತು ಹೋಗ್ತಾನೆ. ಆತ್ಮಾನಂದ ಬಿಡ್ತಾನೆ ಅದ್ರ ಬೆನ್ನ ಹತ್ತು ಹೋಗ್ತಾನೆ. ನಮ್ಮನ್ನು ಹಾಳು ಮಾಡ್ತದೆ ಅದು. ಅದಲ್ರಿ ಹೆಂಗೆ ಹೋಟೆಲ್ ಚಟ ಇದ್ದ ಮನೆ ಅಡಿಗೆ ಚಲೋ ಹತ್ತಂಗಿಲ್ಲಲ್ರಿ, ಅಲ್ಲಿಗೆ ಹೋಗ್ತಾನೆ ಸೀದಾ ಅಲ್ಲಿಗೆ ಹೋಗ್ತಾನೆ ಹೋಟೆಲ್ ಚಟ ಇದ್ದವ. ಹಾಗೆ ಈ ಮನುಷ್ಯ ವೃತ್ಯಾತ್ಮಕ ಆನಂದವನ್ನು ಅನುಭವ ಮಾಡುವ ಇವನಿಗೆ ಸ್ವಭಾವ ಬಂತು, ಇವನಿಗೆ ಚಟ ಬಿತ್ತು ಅಂತ ಕೇಳಿದರೆ ಆತ್ಮಾನಂದವನ್ನು ಅವ ಅನುಭವ ಮಾಡಲಿಕ್ಕೆ ಇಚ್ಛೆ ಪಡಂಗಿಲ್ಲ. ಸಾಧಾರಣ ಉಣಕ್ಕೆ ಯಾರೂ ಅಪೇಕ್ಷೆ ಮಾಡೋಂಗಿಲ್ಲ. ಒಗ್ಗರಣೆ ಬೇಕು, ಪುಣ್ಯ ಅಟ್ಟು ಕೆಡಲ್ಯಾಕ ಪುಣ್ಯ ಬೇಕು. ಹೆಂಗೆ ಅಂತಾನೆ ಮನುಷ್ಯ ವಿಷಯಾನಂದ ಅಪೇಕ್ಷೆ ಮಾಡ್ತಾನೆ, ನಿರ್ವಿಷಯ ಆನಂದವನ್ನು ಅಪೇಕ್ಷೆ ಮಾಡೋಂಗಿಲ್ಲ ಅಂತ ತಿಳ್ಕೊಂಡೆ ಇವೆರಡೂ ಬಿಡಬೇಕು ಅಂದರು. ವೃತ್ಯಾತ್ಮಕ ಆನಂದ, ವೃತ್ಯಾತ್ಮಕ ಶೋಕ ಇವೆರಡೂ ಕೂಡ ನ ಪುರುಷೇತ್ ಪ್ರಿಯಂ ಪಾಪ್ಯ. ಪ್ರಿಯಂ ಇಚ್ಛಿತ ವಸ್ತು, ಇಚ್ಛಿತ ಶಬ್ದ ರೂಪ ಸ್ಪರ್ಶ ಸಿಕ್ಕಾಗ ನ ಪ್ರಹೃಷ್ಯೇತ್. ಭಾಳ ಆನಂದ ಪಡಬೇಡ. ಹೃಷ್ಯ ಪ್ರಹೃಷ್ಯ ಅಂತ ಭಾಳ ಆನಂದ ಪಡಬೇಡ, ಭಾಳ ಆನಂದ ಪಡಬೇಡ. ಯಾಕೆ ಭಾಳ ಹೊತ್ತಿರಂಗಿಲ್ಲ. ಯಾವುದು ಭಾಳ ಅನ್ನೋದು ಭಾಳ ಹೊತ್ತಿರಂಗಿಲ್ಲ, ಅದು ಹಾಳಾಗಿ ಹೋಗ್ತಾರೆ. ಅದಕ್ಕಂತಾರೆ ಅವರು ಯಥಾಸ್ಥಿತಿಯಾಗಿ ಇರಲಿಕ್ಕಲ್ಲಿ ಇವ್ಯಾವ ಕೂಡ ಆಗೋದಿಲ್ಲ ಅಂತಾರೆ ಅವರು. ಮತ್ತು ಇತ್ಯಾದಿ ಪ್ರಮಾಣ ಈ ಹರ್ಷ ಅಮರ್ಷ ಇವೆರಡಪ್ಪ ಮುಕ್ತೋ ಭವ, ಇವೆರಡರಿಂದ ನೀನು ಮುಕ್ತನಾಗಿ ಇರು. ಅಂಥವನೇ ನನಗೆ ಅತ್ಯಂತ ಪ್ರಿಯನು. ಪ್ರಪಂಚದ ವಸ್ತುಗಳಲ್ಲಿ ಸಿಕ್ಕರೆ ಹರ್ಷ ಪಡಂಗಿಲ್ಲ, ಸಿಗದಿದ್ದರೆ ದುಃಖ ಪಡಂಗಿಲ್ಲ. ಎರಡೂ ಅಟ್ಟೆ, ಸತ್ತರೂ ಅಟ್ಟೆ, ಹುಟ್ಟೋರು ಅಟ್ಟೆ. ಹುಟ್ಟೋದ್ರೆ ಹಬ್ಬ ಮಾಡಿರಿ, ಸಾತ್ರ ಮಾಡಿಕೊಡ್ರಿ, ಮುಗೋದು. ಮತ್ತೇನು ಹುಟ್ಟೋದ್ರೆ ನಗಂಗಿಲ್ಲ, ಸಾತ್ರ ಆಳಂಗಿಲ್ಲ ನಾಳೆ. ಈ ಹರ್ಷ ಅಮರ್ಷ ಇವೆರಡು ರಾಗದ್ವೇಷಗಳು ಎಲ್ಲನೂ ಕೊಡ್ಬಿಟ್ಟೇನಪ್ಪ ಅಂತ ಕೇಳಿದರೆ ಇವು ಇದ್ದವನಿಗೆ ಮುಕ್ತ ಅಂತ ಕರೀತಾರೆ ಭಗವದ್ಗೀತಾ. ಅದಕ್ಕೆ ಇತ್ಯಾದಿ ಪ್ರಮಾಣೈ ಹೇಯತ್ವಂ. ಇತ್ಯಾದಿ ಈ ಮೊದಲಾದ ಶ್ರುತಿ ಸ್ಮೃತಿ ಪ್ರಮಾಣಗಳ ಮೂಲಕವಾಗಿ ಹರ್ಷ ಶೋಕಗಳನ್ನು ತ್ಯಾಗ ಮಾಡು ಅಂತ ಶಾಸ್ತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅತ್ರ ಪುಣ್ಯ ಶಬ್ದೇನ, ಪುಣ್ಯ ಅಂದರೆ ಏನು ರೀ? ಪುಣ್ಯ ಅಂದ್ರೆ ಪುಣ್ಯ ಅಂದರೆ ಏನು ಅಂತ ಕೇಳಿದರೆ ಹೇಳ್ತಾರೆ ಅವರು, ಪುಣ್ಯ ಶಬ್ದೇನ ಕಾಮ್ಯ ಕರ್ಮ ಜನ್ಯ ಅಪೂರ್ವಂ ಗ್ರಾಹ್ಯಂ. ನೀವು ಪುಣ್ಯನ ಬಿಡು ಅಂತಂದರೆ ಪುಣ್ಯ ಬಿಟ್ಟಂದ್ರೆ ಮತ್ತೆ ಇಲ್ಲಿ ದಾರಿಗೆ ಹೆಂಗೆ ಬರ್ತಾನ? ಅನೇಕ ಜನ್ಮ ಭಜನಾತ್ ಸ್ವವಿಚಾರ ಚಿಕೀರ್ಷತೆ ಅಂತೇಳಿ ಒಂದಲ್ಲ ಎಲ್ಲ ಅನೇಕ ಜನ್ಮದ ಪುಣ್ಯ ಇದ್ದವ್ರಿಗೆ ಈ ದಾರಿಗೆ ಬರ್ತೀರಿ. ನೀವು ಪುಣ್ಯನ ಬಿಡು ಅಂತೀರಲ್ಲ, ಪುಣ್ಯ ಬಿಟ್ಟರೆ ಮತ್ತೆ ಈ ಕಡೆ ಬರ್ತಾನೆ ಹೆಂಗಮ್ಮ? ಪುಣ್ಯ ಅಂದರೆ ಏನು? ಫಲಾಪೇಕ್ಷೆ ಇಲ್ಲದ ಪುಣ್ಯ. ಫಲವನ್ನು ಅಪೇಕ್ಷೆ ಮಾಡಿ, ಫಲ ಅಪೇಕ್ಷೆ ಮಾಡಿದಿ ನೀ ಈ ದಾರಿಗೆ ಬರೋಂಗಿಲ್ಲ, ಸ್ವರ್ಗ ನರಕಕ್ಕೆ ಹೋಗಿ, ಸ್ವರ್ಗ ನರಕಕ್ಕೆ ಹೋಗಿ. ಅದಕ್ಕಂತಾರೆ ಅವರು ಹೆಂಗಿರಬೇಕು? ಪುಣ್ಯ ಶಬ್ದೇನ ಕಾಮ್ಯ ಕರ್ಮ ಜನ್ಯ ಅಪೂರ್ವಂ ಗ್ರಾಹ್ಯಂ. ಏನು ಕಾಮ್ಯ ಕರ್ಮ? ಸ್ವರ್ಗ ಕಾಮು ಏನಪ್ಪ ಅಂತ ಕೇಳಿದ್ರೆ ಜ್ಯೋತಿಷ್ಠೋಮೇನ ಯಜೇತ, ಪುತ್ರ ಕಾಮು ಯಜೇತ. ಇವೆಲ್ಲ ಏನು ಶಾಸ್ತ್ರದಲ್ಲಿ ಹೇಳಿದಾರಲ್ಲ ಅವೆಲ್ಲ ಏನಪ್ಪ ಅಂತ ಕೇಳಿದರೆ ಕಾಮ್ಯ ಕರ್ಮಗಳದವ. ಕಾಮಯತಿ ಇತಿ ಕಾಮ್ಯ, ಇಚ್ಛೆಯಿಂದ ಮಾಡುವ ಕರ್ಮಗಳು. ಅವನಿಗೆ ಆ ಫಲ ಸಿಗುತ್ತದೆ, ವಿನ ಪ್ರೀತಿ ಸಿಗುವುದಿಲ್ಲ. ಕೂಲಿ ತೊಗೊಂಡು ಕೆಲಸ ಮಾಡೋ ಒಂದು ಕೂಲಿ ಸಿಗ್ತದೆ, ರೊಕ್ಕ ಸಿಗ್ತದೆ, ಸಾಹುಕಾರನ ಪ್ರೇಮ ಸಿಗಂಗಿಲ್ಲ. ಏನು ಪುಕಾಟ ಮಾಡ್ತಾನೆ ನನ್ನ ಮಗ ಅಂತಾನೆ ಸೀದಾ.
ಮಾಡ್ತಾನೆ ತೊಗೋತಾನೆ ಮಾಡ್ತಾನೆ. ಪುಗಟ್ ಮಾಡ್ದ ಅಂದ್ರೆ ಪ್ರೇಮ ಇರ್ತದೆ, ಎಷ್ಟು ಮಾಡ್ದಾದ್ರೆ ಪ್ರೇಮ ಇರ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಯಾವ ಮನುಷ್ಯ ಕಾಮ್ಯ ಕರ್ಮ ಅಂದ್ರೇನು, ಫಲದ ಅಪೇಕ್ಷೆಯಿಂದ ಕೂಡಿಕೊಂಡು ಯಾವ ಜಪ ತಪ ಹೋಮ ಹವನ ಮಾಡ್ತಾರೆ, ಇವೆಲ್ಲ ಕ್ರಿಯೆಗಳಪ್ಪ ಅಂದ್ರೆ ಇವಕ್ಕೆ ಇದರಿಂದ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಆನಂದ ಸಿಗುವುದಿಲ್ಲ. ಪುಣ್ಯ ಶಬ್ದ ಎತ್ತಿಕೋಬೇಕು. ಯಾರು ಕಾಮ್ಯ ಕರ್ಮವನ್ನು ಮಾಡ್ತಾರೆ ಅಂಥವರು ಹರ್ಷ ಶೋಕದಿಂದ ದೂರ ಆಗೋಕ್ಕೆ ಸಾಧ್ಯ ಇಲ್ಲ. ಮಾಡ್ಯಾರ ಸಿಗಲಿಲ್ಲ ದುಃಖ, ಮಾಡ್ಯಾರ ಸಿಕ್ತು ಸುಖ, ನಾ ಮಾಡೀನಿ ಅನ್ನೋದು ಅಭಿಮಾನ, ಸಿಕ್ತು ಅನ್ನೋದು ಅಭಿಮಾನ. ಅದಕ್ಕೆ ಈ ಮನುಷ್ಯ ಹರ್ಷ ಶೋಕದಿಂದ ಕಾಮ್ಯ ಕರ್ಮದಿಂದ ಮಾಡಿದವನು ಸಿಕ್ಕರೆ ಹರ್ಷ, ಸಿಗದಿದ್ದರೆ ದುಃಖ ಆಗ್ತದೆ. ಅವನ ಬೆನ್ನಿಗೆ ಕಾಮ್ಯ ಕರ್ಮ ಮಾಡಿದವನಿಗೆ ಅವನಿಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಮುಕ್ತಿರ್ನು ಶತ ಜನ್ಮಕೋಟಿ ಪುಣ್ಯರ್ವಿನ ನ ಲಭ್ಯತೆ. ಅದಕ್ಕೆ ನೀವು ಪುಣ್ಯ ಅಂದಿರಲ್ಲ ಅಂದ್ರೇನು, ಫಲಾಪೇಕ್ಷೆ ಇಲ್ಲ, ನಿಷ್ಕಾಮ ಪುಣ್ಯ, ಅಪೇಕ್ಷೆ ಇಲ್ಲದೆ ಮಾಡೋದರಿಂದ ಕೃಪಾ ಜಲ್ದಿ ಆಗ್ತದೆ. ಪಗಾರ ತೊಗೊಳ್ಳಾರ್ದೆ ಕೆಲಸ ಮಾಡೋದ್ರ ಮೇಲೆ ಭಾಳ ಏನಪ್ಪ ಅಂದ್ರೆ ಪ್ರೀತಿ ಇರ್ತದೆ. ಹಾಗೆ ಯಾವ ಮನುಷ್ಯ ಪುಣ್ಯ ಇಲ್ಲದೇ ಅಂದ್ರೇನು, ನಿಷ್ಕಾಮ ಪುಣ್ಯ. ಅಲ್ಲಿ ಕಾಮ ಹೇಳ್ಯಾರ, ಕಾಮ ಪುಣ್ಯದಿಂದ ಇಲ್ಲ, ಸ್ವರ್ಗಾದಿ ಫಲ ಸಿಗುತ್ತವೆ, ಮುಕ್ತಿ ಸಿಗುವುದಿಲ್ಲ. ಅದಕ್ಕೆ ಮುಕ್ತಿ ಸಿಗಬೇಕಂದ್ರೆ ಶಾಸ್ತ್ರ ಹೇಳಿದ್ರೆ ನಿಷ್ಕಾಮ ಪುಣ್ಯವನ್ನು ಮಾಡಬೇಕು. ಇತಿ ಕರ್ಮ ಏನಪ್ಪ, ಅಶುಕ್ಲ ಕೃಷ್ಣ ಯೋಗಿನ ತ್ರಿವಿಧಂ ಇತರೇಶಾಂ. ಕರ್ಮ ಏನದ, ಶುಕ್ಲ ಅದ, ಕೃಷ್ಣ ಅದ. ಶುಕ್ಲ ಅಂದ್ರೆ ಪುಣ್ಯ, ಕೃಷ್ಣ ಅಂದ್ರೆ ಪಾಪ. ಇದು ಬಿಟ್ಟು ಮಾಡ್ರಿ ಅಂತಾರವ್ರು. ಪುಣ್ಯವೂ ಪಾಪವೂ ಇಲ್ಲದ ಕರ್ಮ, ಅದಕ್ಕೆ ನಿಷ್ಕಾಮ ಕರ್ಮ. ನಿತ್ಯ ನೇಮಾದಿಗಳು ಇವೇನದವ, ಆಯಾಯ ಆಶ್ರಮ ಧರ್ಮಕ್ಕನುಸಾರವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ಕರ್ಮಗಳು ಅವಕ್ಕೆ ನಿಷ್ಕಾಮ ಅಂತ ಕರೀತಾರೆ. ಯಾಕೆ ಅದ ಉಣ್ತಿ, ಯಾಕಂದ್ರೆ ಏನು ರೊಕ್ಕ ಸಿಗ್ತಾವೆ, ಜೀವಂತ ಇರಕ್ರಿ ಏನಿಲ್ಲ, ಜೀವಂತ ಇರಕ್ಕೆ ಉಣ್ತೇವೆ ನಾವು. ಜೀವಂತ ಇರಬೇಕಾದ್ರೆ ಉಣ್ಬೇಕೆ. ಹಾಗೆ ಕೆಲವೊಬ್ಬರು ಮನುಷ್ಯ ಅಂದಮೇಲೆ ಕೆಲವೊಂದು ಮಾಡಬೇಕೆ. ಆ ಧರ್ಮದಾಗ ಹುಟ್ಟಿದಿ, ಅದರ ಹುಟ್ಟಿ ಅವು ಮಾಡಬೇಕೆ, ಏನಾಗಿಲ್ಲ. ಉಂಡ್ರ ಏನಪ್ಪ ಅಂತ ಕೇಳಿದ್ರೆ ಏನು ರೊಕ್ಕ ಸಿಗ್ತಾವ, ಸಿಗಂಗಿಲ್ಲ. ಜೀವಂತ ಇರ್ತೀವಿ, ಉಣ್ದಿದ್ರೆ ಸಾಯ್ತೇವೆ, ಸಿಗ್ತದೆ ಸಿಗುವುದೇನಿಲ್ಲ, ಇರ್ತೇವೆ ಅಷ್ಟೇ. ಹಾಗೆ ನಿಷ್ಕಾಮ ಕರ್ಮಗಳಿಂದ ಏನು ಸಿಗೋದಿಲ್ಲ, ಏನು ಸಿಗೋದಿಲ್ಲ, ಸಾಯಂಗಿಲ್ಲ ಅಷ್ಟೇ. ಪಾಪ ಹಂಗಿಲ್ಲ, ನರಕಕ್ಕೆ ಅರ್ಕಕ್ಕೆ ಹೋಗಂಗಿಲ್ಲ, ದುಃಖ ಹಂಗಿಲ್ಲ. ಅದಕ್ಕಂತ ನಿಷ್ಕಾಮ ಕರ್ಮಗಳು ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ಫಲ ಇಲ್ಲ ಅಂತ ಅರ್ಥ ಇಲ್ಲ. ಫಲ ಇಲ್ಲ ಅಂತಂದ್ರೆ ದುಷ್ಫಲ ಇಲ್ಲ. ಅವನಿಗೆ ಮ್ಯಾಲಿಂದು ಇಲ್ಲ, ಕೆಳಗಿಂದು ಇಲ್ಲ, ಅದಾನು ಆಸ್ ಇಟ್ ಈಸ್ ಅದಾನು. ಆ ಮನುಷ್ಯ ಏನಪ್ಪ ಅಂದರೆ ನಿಷ್ಕಾಮ ಕರ್ಮ ಫಲವನ್ನು ಕರ್ಮ ಮಾಡುವುದರಿಂದ ಮನುಷ್ಯನಾಗಿ ಉಳಿತಾನೆ. ನಾ ದೇವತಾ ಆಗ್ತಾನೆ, ನಾ ರಾಕ್ಷಸ ಆಗ್ತಾನೆ, ನಾ ಪುಣ್ಯಾತ್ಮ ಹಾಕ್ಕಾನ, ನಾ ಪಾಪಿ ಹಾಕ್ಕಾನ. ಅದೇನು ಹಾಕ್ಕಾನ, ಮುಮುಕ್ಷು ಹಾಕ್ಕಾನ. ನಿಷ್ಕಾಮ ಕರ್ಮ ಏನು ಹಾಕ್ಕಾನ, ಮುಮುಕ್ಷು ಆಗ್ತಾನೆ. ಅದಕ್ಕೆ ಹೇಳಿದ್ರೆ ಇತಿ ಕರ್ಮ ಅಂದ್ರೇನು, ಅಶುಕ್ಲ ಕೃಷ್ಣ, ಅಶುಕ್ಲ ಕೃಷ್ಣ, ಶುಕ್ಲ ಕೃಷ್ಣ, ಅಶುಕ್ಲ ಕೃಷ್ಣ, ಮೂರು. ಪಾಪ ಪುಣ್ಯ, ಪುಣ್ಯ ಪಾಪ, ಇವು ಯಾವ ಮಿಶ್ರ. ಇವು ತ್ರಿವಿಧಂ ಇತರೇಶಾಂ. ಯಾವ ಕರ್ಮದಿಂದ ಪುಣ್ಯನೂ ಹುಟ್ಟಂಗಿಲ್ಲ, ಪಾಪನೂ ಹುಟ್ಟಂಗಿಲ್ಲ, ಪುಣ್ಯ ಪಾಪನೂ ಹುಟ್ಟಂಗಿಲ್ಲ. ಅಂಥವು ಕೆಲವು ಅದಾವ್ರಿ. ಊಟ ಮಾಡಿದ್ರೆ ಪುಣ್ಯನೂ ಬರೋಂಗಿಲ್ಲ, ಪಾಪನೂ ಬರೋಂಗಿಲ್ಲ. ಉಳಿಲ್ಲ ಅಂದ್ರೆ ಬದುಕಂಗಿಲ್ಲ, ಇಷ್ಟೇ. ಪುಣ್ಯ ಪಾಪ ಬರೋಂಗಿಲ್ಲ ಅದಕ್ಕೆ. ಹಂಗೆ ನಿಷ್ಕಾಮ ಕರ್ಮಗಳು ಮಾಡುವುದರಿಂದ ನರಕಕ್ಕೂ ಹೋಗಿಲ್ಲ, ಸ್ವರ್ಗಕ್ಕೂ ಹೋಗಿಲ್ಲ. ಮನುಷ್ಯ ಉಳಿತಾನೆ. ಉಳಿದ ತನ್ನ ಕೆಲಸ ತನಗೆ ಮಾಡೋಕ್ಕೆ ಬರ್ತದೆ. ಮನುಷ್ಯನ ಜ್ಞಾನ ಹಾಕೋದು ನಿಷ್ಕಾಮ. ನಾನು ಮನುಷ್ಯ ಇದ್ದೀನಿ, ನಾ ಏನು ಮಾಡಬೇಕು ಅನ್ನೋದು ಅರಿವು ತಿಳುವಳಿಕೆ ಬರ್ತದೆ. ಅವನಿಗೆ ಸ್ವರ್ಗ ನರಕ ಇಲ್ಲ, ಅವನಿಗೇನೂ ಆಗೋದಿಲ್ಲ. ಯಾಕೆ ಪುಣ್ಯ ಪಾಪನೇ ಮಾಡಿಲ್ಲ. ಅವನು ನಿಷ್ಕಾಮ ಕರ್ಮ ಮಾಡಿದ್ದಾನೆ, ಮನುಷ್ಯ ಉಳಿದಾನೆ.
ಆವಾಗ ಮನುಷ್ಯನ ವಿಚಾರ ಮಾಡ್ತಾನೆ. ನಾನು ಮನುಷ್ಯ ಇದ್ದೀನಿ, ಮನುಷ್ಯ ಏನು ಮಾಡಬೇಕು ಅನ್ನೋದು ವಿಚಾರ ಬರ್ತದೆ. ಅದಕ್ಕಂತಾರೆ ಅವರು ಪುಣ್ಯ ಪಾಪ ಇವೆರಡು ಕೃಷ್ಣ ಶುಕ್ಲ. ಪುಣ್ಯ ಪಾಪಗಳ ಫಲ ಅದಾವ, ನಿಷ್ಕಾಮ ಕರ್ಮಕ್ಕೆ ಫಲ ಇಲ್ಲ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಅದನ್ನು ಮಾಡ್ತಾನೆ ಆ ಮನುಷ್ಯ. ಇವು ಮಿಶ್ರ ಎರಡಕ್ಕೆಲ್ಲ ಭಿನ್ನವಾಗಿ ಇರ್ತದೆ. ವೃತ್ತಿ ನಾಮ ಅನುವೃತ್ತಿಸ್ತು ಪ್ರಯತ್ನ ಪ್ರಥಮಾದಪಿ ಅದೃಷ್ಟಾದ್ವಾ ಅಸತ್ಕೃದ್ಭ್ಯಾಂ ಸಂಸ್ಕಾರಾತ್ ಸಚಿವಾದ್ ಭವೇತ್. ನೋಡಿ, ಸಚಿವ ಅಂದ್ರೆ ಅನುಕೂಲ, ಸಚಿವರು ಇರ್ತಾರೆ, ಅನುಕೂಲ ಇರ್ತಾರೆ. ಇವೆಲ್ಲ ಹೆಂಗೆ ಹಾಕವ ಅಂತ ಕೇಳಿದ್ರೆ ಹೇಳ್ತಾವೆ, ವೃತ್ತಿಗಳು ಮನುಷ್ಯನಲ್ಲಿ ಹೇಳ್ತಾವ ಅಂತ ಕೇಳಿದ್ರೆ ಸಂಸ್ಕಾರ ವಶಾತ್ ಹೇಳ್ತಾವೆ ವೃತ್ತಿಗಳು ಎಲ್ಲ ಕಡೆ. ವೃತ್ತಿನ ಅನುವೃತ್ತಿಸ್ತು, ವೃತ್ತಿ ಅನುವೃತ್ತಿ ಪುನಃ ಪೌನಃಪುಣ್ಯೇನ ವೃತ್ತಿ. ಅದನ್ನು ಹೆಂಗೆ ಜಪ ಮಾಡ್ತೇವೆ ಪುನಃ ಮಾಡ್ತೇವಲ್ಲ, ಹಂಗೆ ವೃತ್ತಿ ಪೌನಃಪುಣ್ಯೇನ ವೃತ್ತಿ ಏನಪ್ಪ ಅಂದ್ರೆ ಪ್ರಯತ್ನ ಪ್ರಥಮಾದಪಿ, ಆತ್ಮ ಪ್ರಥಮಾದಪಿ. ಸ್ವತಃ ಇವ ಆತ್ಮ ಸ್ವತಃ ಈತ ಪ್ರಯತ್ನ ಮಾಡಿದ್ರೆ ವೃತ್ತಿ ಉತ್ಪನ್ನ ಆಕ್ಕವ. ಸುಮ್ಮ ಕುಂತ್ರ ಜಪ ಹಂಗಿಲ್ಲ, ಜಪ ಮಾಡೋ ವೃತ್ತಿ ಮಾಡಬೇಕವ. ಸೋಹಂ ಶಿವೋಹಂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇವೆಲ್ಲ ವೃತ್ತಿ ಮಾಡಬೇಕಾಗ್ತದೆ, ವೃತ್ತಿಯಲ್ಲೇ ಆಗೋದಿಲ್ಲ. ಇದು ವೃತ್ತಿ ಪುನರಾವೃತ್ತಿ. ಅದಕ್ಕೇನಂತಾರೆ ವೃತ್ತಿ, ಅದರ ಪುನರಾವೃತ್ತಿ. ಹಂಗೆ ಮಾಡಿದ್ರಪ್ಪ ಅದೃಷ್ಟದ್ವಾ ಅಸತ್ಕೃದ್ಭ್ಯಂ, ತಿಳಿದರೆ ತಿಳಿಲಾರದರೆ, ನೋಡ್ಯಾರೆ ನೋಡಲಾರದರೆ, ಮನುಷ್ಯ ಮಾಡಿದೆ ಅಂತ ಕೇಳಿದ್ರೆ ಏನಾಗ್ತದೆ ಸಂಸ್ಕಾರ ಉತ್ಪನ್ನ ಆಗ್ತದೆ. ಸಂಸ್ಕಾರ ಹೆಂಗೆ ಆಗ್ತದೆ ಮನುಷ್ಯನಿಗೆ? ನೋಡಿ 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 ಕುಡ್ಡ ಹೋಗ್ತಾ ನೋಡ್ರಿ, ಪೂರ ಭಿಕ್ಷೆ ಬೆಳ್ಕೊಂಬರ್ತಿದ್ದೆ ಹುಬ್ಬಳ್ಳಿಗೆ ಕುಡ್ಡ, ಪೂರ ಭಿಕ್ಷೆ ಬೆಳ್ಕೊಂಬರ್ತಿದ್ರಿ. ಕುಡ್ಡಿದ್ದ ಭಿಕ್ಷೆ ಬಿಡ್ತಿದ್ದ ಎಲ್ಲ ಮನೆಗೆ. ಹೆಂಗೆ ಬಿಡ್ತಿದ್ದ? ಆ ಹುಬ್ಬಳ್ಳಿ ಬಿಡಿಸಿದ್ರೆ ಹೋಗಿಂದ ಕಾಶಿಯಾಗಿದ್ದ, ಯಾರು ನೋಡಿರ್ಬೇಕು ಅವನಿಗೆ ಕುಡ್ಡ ನಿಂದಿರ್ತಿದ್ದ. ಯಾರು ಅವ್ರು ಬಂದ ಕೂಡಲೇ ಗುರ್ತಾಡ್ತಿದ್ದ, ಅವ್ರ ಧ್ವನಿ ಮೇಲೆ ಗುರುತಿಡ್ತಿದ್ದ. ಕೇಳಿ ಕೇಳಿ ಇವರೇ ಸಂಸ್ಕಾರ ಗೊತ್ತಿತ್ತು ಅವನಿಗೆ. ಅವರು ಧ್ವನಿ ಕೇಳಿದ ಕೂಡಲೇ ಆಗಾಯಕ್ಕೆ ಅಂತಿದ್ದವ. ಅವ ಹಂಗೆ ರೊಕ್ಕ ಮುಟ್ಟಿನೇ ಎಲ್ಲ ಎಣಿಸ್ತಿದ್ದ. ಇದು 8 ರೂಪಾಯಿ, ಇದು ಚೌಕ ಉದ್ದ ಎಲ್ಲ ಗೊತ್ತಾಯ್ತು ಅವನಿಗೆ. ಹಾಂ, ಮಂದಿ ಕೊಡ್ತಿದ್ದ, ತೊಗೋತಿದ್ದ, ಬಡ್ಡಿ ವ್ಯವಹಾರ ಮಾಡ್ತಿದ್ದ ಕೂಡ ಕಾಶಾಗ. ಹೆಂಗೆ ಸಂಸ್ಕಾರ ಅದ ನೋಡ್ರಿ, ಅದರ ಉದ್ದಾಳತೆ ನೋಡೇ ಗೊತ್ತಾಗ್ತೀವಿ. 10 ರೂಪಾಯಿ 20 ರೂಪಾಯಿ ರೊಕ್ಕ ಸಂಸ್ಕಾರ ಅದು. ನೋಡಿ ನೋಡಿ ಮುಟ್ಟಿ ಮುಟ್ಟಿ ಕೇಳಿ ಕೇಳಿ ಇವು ಸಂಸ್ಕಾರ ಹಾಕೋದು, ಸ್ವಾಭಾವಿಕ ಹಾಕೋದು. ಅದಕ್ಕೆ ಹೇಳ್ತಾರಪ್ಪ ಅಂದ್ರೆ ಇವು ಸಂಸ್ಕಾರ. ವೃತ್ತಿಯನ್ನು ಅನುವೃತ್ತಿಸ್ತು ಪ್ರಯತ್ನ ಪ್ರಥಮಾದಪಿ. ಮೊದಲಿಗಿಂತ ಹಾಗೆ ವೃತ್ತಿ ಮಾಡ್ಕೋತ ಹೋದ್ರಿ ಅಂತ ಕೇಳಿದರೆ ಅದು ಅದೃಷ್ಟದ್ವಾ ಅಸತ್ಕೃಭ್ಯಂ. ಏನಪ್ಪ ಅಂದ್ರೆ ಸಂಸ್ಕಾರ ಇತ್ತು ಅಂದರೆ ಏನಪ್ಪ ಅದೃಷ್ಟದಿಂದ ಆಗಲಿ, ಅಥವಾ ಪುನಃ ಅಸತ್ಕೃತ ಅಂದರೆ ಸತ್ಕೃತ ಅಂದ್ರೆ ಸ್ವಲ್ಪ, ಅಸತ್ ಸಮೇಶ. ಸಂಸ್ಕಾರ ಹೆಂಗಾಗ್ತದೆ ಮನುಷ್ಯನಿಗೆ? ಪೂರ್ವಜನ್ಮದಿಂದ ಈ ಜನ್ಮದಲ್ಲಿ ಪುನಃ ಮಾಡುವುದರಿಂದ. ಪೂರ್ವಜನ್ಮ ಸಂಸ್ಕಾರದ ಉಂಡ್ರ ಹೊಟ್ಟೆ ತುಂಬ್ತದಂತ ಯಾರು ಹೇಳ್ಯಾರ? ಯಾರಿಗೆ? ಸಂಸ್ಕಾರ ಹೆಂಗದ ನೋಡ್ರಿ, ಹಸುವಾಯ್ತು ಅಳ್ತಾವ. ಯಾರು ಹೇಳ್ಯಾರ ಅದಕ್ಕೆ? ಗೊತ್ತದ ಹತ್ರ ನಮ್ಮ ಮಲ್ಲಿ ಇಡ್ತಾಳೆ ಬಾಯಾಗಂತ ಗೊತ್ತದಕ್ಕೆ. ಎಷ್ಟೋ ಜನ್ಮದಾಗ ಸಂಸ್ಕಾರ ಅದ ಅದಕ್ಕೆ ಅಳಕ್ಕೆ ಚಾಲು ಮಾಡ್ತಾವೆ ಹಸು ಆಯ್ತು ಅಂದ್ರೆ. ನೋಡಿ ಹೆಂಗೆ ಸಂಸ್ಕಾರ ಅದು. ಹತ್ರ ನಮ್ಮ ಮಲ್ಲಿ ಕುಡಿಸ್ತಾಳೆ, ಎಲ್ಲಂದ್ರೆ ಕುಡಿಸಂಗಿಲ್ಲ. ಹೀಗೆ ಹುಟ್ಟ್ಯದ, ಅದಕ್ಕೆ ಹೆಂಗೆ ಗೊತ್ತಾಯಿತು? ಅರೇ 2 ಜನ್ಮದಾಗ ಹುಟ್ಟ್ಯಾದೋ, 2 ಜನ್ಮದಾಗ ಹತ್ಯಾದೋ, ಮಲ್ಲಿ ಕುಡ್ದದು. ಅದಲ್ಲ ಸಂಸ್ಕಾರ ಅದಕ್ಕೆ. ಇದು ಸಂಸ್ಕಾರದಿಂದ ಹಾಕೋ ಸಂಸ್ಕಾರ ಏನಪ್ಪ ಅಂದ್ರೆ ಸಂಸ್ಕಾರ ಏನಪ್ಪ ಅಂತ ಕೇಳಿದ್ರೆ ಇವು ಸಚಿವ ಸಮೂಹದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಇವೆಲ್ಲ ಮನುಷ್ಯನಿಗೆ ಆಗ್ತಾವೆ. ಸಂಸ್ಕಾರದಿಂದನೇ ಮನುಷ್ಯ ಎಲ್ಲ ಆಗ್ತಾನೆ. ಹಂಗೆ ಪಾಟಿ ಮೇಲೆ ತೀಡಿ 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 ಕ ಗೊತ್ತಾಗ್ತದೆ, ಕಾ ಗೊತ್ತಾಗ್ತದೆ, ತೀಡಿ ತೀಡಿ ಹೆಂಗೆ ಗೊತ್ತಾಗ್ತದೆ. ಹಂಗೆ ಮನುಷ್ಯನಲ್ಲಿ
ಅನಂತ ರೂಪದಿಂದ ನನಗೆ ಸುಖ, ಶಬ್ದದಿಂದ ನನಗೆ ಸುಖ, ರಸದಿಂದ ನನಗೆ ಸುಖ ಅನ್ನೋದು ಇದು ಒಂದು ಜನ್ಮದಲ್ಲ, ಅನಂತ ಜನ್ಮಗಳ ಸಂಸ್ಕಾರ ಇದು ಜೀವನಿಗೆ ಅದ ಅಂತ ಹೇಳ್ತಾರೆ. ಇತ್ಯಾದಿನ ಯೋಗಜ ಪುಣ್ಯಸ್ಯ ಜ್ಞಾನದ್ವಾರ. ಹೌದಲ್ಲ, ಅದು ಯೋಗಜ ಪುಣ್ಯ, ಅದು ಈ ಒಂದು ಜನ್ಮ ಯೋಗ ಅಲ್ಲ, ಅದು ಅನಂತ ಜನ್ಮದ ಯೋಗ. ಅದು ಯೋಗ ಅಂದರೆ ಪ್ರಾಪ್ತಿ, ಪ್ರಾಪ್ತಿರ ಯೋಗ. ಇದೇನಪ್ಪ, ಅನಂತ ಜನ್ಮದಲ್ಲಿ ನಮ್ಮ ಜನ್ಮ ಪ್ರಾಪ್ತಿಯಾಗ್ಯಾವ, ಅನಂತ ಜನ್ಮದಲ್ಲಿ ಕುಡಿದೇವಿ, ತಿಂದೇವಿ, ಕಣ್ಣಿನಿಂದ ನೋಡಿದ್ದೇವೆ, ಕಿವಿಯಿಂದ ಕೇಳಿದ್ದೇವೆ, ಬಾಯಿಯಿಂದ ತಿಂದಿದ್ದೇವೆ, ಕೈಯಿಂದ ಮುಟ್ಟಿದ್ದೇವೆ. ನಮ್ಮ ಸಂಸ್ಕಾರ ಅದ. ಬೆಂಕಿ ಮುಟ್ಟೋದ್ರವಲ್ಲ ಅಂತೇಳಿ ಸುಟ್ಕೊಂಡಿದ್ದೇನು ಮೊದಲು ಇಲ್ಲ, ಹಾಂ ಒಲ್ಲಪ್ಪ ನಾವಲ್ಲ ಅಂತ ಕರೆಂಟ್ ಹೊಡಿತದೆ. ಮತ್ತು ಏನಾದರೂ ಹೊಡೆದ ಇನ್ನೇನಿದೆ, ಹೊಡೆದಿಲ್ಲ. ನೋಡಿ ಸಂಸ್ಕಾರ, ಕೇಳಿ ಸಂಸ್ಕಾರ, ಮುಟ್ಟಿ ಸಂಸ್ಕಾರ, ತಿಂದು ಸಂಸ್ಕಾರ, ಅವು ಅವನಲ್ಲಿ ಅದಾವ ಅಂತ ತಿಳ್ಕೊಂಡೆ ನನಗೆ ಏನಪ್ಪ ಅಂತ ಕೇಳಿದ್ರೆ ಇಷ್ಟ ಅನಿಷ್ಟ ವ್ಯವಹಾರ ನಡೀತಾವೆ. ಅದಕ್ಕೆ ಹೇಳಿದ್ರಪ್ಪ ಅಂದರೆ ಇತ್ಯಾದಿನ ಯೋಗಜ ಪುಣ್ಯಶ ಜ್ಞಾನದ್ವಾರ ಅನಾವೃತ ಆನಂದಾಭಿವ್ಯಂಜಕತ್ವಂ. ಏನಪ್ಪ ಅಂದ್ರೆ ಯಾವ ಯೋಗಜ ಪುಣ್ಯ, ಯಾರು ಆತ್ಮ ಅನಾತ್ಮ ಯೋಗಕ್ಕೆ ಪ್ರಾಪ್ತಿಗೆ ಪ್ರಯತ್ನ ಮಾಡ್ತಾರೆ, ಸಾಧನ ಮಾಡ್ಯಾರ, ಶ್ರವಣ ಮನ್ನಾದಿಗಳನ್ನು ಮಾಡ್ಯಾರ, ಅಂಥವ್ರಿಗೇನಪ್ಪ ಅಭಿವ್ಯಂಜಕತ್ವಂ, ಅವರಿಗೇಪ್ಪ ಅಭಿವ್ಯಂಜಕ ಆಗ್ತದೆ, ಸ್ವಾಭಾವಿಕ ಆಗ್ತದೆ. ಆನಂದ ಆವರಕತ ಮೋಹಭಂಜಕತ್ವಂ, ಆ ಆನಂದವನ್ನು ಆವರಣ ಮಾಡಿರ್ತಕ್ಕಂಥ ಮೋಹವನ್ನು ಭಂಜನ ಆಗ್ತದೆ. ಹೌದಲ್ರಿ, ಭಂಜನ ಆಗ್ತದೆ. ನಿದ್ರೆಯೊಳಗೆ ಏನದ ಆವೃತ ಅದ ಆನಂದ, ಹೌದಲ್ರಿ, ಆವೃತ ಅದ. ಎಚ್ಚರದೊಳಗೆ ಏನದ ಕ್ಷಣಿಕ ಅದ, ಅದು ಗೊತ್ತಿಲ್ಲ, ಹೋಗ್ತದೆ, ವೃತ್ತಿ ಹೋಯ್ತಂದ್ರೆ ಹೋಗ್ತದೆ. ಪರಂತು ಆವೃತವಾದ ಪರಿಚ್ಛಿನ್ನವಾದ ಈ ಆನಂದ ಸದಾ ಪರಿಪೂರ್ಣವಾಗಿ ನಿರಾವರಣವಾಗಿ ನಿಮಗೆ ಅನುಭವ ಬೇಕಾಗಿತ್ತು ಅಂದರೆ ಏನು ಮಾಡು, ಅಭ್ಯಾಸ ಮಾಡು ಅಂತಾರೆ. ಶ್ರವಣ ಮನನ ನಿಧಿಧ್ಯಾಸ ಅಭ್ಯಾಸ ಅವಶ್ಯಕದ. ಅನಾವೃತ ಆನಂದ ಅಭಿವ್ಯಂಜಕತ್ವಂ ಆನಂದ ಆವರಕತ ಏನಪ್ಪ ತಮೋ ಭಂಜಕತ್ವಂ ಇತಿ. ಆವರಕವಾಗಿರ್ತಕ್ಕಂಥ ತಮ ಭಂಗ ಆಗಬೇಕು. ಆಮೇಲೆ ವೃತ್ತಿ ನಿರಾವೃತ ಆಗಬೇಕು, ಆವೃತ ಆಗಬಾರ್ದು. ಆ ಕಾಲಕ್ಕೆ ಏನಪ್ಪ ಅಂದ್ರೆ ತಾದೃಶ ಆನಂದಶ, ಅಂಥ ಆನಂದ ಕೋಶತ್ವ ಅಭಾವಾತ್. ಕೋಶ ಹೋಯ್ತು, ಯಾಕೆ ಜ್ಞಾನ ಆಯಿತು ಅಂದ್ರೆ ಹೋಯ್ತು ಕೋಶ. ಅದಕ್ಕೆ ಆ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿತ್ವಂ. ಈಗ ಆವರಣ ಅದೇ ನಿರಾವರಣ. ಆನಂದ ನಿದ್ಯಾಗದ ಆವರಣ, ಎಚ್ಚರದಾಗದ ಪರಿಚ್ಛಿನ್ನದ. ಹೆಂಗೆ ಬೇಕು, ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿ. ಇದು ಆನಂದಮಯ ಕೋಶದ ಜೀವನ ಮುಕ್ತಿ ಅದ. ಅದಕ್ಕೆ ಹೇಳ್ತಾರೆ ಅದೇನದಪ್ಪ ಅಂದರೆ ಕೋಶತ್ವ ಅಭಾವಾತ್ ತಮ ಕೋಶತ್ವ. ಎಲ್ಲಿ ಜಾಗ್ರದಾದಲ್ಲಿ ಕೋಶತ್ವ ಅಭಾವಾತ್. ತಮೋ ಜೃಂಭಿತತ್ವ ಅಭಾವಾತ್. ನಿದ್ರೆಯಲ್ಲಿ ತಮೋ ಪೂರ್ಣದದು, ಜೃಂಭಿತ ಅಂದ್ರೆ ಪೂರ್ಣ ಪ್ರಕಟ. ತಮದಿಂದ ಏನಪ್ಪ ಅಭಾವದ ವೃತ್ತಿ ರೀತಿ ಬೋಧ್ಯಂ. ಏನಪ್ಪ ಅಂದ್ರೆ ನಿಜವಾದ ಆನಂದ ಎಚ್ಚರದಲ್ಲಿ ವೃತ್ತ್ಯಾತ್ಮಕದಲ್ಲಿ, ನಿದ್ರೆಯಲ್ಲಿ ತಮದಲ್ಲಿ ತೋರಿದ ಆನಂದವು ಇದು ಏನದ ಅಂತ ಕೇಳಿದ್ರೆ ಇದು ಕೋಶದಿಂದ ಆವೃತ ಅದ. ಇದು ಕೋಶದ. ಆವಾಗ ಇಚ್ಛಾ ಅನಿಚ್ಛಾದಿ ವೃತ್ತಿಗಳಲ್ಲಿ ಕೂಡದ. ಎಚ್ಚರ ಕನಸಿನಾಗ ನಿದ್ಯಾಗ ಪೂರ್ಣ ತಮದಿಂದ ಕೂಡಿಕೊಂಡದ ಆನಂದದ. ಪರಂತು ಇಚ್ಛೆದ ಪ್ರಾಪ್ತಿ ಆಯಿತು, ಆನಂದ ಆಗ್ತದೆ ಮನುಷ್ಯನಿಗೆ, ವೃತ್ತ್ಯಾತ್ಮಕ ಅದ. ಈ ಆನಂದ ಇವೆಲ್ಲವುಗಳು ನಿದ್ರೆಯಲ್ಲಿ ತೋರಿದ ಆನಂದ, ಎಚ್ಚರದಲ್ಲಿ ಸ್ವಪ್ನದಲ್ಲಿ ತೋರಿದ ವೃತ್ತ್ಯಾತ್ಮಕ ಆನಂದಗಳಿಗೂ ಏನು ತೋರ್ಯದಲ್ಲ, ಈ ಆತ್ಮ ಆನಂದವನ್ನು ಮುಚ್ಚವು. ಅದು ಆತ್ಮದೇ ಆನಂದದ ಕಡೆ ವೃತ್ತಿ, ಅಲ್ಲಿ ತಮ ಮುಚ್ಚಿರುವುದರಿಂದ ಈಗ ನಾವೇನಂತೇವೆ ಆನಂದಮಯ ಕೋಶ ಅಂತ ಕರೆದೇವಿ ಅಂತ ಹೇಳಿದ್ರು ಅವರು. ತಾಮಸಿ ಸುಖಾಕಾರ ವೃತ್ತಿ ಆನಂದಮಯ ಕೋಶ ಅಂದ್ರೇನು? ತಮೋಗುಣದಿಂದ ಕೂಡಿಕೊಂಡಿರ್ತಕ್ಕಂಥ ಸುಖಾಕಾರ ವೃತ್ತಿ
ಹೌದು. ಸುಖ ದುಃಖ ವೃತ್ತಿನೇ ಅದ. ಆ ವೃತ್ತಿ ಹೆಂಗದ? ಸಾತ್ವಿಕ ಇಲ್ಲ, ಅದು ತಾಮಸಿ ಅದ. ಅದಕ್ಕೆ ಏನಪ್ಪ, ಗದ್ದಲ ನೀರಾಗ ಏನಪ್ಪ ಅಂದ್ರೆ ಮಾರಿ ನೋಡಕ್ಕೆ ಹೋದ್ರೆ ಕಾಣಂಗಿಲ್ಲ, ನೀರದ ಕರೆ ಗದ್ದಲಾಗ್ಯದ. ಹಂಗೆ ನಮ್ಮ ಅಂತಃಕರಣ ಸತ್ವದಿಂದ ಕೂಡಿಲ್ಲ, ರಜೋದಿಂದನೂ ಕೂಡಿಲ್ಲ, ಇದು ತಮೋದಿಂದ ಕೂಡ್ಯದ. ಬಿಲ್ಕುಲ್ ನಾಹಂ ಜಾನಾಮಿ ಕೋಹಂ ಇತಿ, ನಾನು ಯಾರು ಅಂತ ನಂಗೆ ತಿಳಿಯಂಗಿಲ್ಲ, ನಂಗೆ ಗೊತ್ತಿಲ್ಲ. ನ ಜಾನಾಮಿ, ನಂಗೆ ಗೊತ್ತಿಲ್ಲ ಅಂತ ನಾವು, ಯಾಕೆ ತಮೋ ವೃತ್ತಿ ಅದು, ಬಿಲ್ಕುಲ್ ಗದ್ದಲ ನೀರದ. ಹಾಗೆ ತಾಮಸಿ ಸುಖಾಕಾರ ವೃತ್ತಿ ಆನಂದಮಯ ಕೋಶ ಅಂದರೆ ತಮೋ ಗುಣದಿಂದ ಪೂರ್ಣವಾದ ಏನಪ್ಪ ಅಂದ್ರೆ ಆನಂದ. ಅವನಿಗೆ ಗೊತ್ತಾಗೋದಿಲ್ಲ. ಕೊಡುಕ ಪೂರ ಹೋಗಿರ್ತದೆ ಅವನಿಗೆ, ಏನೇನು ಮಾಡಿರಿ ಏನು ಗೊತ್ತಿಲ್ಲ ಅವನಿಗೆ. ಉಣ್ತಾನೆ ಗೊತ್ತಿಲ್ಲ. ನೋಡ್ಕೊಂಡು ನೋಡ್ರಿ, ಎಬ್ಬಿಸಿ ಉಣಿಸ್ತಾರೆ ನೋಡ್ರಿ, ನಿದ್ದೆಗೆ ಉಣ್ತಾವು. ಮುಂಜಾನೆ ರೊಟ್ಟಿ ಕೂಡ ಏನು ರಾತ್ರಿ ಉಂಡಿಲ್ಲ ಅಂತ 2 ರೊಟ್ಟಿ ನುಂಗ್ಯಾವ, ಹಾಲ ರೊಟ್ಟಿ ಕಲಿಸಿ ಉಂಡವ, ಪರಂತು ಗೊತ್ತಿಲ್ಲ. ಯಾಕೆ? ನಿದ್ದೆಯಾಗದವು, ನಿದ್ದೆಯಾಗ ಉಂಡವ, ಎದ್ದು ಕೂಡ ನಾವು ಉಂಡಿಲ್ಲ ರಾತ್ರಿ ಕೊಡು ಅಂತ. ಮತ್ತು ಹಂಗೆ ಆನಂದ ನಿದ್ರೆಯೊಳಗೆ ಏನು ಆಗ್ಯದ ಅದು ಆನಂದ ನಮಗೆ ಗೊತ್ತಿಲ್ಲ, ಅದು ಆನಂದ ಗೊತ್ತಿಲ್ಲ. ಯಾಕೆ? ತಮ ಆವೃತ್ತಿ, ನಿದ್ದೆಯಿಂದ ಕೂಡಿದ ಹುಡುಗ ಊಟ ಮಾಡಿದರೆ ಅವನಿಗೆ ಹೆಂಗೆ ಗೊತ್ತಾಗೋದಿಲ್ಲ. ಅದರಂತೆ ಆತ್ಮವು ನಿದ್ರೆಯಲ್ಲಿ ಆನಂದ ರೂಪನೇ ಅದ, ಪರಂತು ಇವನಿಗೆ ಗೊತ್ತಾಗೋದಿಲ್ಲ. ಯಾಕೆ? ತಮ ಅದ, ತಮ ಗುಣದಿಂದ ಕೂಡಿಕೊಂಡದ. ಸುಷುಪ್ತೌ ತಸ್ಯ ಉತ್ಕಟಂ ತ್ವಂ ದರ್ಶಯತಿ. ಹಗಲೂ ಅದ, ಹಗಲೂ ಆನಂದ, ಎಲ್ಲಿ ಆನಂದದ? ಆನಂದಮಯ ಕೋಶ. ಆದರೆ ನಿದ್ಯಾಗ ಸ್ಪಷ್ಟ ಅದ ನೋಡ್ರಿ. ನ ಕಿಂಚಿತ್ ಜಾನಾಮಿ ಸುಖ ಸುಪ್ತೋಹಂ, ನ ಕಿಂಚಿದ ವೇದಿಶಂ, ನಾ ಏನೂ ತಿಳಿದಿಲ್ಲ. ಮತ್ತು ಹೆಂಗಿದೆ? ಸುಖ ಸುಪ್ತೋಹಂ, ನಾನು ಏನೊಂದು ಅರಿಯಲಿಲ್ಲ, ಸುಖವಾಗಿ ಮಲಗಿದ್ದೆ. ನೋಡ್ರಿ ಹೆಂಗಂತ, ನಾ ಏನೊಂದು ಅರಿಯಲ್ಲ, ಅಲ್ಲಿ ಏನದ? ಸುಖವಾಗಿ ಇದ್ದೆ, ಏನೊಂದು ಅರಿಯಲಿಲ್ಲ ಅಂತ ತಾನು ಸುಖಾನುಭೂತಿ ಎದ್ದು ಕೂಡಲೇ ಹೇಳ್ತಾನ ಆನಂದದ. ಆದರೆ ಆ ಆನಂದ ಅನುಭವಿಸೋದ ನಾ ಅಂತ ಗೊತ್ತಿರಂಗಿಲ್ಲ. ಇದೇ ಸಮಸ್ಯೆ. ಅದು ಆನಂದ ಅನುಭವಿಸಿದವನೇ ಆ ಆತ್ಮನೇ ನಾನು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಇದು ಕೋಶ ಅಂದರು. ತದಾನಿಂ ಪುಣ್ಯ ಅಜನ್ಯಸ್ಯ ಸ್ವರೂಪ ಸುಖಸ್ಯ ಐವ ಅವಿದ್ಯಾವೃತ್ತಿ ವಿಷಯತ್ವಾತ್. ಮತ್ತು ಇದು ಎಲ್ಲಿದು ಬಂತು ರೀ? ಇದು ಎಲ್ಲಿದು ಬಂತು? ಅರೆ, ಪುಣ್ಯ ಪಾಪಗಳಿಗೆ ಭಿನ್ನವಾದ ಏನು ಆನಂದದ ಅದರದೇ ಬಂದದ್ದು ಇಲ್ಲಿ. ಹೌದಲ್ರಿ? ಈ ಬಲ್ಬ್ನ ಕರೆಂಟ್ ಬಂದದ್ದು ಇಲೆಕ್ಟ್ರಿಕ್ ಗ್ರಿಡ್ದೇ ಅದ, ಇದ್ರದ್ದಲ್ಲದು, ಅಲ್ಲಿದೆ ಬಂದದು. ಇಲೆಕ್ಟ್ರಿಕ್ ಗ್ರಿಡ್ದಾಗೆ ಕರೆಂಟ್ ಇಲ್ಲಾಂದ್ರೆ ಈ ಬಲ್ಬ್ದಾಗ ಎಲ್ಲಿದೆ ಬರ್ತದೆ? ಆನಂದಮಯ ಕೋಶದೊಳಗೆ ಏನು ಆನಂದ ನಿದ್ಯಾಗ ತೋರ್ತದ, ಇದು ನಿದ್ದೆಯ ಆನಂದ ಅಲ್ಲ. ಇದು ಎಲ್ಲರ ಆನಂದ, ಆತ್ಮಾನಂದದ. ಆನಂದೋ ಬ್ರಹ್ಮೇತಿ ವ್ಯಜಾನೀಯಾತ್. ಆನಂದವೇ ಬ್ರಹ್ಮ, ಆನಂದವೇ ಆತ್ಮ, ಆನಂದವೇ ಪರಮಾತ್ಮ. ಹೌದಾ? ಅವ ಆನಂದ, ಅದನ್ನು ತಿಳ್ಕೊಂಡೇ ನಾವು ಪರಮಾತ್ಮ ಪ್ರಾಪ್ತಿ ಆಗ್ಬೇಕಂತೇವೆ. ಆತ್ಮ ಆನಂದ ಆದ್ರೂ ಆತ್ಮಜ್ಞಾನ ಆಗಲಿ ಅಂತೇವೆ. ಮತ್ತು ಅದೇ ದುಃಖ ಇತ್ತಂದ್ರೆ ಆ ಜ್ಞಾನ ತೊಗೊಂಡು ಏನು ಮಾಡೋಣ? ಅದ್ರ ಜ್ಞಾನ ತೊಗೊಂಡು ಏನು ಮಾಡೋಣ? ಏನು ಉಪಯೋಗ ಇಲ್ಲ. ಅದಕ್ಕೆ ಅಂತಾರಪ್ಪ, ಅದಕ್ಕೆ ಆತ್ಮ ಆನಂದ ಸ್ವರೂಪ. ಆನಂದ ಸದ್ಘನ ಚಿದ್ಘನ ಆನಂದ ಘನ ಅದನು. ಅದಕ್ಕೆ ಅಂತಪ್ಪ ಅಂದ್ರೆ ಆನಂದ ಸ್ವರೂಪ ಅದನ್ನು. ಅದಕ್ಕೆ ಹೇಳಿದರು ಪುಣ್ಯ ಅಜನ್ಯಶ್ಯ, ಪುಣ್ಯದಿಂದ ಜನ್ಮ ಆಗಿರ್ತಕ್ಕಂಥ ಆನಂದ ಬೇರೆ. ಹೌದಾ? ಮನೆ ಅಡುಗೆನೇ ಬೇರೆ, ಹೋಟೆಲ್ ಅಡುಗೆನೇ ಬೇರೆ ರೀ. ಹೋಟೆಲ್ ಅಡುಗೆ ಶೇವ ಹತ್ತದ ಖರೆ, ಮತ್ತೊಂದು ತಾಸಿಗೆ ಹಸು ಹಾಕೋದು. ಮನೆ ಅಡುಗೆ ಅಂದ್ರೆ ಅದು ಹೆಂಗದ? ಅದು ಪ್ರೀತಿ ಅಡುಗೆದತ್ತ. ಹೌದು. ತದಾನೇಂ ಪುಣ್ಯ ಅಜನ್ಯಶ್ಯ, ಪುಣ್ಯಾಕಾರ ವೃತ್ತಿಯಲ್ಲಿ ತೋರಿದ ಆನಂದ, ಇದೂ ಆನಂದಮಯ ಕೋಶನೇ ಅದ. ಈ ಆನಂದ ಅಜನ್ಯಶ್ಯ ಸ್ವರೂಪ ಸುಖಶೈವ, ಪುಣ್ಯದಿಂದ ಬಂದ ಸುಖ ಬೇರೆ,
ಅದು ಪುಣ್ಯ ಇರೋ ತನಕ ಇರ್ತದೆ, ಹೌದಿಲ್ಲ ರೀ? ಪುಣ್ಯ ಹೋಯ್ತಂದ್ರೆ ಆತ್ಮನ ಸುಖ, ನಿದ್ಯಾನ ಸುಖ. ಏನು ಪುಣ್ಯ ಮಾಡಿರಿ ಪಾಪ ಮಾಡಿರಿ ಹೆಂಗೆ ಅದು ಸುಖ? ಅದು ಸುಖ ಅದ. ಆತ್ಮ ಸ್ವರೂಪ ಸುಖ ಬೇರೆ. ಅದಕ್ಕೆ ಹೇಳ್ತಾರೆ ಅವರು ಪುಣ್ಯ ಅಜನ್ಯಶ್ಯ. ಪುಣ್ಯದಿಂದ ಬಂದ ಸುಖ ಇದೇನಪ್ಪ ಅಂದರೆ ಇದು ಆನಂದಮಯ ಕೋಶದ, ಇದನ್ನು ಆನಂದಮಯ ಕೋಶದ ಮುಚ್ತದೆ. ಇದು ಅಜನ್ಯಶ್ಯ ಸ್ವರೂಪ ಸುಖಶ್ಯ ಐವ. ಸ್ವರೂಪ ಸುಖ ಏನಪ್ಪ ಅಂದ್ರೆ ಇದು ಪುಣ್ಯದಿಂದ ಹುಟ್ಟುವುದಲ್ಲ. ಇದು ಹೆಂಗೆ? ಅವಿದ್ಯಾ ವೃತ್ತಿ ವಿಷಯತ್ವಾತ್. ಏನಪ್ಪ ಅಂದ್ರೆ ಇದು ಅವಿದ್ಯಾ ವಿಷಯ ಅದ, ಇಲ್ಲಿ ವಿದ್ಯೆಯಿಂದ ಬಂದದ್ದಲ್ಲ. ಏನು ವೃತ್ತಿಯಲ್ಲಿ ತೋರಿದಂತಹ ಏನು ಆನಂದಗಳು ಅದಾವ ಇವು ಅವಿದ್ಯಾ ವಿಷಯಗಳು ಅದಾವ. ಇವು ವಿದ್ಯಾಕ್ಕೆ ವಿಷಯದಾದ. ಅದಕ್ಕೆ ನಿಜಗುಂಡ್ರು ಕಟ್ಕಡೆಗೆ ವಿದ್ಯಾನಂದ ಹೇಳ್ಯಾರ ನೋಡ್ರಿ. ಸುಖವೇ ನಿಜ ಸುಖವೇ ಏನದು ನಿಖಿಳವೆನಿಸಿತೋರು ಸುಖವೇ ನಿಜ ಸುಖವೇ. ಅದು ಕಟ್ಕಡೆಗೆ ಆನಂದ ಯಾವುದು? ವಿದ್ಯಾನಂದ. ಇವೆಲ್ಲ ಅವಿದ್ಯಾ ವೃತ್ತಿಯಲ್ಲಿ ತಪ್ಪು ತಿಳುವಳಿಕೆಯಲ್ಲಿ ತನ್ನನ್ನು ಮರೆತಿರ್ತಕ್ಕಂಥ, ಅನ್ಯದರಲ್ಲಿ ಬೆರೆತಿರ್ತಕ್ಕಂಥ ಇವು ಆನಂದಗಳು ಏನಪ್ಪ ಅಂತ ಕೇಳಿದರೆ ಇವು ವೃತ್ಯಾತ್ಮಕವಾಗಿರುವುದರಿಂದ ವೃತ್ತಿ ಇರುವವರೆಗೆ ಇರ್ತಾವೆ. ಸುಖಾಕಾರ ವೃತ್ತಿ ಸುಖಾಕಾರ ವೃತ್ತಿ ಹೋಯ್ತಾವೆ. ಆನಂದ ದರ್ಪಣದ ಪ್ರತಿಬಿಂಬ ಅದಕ್ಕಿಂತಲೂ ಬಹಳ ಪ್ರಕಾಶ ಹೆಚ್ಚಿಗೆ ಅನ್ನಿಸ್ತದೆ. ಖರೆ ಮ್ಯಾಲಿನ ಸೂರ್ಯ ನೋಡ್ಬೋದು, ಕನ್ನಡನ ಸೂರ್ಯ ನೋಡೋಕ್ಕಾಗಿಲ್ಲ ನಿಮಗೆ, ಅಷ್ಟು ಪ್ರಕಾಶ ಇರ್ತದೆ ಖರೆ. ಆದರೆ ಅದು ಸ್ವಪ್ರಕಾಶ ಅಲ್ಲ, ಅದು ಹೋಗಿಬಿಡ್ತದೆ. ಆಗ ಈ ವೃತ್ಯಾತ್ಮಕ ಆನಂದಗಳು ಇವು ಬಹಳ ಇವನಿಗೆ ಸುಖಕರವಾಗಿ ಶ್ರೇಷ್ಠವಾಗಿ ಹಿತವಾಗಿ ತೋರಿದರೂ ಕೂಡ ಇವು ಹಿತವೂ ಅಲ್ಲ, ಶ್ರೇಷ್ಠವೂ ಅಲ್ಲ, ಸುಖಕರವೂ ಅಲ್ಲ ಅಂತ ಹೇಳ್ತಾವೆ. ಅವು ಎಲ್ಲ ಏನು ತೋರ್ಯವ? ಸ್ವರೂಪ ಸುಖವೇ ತಪ್ಪು ತಿಳುವಳಿಕೆ ಅವಿದ್ಯಾ ವೃತ್ತಿಯಲ್ಲಿ ತೋರಿದಂಥವುಗಳು. ಏನಪ್ಪ ಅಂದ್ರೆ ನಿದ್ರೆಯಲ್ಲಿ, ತಮದಲ್ಲಿ, ಎಚ್ಚರದಲ್ಲಿ, ಅಜ್ಞಾನ ವೃತ್ತಿಯಲ್ಲಿ ಇವೆಲ್ಲ ಅವಿದ್ಯಾತ್ಮಕ ವೃತ್ತಿಯಲ್ಲಿ ತೋರಿದಂಥ ಈ ಸುಖಗಳದಾವೆ. ಅದಕ್ಕಂತಾರೆ ಅವರು ಪ್ರತ್ಯಹಂ ಆರಬ್ಧ ಪುಣ್ಯಕ್ಷಯ ಏವ ದೈನಂದಿನ ಪ್ರಲಯ ರೂಪ ಸುಸುಪ್ತಿ ಸಂಭವಾತ್. ಏನಪ್ಪ ಅಂದ್ರೆ ಈ ಜಾಗ್ರ ಸ್ವಪ್ನ ಸುಪ್ತಿ ಯಾಕೆ ಅಂತ ಕೇಳಿದರೆ ಅವೆಲ್ಲ ಕಾಲಾಂತರ. ಜಾಗ್ರತ್ ಭೋಗದಾಯಕ ಕರ್ಮ ಪುಣ್ಯ ಪಾಪಗಳಿಂದ ಬರ್ತಾವೆ. ಜಾಗ್ರತ್ ಭೋಗದಾಯಕ ಕರ್ಮ ಸಮಾಪ್ತಿ ಆಯಿತು, ಸ್ವಪ್ನ ಭೋಗ ಕರ್ಮ ಉದ್ಭೂತ ಆಯಿತು, ಅಲ್ಲಿಗೆ ಬರ್ತಾನೆ. ಅದು ಸ್ವಪ್ನದ ಸಮಾಪ್ತಿ ಆಯಿತು, ಸುಪ್ತಿದು ಉದ್ಭೂತ ಆಯಿತು, ಬರ್ತಾನೆ. ಆನಂದ ಇದು ಮುಗೀತು ಅಂತಂದ್ರೆ ಮತ್ತೆ ಹೇಳ್ತಾನೆ ಹೋಗ್ತಾನೆ. ಇವೆಲ್ಲ ಏನಪ್ಪ ಅಂದ್ರೆ ಪುಣ್ಯ ಪಾಪಗಳ ಮೂಲಕವಾಗಿ ಉತ್ಪನ್ನವಾದಂಥವುಗಳು. ಆತ್ಮಾನಂದ ಪುಣ್ಯ ಪಾಪಗಳಿಗೆ ಏನೂ ಸಂಬಂಧ ಇಲ್ಲ. ಕನ್ನಡಿಯಾಗ ತೋರಿತಕ್ಕಂಥ ಪ್ರತಿಬಿಂಬಗಳು ಕನ್ನಡಿಯ ಮೂಲಕವಾಗಿ ತೋರಿದಂಥವುಗಳು. ಕನ್ನಡಿ ನಾಶ ಆದರೆ ಅವು ನಾಶವಾಗುತ್ತವೆ, ಆದರೆ ಸೂರ್ಯನು ಮಾತ್ರ ಹೇಗೆ ನಾಶ ಆಗುವುದಿಲ್ಲ. ಅದರಂತೆ ಆತ್ಮಾನಂದ ಅದು ಸದಾ ಸದಾ ಇರ್ತದೆ, ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥದ್ದು. ಅದಕ್ಕೇ ಉತ್ತಮೇ ಸೂತ್ರ ಭಾಷೆ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೆದರು, ಉಭಯಥಾಪಿ ನ ಕರ್ಮಾತಃ ತದಭಾವ. ಏನಪ್ಪ ಎಲ್ಲಿ ಎರಡೂ ದೃಷ್ಟಿಯಿಂದ ಜಾಗ್ರ ಸ್ವಪ್ನ ಇವೆಲ್ಲ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಇವು ವೃತ್ಯಾತ್ಮಕವಾಗಿ ತೋರ್ತಕ್ಕಂಥವುಗಳು. ಅವು ಹೇಗೆ ಸುಳ್ಳು ಅದರಂತೆ ನಿದ್ರೆಯಲ್ಲಿ ತೋರಿದ ಆನಂದವು ಕೂಡ ಇದು ತಮ್ಮ ವೃತ್ತಿಯಿಂದ ಕೂಡಿಕೊಂಡಿರುವುದರಿಂದ ಇದು ಸುಳ್ಳು. ಇದು ಆನಂದಮಯ ಕೋಶ ಅಂತಾರೆ, ಇದು ಆತ್ಮಾನಂದ ಅಲ್ಲ. ಅದಕ್ಕೆ ಈ ಆನಂದವೂ ಕೂಡ ಆವೃತವಾಗಿರುವುದರಿಂದ, ತಮದಿಂದ ಆವೃತವಾಗಿರುವುದರಿಂದ ಈ ಆನಂದಮಯ ಕೋಶನೂ ಕೂಡ ಆತ್ಮ ಅಲ್ಲ. ಯಾಕೆ? ಇದು ಪುಣ್ಯದಿಂದ ಜನ್ಯವಾದದ್ದು ಅಲ್ಲ. ಆತ್ಮಸುಖ ಪುಣ್ಯದಿಂದ ಜನ್ಮವಾದದ್ದು ಅಲ್ಲ. ಅದೇನಪ್ಪ ಅಂದ್ರೆ ಪುಣ್ಯ ಪಾಪ ಇತರೇಶಾಂ ಅಂದಾರವರು.
ಪುಣ್ಯ ಪಾಪಕ್ಕೆ ವಿಭಿನ್ನವಾಗಿರ್ತಕ್ಕಂಥದ್ದು ಅದ. ಇದು ನಿದ್ರಿದೆ ಆನಂದದ ಪುಣ್ಯದಿಂದ ಉತ್ಪನ್ನ ಆಗಿರ್ತಕ್ಕಂಥದ್ದು ಅದ. ಆದ್ದರಿಂದ ಈ ವೃತ್ತ್ಯಾತ್ಮಕ ಆನಂದವು ಇದು ಪರಿಚ್ಛಿನ್ನವೂ ಅಪರಿಪೂರ್ಣವೂ ಆಮೇಲೆ ದುಃಖಕ್ಕೆ ಕಾರಣವೂ ಆಗಿರುವುದರಿಂದ ಈ ಆನಂದ ಈ ತೋರೆದಲ್ಲ, ಇದಕ್ಕೆ ನಾವು ಕೋಶ ಅಂತ ಕರೆದೇವಿ. ಯಾಕೆ? ನಿನ್ನ ಆತ್ಮನನ್ನು ಅರಿಯುವುದಿಲ್ಲ. ಈ ಆನಂದಮಯ ಕೋಶನ ಕೂಡ ನಿನಗೆ ಇದು ಮಾಡ್ಯದ ಅಂತ ಹೇಳಿದ್ರು. ಅದಕ್ಕೆ ಅಲ್ರಿ ಇದು ಪುಣ್ಯದಿಂದನೇ ತೋರ್ತದ, ಪುಣ್ಯದಿಂದನೇ ಹೋಗ್ತದ ಅಂತ ಕೇಳಿದ್ರೆ ಇದೇನು ಪುಣ್ಯ? ಅದಕ್ಕೆ ಅದೃಷ್ಟ ಅಂತಾರೆ. ಅದು ಅದೃಷ್ಟ ಆಗ್ತದೆ. ಅದು ನೋಡ್ತೀನಿ ಅಂದರೆ ನೋಡೋಕೆ ಬರಲಾರಕ್ಕೆ ಅದೃಷ್ಟ ಅಂತಾರೆ ಅವರು. ಗಾಳಿಗೆ ನಾನು ನೋಡ್ತೀನಿ ಅಂದ್ರೆ ನೋಡೋಕೆ ಬರೋಂಗಿಲ್ಲ, ಅದಕ್ಕೆ ಆಕಾಶಕ್ಕೆ ನೋಡೋಕೆ ಬರೋಂಗಿಲ್ಲದಕ್ಕೆ ಅದೃಷ್ಟ ಅಂತಾರೆ. ಅದಕ್ಕೆ ಯಾರೂ ಕೂಡ ಇದಕ್ಕೆ ಪುಣ್ಯ ಪಾಪಗಳನ್ನ ಕಾರ್ಯಾನುಮೇಯ ಅದಾವ ಅಷ್ಟೇ ಅಲ್ಲ. ಸುಖ ಬಂತು ಪುಣ್ಯ, ದುಃಖ ಆಯಿತು ಪಾಪ, ಇವು ಕಾರ್ಯಾನುಮೇಯ ಅದಾವೆ. ಎಲ್ಲನೂ ಕೂಡ ಇಂದ್ರಿಯ ವೇದ್ಯಗಳು ಅಂತ ಇರುವುದಿಲ್ಲ, ಕಾರ್ಯಾನುಮೇಯ ಅದಾವ ಅಂತ ಹೇಳಿದ್ರು. ಅದೃಷ್ಟ ಅಂತಾರೆ ಅದಕ್ಕೆ ಶಾಸ್ತ್ರ. ಅದಕ್ಕೆ ಅದೃಷ್ಟ ಭೋಗ ಸಿದ್ಧಾರ್ಥಂ ನ ಪ್ರಲಯ ಸಿದ್ಧಾರ್ಥಂ ಇತಿ. ಅದೃಷ್ಟ ಯಾಕೆ ಒಪ್ತಾರೆ? ಭೋಗಕ್ಕೆ ಒಪ್ತಾರೆ ಅದೃಷ್ಟ ಎಲ್ಲನೂ. ಇವೆಲ್ಲ ಒಪ್ಪೋದು ಯಾಕೆ? ಎಚ್ಚರ ಕನಸ ನಿದ್ದೆ ಒಪ್ಪೋದು ಯಾಕೆ? ಭೋಗಕ್ಕೆ. ಆಯಾಯ ಭೋಗ ಮುಗೀತು ಅಂದ್ರೆ ಬರ್ತಾನೆ, ಹೇಳ್ತಾನೆ, ಮುಗ್ತಾನೆ. ನಿದ್ದೆ ಯಾಕೆ? ಭೋಗ ಮುಗೀತು ಮಗೋ, ಭೋಗ ಬಂತು ಹೇಳು. ಇವೆಲ್ಲ ಏನವ? ಸೃಷ್ಟಿ ಪ್ರಳಯ ಉತ್ಪತ್ತಿಗಳು ಜೀವನ ಭೋಗಕ್ಕಾಗಿಯೇ ಅದಾವೆ ವಿನಃ ಮತ್ತೊಂದಕ್ಕೆ ಇಲ್ಲ. ಹಾಗೆ ಮನುಷ್ಯನ ಮಲಗುವುದು ಹೇಳುವುದು ಏನದ? ಜೀವನ ಭೋಗಕ್ಕನೇ. ಎಚ್ಚರಾಗ್ತಾನೆ, ಸ್ವಪ್ನ ಆಗ್ತದೆ, ಮುಗೀತು ಅಂದ್ರೆ ಮತ್ತೆ ಮಗೋತಾನೆ. ಮಕ್ಕೊಂಡೇ ಇರಬೇಕು ಆರಾಮದಾನೆ. ಯಾಕೆ ಕೇಳ್ತಾನೆ? ಎಬ್ಬಿಸ್ತದ, ಅದು ಭೋಗ ಅದ, ಇದು ಅವನಿಗೆ ಎಬ್ಬಿಸ್ತದ ಅಂತ ಹೇಳಿದರು. ಹೀಗೆ ಆನಂದಮಯ ಕೋಶಸ್ಯ ಸುಷುಪ್ತವು ಸ್ಫೂರ್ತಿ ಉತ್ಕಟ. ನಾವು ನಿದ್ದೆಗೆ ಯಾಕೆ ಹೇಳಿದೇವೆ ಅಂದ್ರೆ ಸ್ಪಷ್ಟ ಅದ ನಿಮ್ಗೆ. ಎಚ್ಚರದಾಗೂ ಆನಂದಮಯ ಕೋಶ ಅದ. ಅದೇ ನಿದ್ಯಾಗನಲ್ಲ, ಕನಸನಾಗನಲ್ಲ, ಎಚ್ಚರದಾಗ ಎಲ್ಲೆಲ್ಲಿ ಆನಂದ ವೃತ್ತ್ಯಾತ್ಮಕವಾಗಿ ತೋರುತ್ತದೆಯೋ ಅದೆಲ್ಲವೂ ಆನಂದಮಯ ಕೋಶ. ಎಲ್ಲೆಲ್ಲಿ ಆನಂದ ತೋರ್ತದ ಆತ್ಮಂದೇ ಅದ. ಯಾವ ಪದಾರ್ಥ ಸಿಹಿ ತೋರಕತ್ತದ ಅದು ಬೆಲ್ಲದ್ದೇ. ಶೇಂಗಾದ ಹೋಳಿಗೆನೇ ಇರಲಿ, ಹುರುಳದ ಹೋಳಿಗೆನೇ ಇರಲಿ, ಸಜ್ಜುಕದ ಹೋಳಿಗೆನೇ ಇರಲಿ, ಎಲ್ಲಿ ಸಿಗೋದು ಅದು ಬೆಲ್ಲದ್ದು. ಹಾಗೆ ಎಚ್ಚರದಾಗಿ ಇರಲಿ, ಕನಸಿನಾಗಿರಲಿ, ಎಲ್ಲಿ ಆನಂದ ತೋರದ ಅದು ಆತ್ಮದು. ಅದಕ್ಕೆ ಆತ್ಮ ಆನಂದ ರೂಪ. ಆತ್ಮ ಆನಂದ ಅದಾನೆ. ಅದು ವೃತ್ತ್ಯಾತ್ಮಕವಾಗಿ ತೋರ್ಯದ. ಯಾವಾಗ ನಿರ್ವೃತ್ತಿ ಹಾಕದ ತತ್ವಜ್ಞಾನ ಮೂಲಕವಾಗಿ ಸದಾನಂದ ಇರ್ತದೆ. ಪ್ರಶ್ನೆಯೇ ಸದಾನಂದ ಇರ್ತದೆ. ಅದಕ್ಕೆ ಆನಂದಮಯ ಕೋಶಸ್ಯ ಹೇಳಕ್ಕೆ ನೀವು ನಿದ್ದೆನೇ ಯಾಕೆ ಹೇಳಿದ್ರಿ ಅಂದ್ರೆ ಎದ್ದಾಗೂ ಅದಪ್ಪ, ನಿದ್ಯಾಗ ಸ್ಪಷ್ಟ ಅದ ಅಂತ ಹೇಳಿದೆವು ನಾನು. ರೇಖಾಚಿತ್ರಕ್ಕಿಂತಲೂ ಅವನಿಗೆ ತನ್ನ ಮುಂದಿಂದಿರಿಸಿದ್ರೆ ಕಳ್ತನ ಮಾಡೋದು ರೇಖಾಚಿತ್ರ ತೆಗಿತಾರೆ, ಅದು ಪೇಪರ್ದಾಗ ಬಿಡ್ತಾರೆ. ಹೆಂಗೆ ಹಿಡ್ಕೊಂಬ ಅಂತಾರೆ ಅಂದಲ್ಲ. ಹಂಗೆ ಆತ್ಮನಿಗೆ ಮೊದಲು ಇವು ಜಾಗ್ರ ಸ್ವಪ್ನ ರೇಖಾಚಿತ್ರಗಳು ನಿದ್ಯಾಗ ಸ್ಪಷ್ಟ ಅದ ನೋಡ್ರಿ. ಯಾರಿಲ್ಲ ಏನಿಲ್ಲ, ಅವನೇ ಅದ, ಅವನು ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದಪ್ಪ ಅಂತ ಕೇಳಿದರೆ ಆನಂದಮಯ ಕೋಶ ಎಚ್ಚರದಾಗ ಅದ ಅಂದ್ರಿ, ಕನಸನೂ ಅದ ಅಂದಿರಿ, ಮತ್ತು ನಿದ್ದಿದ್ಯಾಗ ಸ್ಪಷ್ಟಪ್ಪ. ನಿದ್ಯಾಗ ಸ್ಪಷ್ಟ ನೋಡು, ಏನಿಲ್ಲ. ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು ಏನಿಲ್ಲ, ಖರೆ ಸ್ಪಷ್ಟ ಹಾಕೋದು. ಅದಕ್ಕೆ ಹೇಳಿದೆ ನಾವು ಆನಂದಮಯ ಕೋಶಸ್ಯ ಸುಸುಪ್ತವು ಸ್ಫೂರ್ತಿ ಉತ್ಕಟ. ಸ್ಫೂರ್ತಿ ಅಂದ್ರೆ ತೋರುದು, ತಿಳಿಯಕ್ಕೆ ಬರೋದು, ಸ್ಪಷ್ಟ ತಿಳಿದು ಬರ್ತದೆ. ಅಲ್ಲಿ ಏನಿಲ್ಲ, ಅದೇ ಅದಲ್ಲ. ಅದಕ್ಕೆ ಹೇಳಿದ್ದೇವೆ ಸ್ವಪ್ನ ಜಾಗರೆಯೋ
ಈಶಿತ್ ಈಶಿತ್ ಏನಪ್ಪ ಅಂತ ಕೇಳಿದ್ರೆ ಇಷ್ಟ ಸಂದರ್ಶನಾದಿನ. ಜಾಗ್ರ ಸ್ವಪ್ನದಾಗ ಕಿಂಚಿತ್ ಹೆಂಗೆ ತೋರ್ತದೆ? ಪ್ರಿಯ, ಮೋದ, ಪ್ರಮೋದ ರೂಪದಲ್ಲಿ ತೋರ್ತದೆ. ಈಶಿತ್ ಅಂದ್ರೆ ಕಿಂಚಿತ್. ಏನಪ್ಪ ಹೆಂಗೆ? ಈಶಿತ್ ಇಷ್ಟ ಸಂದರ್ಶನ ಆದಿನ. ಸಂದರ್ಶನ ಸಾಮೀಪ್ಯ ಪ್ರಾಪ್ತಿ. ಪ್ರಿಯ, ಮೋದ, ಪ್ರಮೋದ. ಎಚ್ಚರ ಕನಸಿನೊಳಗೆ ಪ್ರಿಯ, ಮೋದ, ಪ್ರಮೋದದಿಂದ ತೋರುವ ಈ ಆನಂದವು ಅದು ನಿದ್ರೆಯಲ್ಲಿಯೂ ಕೂಡ ಇರುತ್ತದೆ. ಅಲ್ಲಿ ಹೆಂಗದ? ಆವೃತವಾಗಿ ಇರುತ್ತದೆ. ಆನಂದ ಇಲ್ಲದಿದ್ದರೆ ಯಾರು ಇರಕ್ಕೆ ತಯಾರು ಇಲ್ಲ. ಅದೇ ಎಚ್ಚರದಾಗನೂ ಆನಂದ ಅದ. ಸಿಗಲಿ ಬಿಡಲಿ ಆನಂದ ಆಶಾದಾಗರೇ ಅದಾನ. ಅದಲ್ಲ, ಮನೆ ಕಟ್ಟಿದ್ರೆ ಆರಾಮಿರ್ತದೆ, ಸುಖ ಆಶಾಕರೆ ಕಟ್ಟ್ಯಾನ. ಬಿದ್ದು ಸಾಯಲೆಕ್ಕ ಮನೆ ಬಿದ್ದು ಆಶಾದಿಂದ ಕಟ್ಟ್ಯಾನ. ಆಶಾದಿಂದೇ ಹೆಂಡತಿ ಮಾಡ್ಕೊಳ್ಳೋಣ, ಆಶಾದಿಂದೇ ಮಕ್ಕಳು ಹಡ್ದಾನ. ಈ ಹೆಂಡತಿ ಸಿಕ್ಕರೆ ಸುಖ ಆಗಿಲ್ಲ, ಮಕ್ಕಳು ಹಡಿದ್ರೆ ಸುಖ ಅದಕ್ಕೆ ಮಾಡ್ತಾನೆ. ಅದಾಗ ಸೊಸೆ ಬಂದರೆ ಸುಖ ಅಂತ ಮಾಡ್ತಾನೆ, ಮೊಮ್ಮಕ್ಕಳು ಆದರೆ ಸುಖ ಅಂತ ಮಾಡ್ತಾನೆ. ಎಲ್ಲರೂ ಕೂಡಿ ಗಾಡಿ ಕುಂಡ್ರಿಸಿ ಅಳ್ತಾರೆ. ಮತ್ತೇನು ಇನ್ನು ಸಿಗೋದು ಅಟ್ಟೆ. ಮತ್ತೇನದು? ಹಣ ಸಿಂಗಾರ ಮಾಡಿ ಕಳಿಸ್ತಾರೆ. ಜಗತ್ತಿನೊಳಗೆ ಅಂತಾರೋ सुखाची आशा जन्माचं गेला. सुख भेटलं नाही कोणाला, पण आशा तरी सुटलं नाही. ते सुटलं नाही, ते भेटलं नाही. ಹೌದು. ಹೆಂಗಂದರೆ ಸುಖ ಸಿಕ್ಕಿಲ್ಲ, ಹುಡುಕೋದು ಇವಾಗ ಬಿಟ್ಟಿಲ್ಲ. ಹೆಂಗದ ಸಂಸಾರ ಹಿಂಗೆ ಅದಂತಾರೆ ಅವರು. ಅದಕ್ಕೆ ಈ ಈ ಈ ಆನಂದದ ಆಸೆ ಎಚ್ಚರದಾಗದ, ಕನಸನಾಗೋದ, ನಿದ್ಯಾಗಂಕರ ಅದ. ಇವನಿಗೆ ಗೊತ್ತಿಲ್ಲೇ ಅದ. ಇದಕ್ಕೇನಪ್ಪ, ಈ ಆನಂದವು ಇವನನ್ನು, ಆತ್ಮವನ್ನು ಮುಚ್ಚಿದೆ. ಈ ಮುಚ್ಚಿ ಏನಪ್ಪ ಅಂದ್ರೆ ಆತ್ಮನನ್ನು ಮರ್ತದ. ಈ ಬಿಂಬ ಆನಂದವನ್ನು ಮರೆತು ಪ್ರತಿಬಿಂಬ ಆನಂದದಲ್ಲಿಯೇ ಯಾವ ತುಷ್ಟ ಆಗ್ಯಾನ. ಮನೆ ಊಟ ಬಿಟ್ಟು ಹೋಟೆಲ್ದೇ ಇವನಿಗೆ ರುಚಿ ಹತ್ಯದ. ಏನೇ ಕೂಡ್ಸಲ್ರಕ್ಕ ಅವರು ಅದ್ರಾಗ ಅದನ್ನೇ ರುಚಿ ಹತ್ತದ. ಹಾಗೆ ಆತ್ಮಾನಂದ ಬಿಟ್ಟು ಈ ವಿಷಯಾನಂದದಲ್ಲಿ ಇವ ಏನಪ್ಪ ಅಂದ್ರೆ ಬೆನ್ನು ಹತ್ಯಾನ. ಮುಂದೆ ಏನಾಗಿ ಹೊಟ್ಟೆ ಕಟ್ಟಮ್ಮ ಹಾಳಾಗ್ತಾನೆ. ಮತ್ತೇನು ಹಾಳಾಗ್ತಾನೆ. ಹಾಗೆ ಇವ ಆತ್ಮಾನಂದವನ್ನು ಮರೆತು ವಿಷಯಾನಂದದಲ್ಲಿ ಬೆನ್ನು ಹತ್ತಿರತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಇವ ಹಾಳಾಗ್ತಾನೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಸ್ವಪ್ನ ಜಾಗರ ಈಶಿತ್ ಇಷ್ಟ ದರ್ಶನಾದಿನ. ನಿದ್ರೆಯೊಳಗಿರ್ತಕ್ಕಂಥ ಆತ್ಮಾನಂದವೇ ಕನಸಿನಲ್ಲಿ, ಎಚ್ಚರದಲ್ಲಿ ಇಷ್ಟದ ದರ್ಶನ, ಇಷ್ಟದ ಪ್ರಾಪ್ತಿ, ಇಷ್ಟದ ಅನುಭವದಿಂದ ಅದೇ ಭಿನ್ನ ಭಿನ್ನ ರೂಪದಲ್ಲಿ ತೋರ್ತದೆ. ಬೆಲೆ ಭಿನ್ನ ಭಿನ್ನ ಪದಾರ್ಥಗಳಲ್ಲಿ ಕೂಡಿ ತೋರುವಂತೆ ಅದು ನಿದ್ಯಾಗಿ ಏನೇನು ಆನಂದ ಅದಲ್ಲ, ಅದು ಆನಂದ, ಆ ಬಿಂಬಾನಂದವೇ ಅನಂತ ವಿಷಯಗಳಲ್ಲಿ ಏನಪ್ಪ ಅಂದ್ರೆ ಅದು ತೋರಿ ನಿನಗೆ ಆನಂದ ಅಂತ ಕಾಣ್ತದೆ. ಅದೇನಪ್ಪ ಅಂತ ಕೇಳಿದ್ರೆ ಯಾವುದು? ಸ್ಫೂರ್ತಿ ಉತ್ಕಟ. ಉತ್ಕಟ ಅಧಿಕ, ಸ್ಫೂರ್ತಿ ಸ್ಫುರ್ಣಂ. ಎಲ್ಲದ ನಿದ್ದೆ? ಉತ್ಕಟ ಸ್ಫುರ್ಣಂ ಅದ. ಏನೊಂದಿಲ್ಲದೆ, ಹೌದಾ? ತಾನಿಲ್ಲಿ ಅನಿಸದೆ. ನಿಜ ಬರ್ದಾರಲ್ಲ, ಏನೊಂದಿಲ್ಲದೆ ತಾನಿಲ್ಲಿ ಅನಿಸದೆ. ತೋರುವ ಸುಖವೇ ನಿಜ ಸುಖವೇ. ಏನೊಂದಿಲ್ಲ, ತಾರೇ ಅದಾನ. ಎದ್ದಾಗ ಎಲ್ಲ ಬೇಕಂತಾನ ಅಂದ್ರೆ ಸುಖಿ ಅಂತಾನೆ. ನಿದ್ಯಾಗ ಯಾರೂ ಇಲ್ಲ, ನೀ ಸುಖಿ ಇದ್ದೀ ಇಲ್ಲಪ್ಪ. ಕೆಲವೊಂದು ಮಂದಿ ಗಂಟು ನೋಡಂಗಿಲ್ಲ, ಬಡ್ಡಿ ಮೇಲೆ ಭಾಳ ಜಮ ಇರ್ತಾವ್ರಿ. ಆ ಬಡ್ಡಿ ಆಶೆಕ್ಕಾಗಿ ಉಣಂಗಿಲ್ಲ, ತಿನ್ನಂಗಿಲ್ಲ, ಹಾಗೆ ಸಾಯ್ತಾವೆ ಗಂಟು ಬಾಳೆ ಮಾಡಿ. ಹಿಂಗೆ ಇದು ವಿಷಯಾನಂದ ಅಪೇಕ್ಷೆ ಮಾಡ್ತಾನೆ, ಆತ್ಮಾನಂದ ಅಪೇಕ್ಷೆ ಮಾಡೋಂಗಿಲ್ಲ. ಅರೆ ಆತ್ಮಾನಂದ ನಿದ್ಯಾಗದ, ನೀ ಸ್ವತಃ ಅನುಭವ ಮಾಡ್ತೀವಿ. ಏನೊಂದಿಲ್ಲದೆ ತಾನಿಲ್ಲಿ ಅನಿಸದೆ. ತೂರುವ ಸುಖವೇ ನಿಜ ಸುಖವೇ ನೀ ಇದ್ದಿ, ಪರಂತು ನೀವು ಹಿಂಗೆ ಮಾಡ್ತಾನ.
ಅದಕ್ಕೆ ಹೇಳ್ತಾರೆ ಅವರು ಸುಷುಪ್ತ ಆನಂದಮಯ ಕೋಶಸ್ಯ ಬರೋಬರಿದೆ. ಶ್ಲೋಕ ಓದಬೇಕೇನಿದೆ? ಇದೇ ಓದ್ಬೇಕು. ಹಾಂ. ಉತ್ಕಟ ಅಧಿಕ ಏನಪ್ಪ? ಸ್ಫೂರ್ತಿ, ಸ್ಫುರಣಂ ತೋರುದು ಸ್ಪಷ್ಟವಾಗಿ ತೋರುದು. ನಿದ್ಯಾಗ ಆನಂದ ಸ್ಪಷ್ಟವಾಗಿ ತೋರ್ತದೆ, ಪ್ರಶ್ನೆ ಇಲ್ಲ, ತೋರುವುದು. ಸುಸುಪ್ತವು ಆನಂದಮಯ ಕೋಶಸ್ಯ, ನಿದ್ರೆಯೊಳಗೆ ಆನಂದಮಯ ಕೋಶ ಸ್ಪಷ್ಟ ಅದ. ಅಲ್ಲೇ ಏನು ಯಾರು ಏನಿಲ್ಲ ಆನಂದನೇ ಅದ. ತದಾ ಸುಖಸ್ಯ ದುಃಖ ಅಸಂಭಿನ್ನತ್ವಾದ ಇತಿ. ಯಾಕದ? ದುಃಖದ ಸಂಬಂಧನೇ ಇಲ್ಲ, ಅದರ ಕಾರಣನೇ ಇಲ್ಲ. ಕಾರ್ಯಲ್ಲಿರ್ತದೆ, ಕಾರಣ ಇದ್ದರೆ ಕಾರ್ಯ ಇರ್ತದೆ, ಕಾರಣ ಇಲ್ಲ. ಕಾರಣ ಇಲ್ಲ, ಕಾರಣ ಇಲ್ಲದ ಪ್ರಶ್ನೆ ಇಲ್ಲಲ್ರಿ. ಕಾರಣ ಇತ್ತಂದರೆ ಏನರ ಕಾರ್ಯ ಬರಬೇಕು. ದುಃಖಕ್ಕೆ ಕಾರಣೀಭೂತವಾದ ಅನ್ಯ ಪದಾರ್ಥಗಳೇ ಅಲ್ಲಿಲ್ಲ. ಯಾಕೆ ಇವೊಬ್ಬನೇ ಅದಾನ, ಅನ್ಯ ದೇಹ ಹಿಡ್ಕೊಂಡು ಇಂದ್ರಿಯ ತಗ ಎಲ್ಲ ಹೋಗ್ಯಾವ, ಅಲ್ಲಿ ಇಲ್ಲೇ ಕಾರಣ ಯಾವದವ? ಅವು ಇಲ್ಲದಕ್ಕೆ ಅದು ಕಾರಣ. ಸುಖಸ್ಯ ದುಃಖ ಅಸಂಭಿನ್ನತ್ವಾದೀತಿ, ದುಃಖದ ಸಂಬಂಧನೇ ಇಲ್ಲ. ತಥಾಪಿ ಅಜ್ಞಾನೇನ ಆವೃತತ್ವಾತ್, ದುಃಖಕ್ಕೆ ಕಾರಣೀಭೂತವಾದ ಯಾವ ಪದಾರ್ಥ ಇಲ್ಲದಿದ್ದರೂ ಕೂಡ ಮತ್ತೇನಾಯ್ತು ರೀ? ಅಜ್ಞಾನದ. ಅದಕ್ಕೆ ಅಂತಾರೆ ಅವರು ತಥಾಪಿ ಅಜ್ಞಾನೇನ ಆವೃತತ್ವಾತ್, ಅಜ್ಞಾನದಿಂದ ಆವೃತ ಆಗಿರೋದ್ರಿಂದ ನ ಮುಖ್ಯ ಆನಂದ ರೂಪತ್ವಂ, ಇದು ಮುಖ್ಯಾನಂದ ಅಲ್ಲ. ಯಾಕೆ? ಇದು ಆತ್ಮಾನಂದ ಅಲ್ಲ, ಇದು ವೃತ್ಯಾತ್ಮಕ ಆನಂದದ. ತಮದಲ್ಲಿ ಆನಂದ ಅದೇ, ತಮದಲ್ಲಿ ಆನಂದ. ಜ್ಞಾನ ಇಲ್ಲ, ಅಜ್ಞಾನದಲ್ಲಿ ಆನಂದ ಅದ ಮನುಷ್ಯನಿಗೆ. ಏನಪ್ಪ ಅಂತ ಕೇಳಿದರೆ ಅದು ಅಷ್ಟು ಅವನಿಗೆ ಸುಖ ಕೊಡೋಂಗಿಲ್ಲ, ಆನಂದ ಆಗೋದಿಲ್ಲ ಅಂತ. ನಾವು ಯಾರೇ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಖೀರ್ ಉಣ್ಬೇಕಂತ ಅಪೇಕ್ಷೆ ಮಾಡ್ಯಾರ, ಖೀರ್ ಎಂದೂ ನೋಡಿಲ್ಲ, ಬರೀ ಕೇಳೇ ನಾವು. ಹೌದಲ್ರಿ? ಯಾರೋ ತಂದು ಇಟ್ರು ಅಂತ ತಿಳ್ಕೋರಿ, ಉಂಡ ಚಲೋ ರುಚಿ ಅಂದ. ಎಷ್ಟು ದಿನ ಉಣ್ಬೇಕಂತ ನಾವು, ಅವನಿಗೆ ಸಿಕ್ಕೇ ಇಲ್ಲ. ಯಾರೋ ತಂದಿಟ್ರೆ ಉಂಡ ಚಲೋ ಸಿಹಿ ಅಂದ. ಯಾರು ಹೇಳಿದ್ರು ಏನು ಉಂಡ್ರಿ ಏನು ಕೇಳಿದ್ರು, ಸಿಹಿ ಉಂಡ, ಖೀರ್ ಹಿಂಗ್ರಿ ಖೀರಿ ಅಂತ ಭಾಳ ಆನಂದ ಅಕ್ಕದಿಲ್ಲ. ಇಬ್ಬರು ಮನುಷ್ಯ ಕೂಡೆ ಕುಂತಿರ್ತಾರೆ ಬಸ್ನಾಗ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸರಿ ಅಂತ ಹಿಂಗೆ ಕುಂಡಿರ್ತಾನೆ, ಅಗಲು ಮಾಡಿ ಕುಂಡಿರ್ತಾನೇನು ಮತ್ತೆ ಸುಮ್ಕೊಂಡ್ರಾಗಿಲ್ಲ. ಮತ್ತೆ ಮಾತಾಡ್ತಾನೆ, ನೀವು ಯಾವರು ನಾವು ಯಾವ್ರು ಹಂಗೆ ಹಿಂಗೆ ತಳ್ಕೊಂಡು ಇವ್ರು ನೀವು ಇಂಥವ್ರಿ ಅವ್ರವ್ರು ನೀವು. ಹಾಂ ನಾ ಇದೇ ಮಂತ ಅದೇ ಮಂತ ಅಂದವ್ರಿ, ನಮ್ಮ ಸೊಸೆ ನಿಮ್ಮೂರಕ್ಕೆ ಹಿಂಗೆ ರೀ ಬರ್ರಿ ಕುಂಡ್ರಿ ಅಂತ. ಅದು ಹೆಂಗೆ ಆನಂದ ಹಾಕದ್ರಿ? ಇಷ್ಟೊತ್ತಾಗಿದ್ದು ನಾವು ಜಗಳ ತೆಗಿತಿದ್ದು. ಈಗ ಅರಿವಿನ ಆನಂದನೇ ಬೇರೆ, ಅರಿವಿಂದ ಆನಂದನೇ ಬೇರೆ. ಯಾವುದು ಅಪೇಕ್ಷೆ ತಿನ್ಬೇಕಂತಾನೆ ಗೊತ್ತಿಲ್ಲ, ಕೊಟ್ಟರು ತಿಂದ ಹೆಂಗೆ ಚಲೋ ಅಂತಾನೆ. ಏನು ಇದು? ಅಯ್ಯೋ 2 ದಿನ ತಿನ್ಬೇಕಂದಿದ್ದೀನಿ ರೀ, ಅದೇ ಏನು ರೀ ಇದು ಅಂತ ಖುಷಿ ಆಗ್ತದೆ ಅವನಿಗೆ. ಜ್ಞಾನದ ಆನಂದವೇ ಬೇರೆ, ಹೌದಲ್ರಿ? ನಾಲಿಗೆ ಆನಂದವೇ ಬೇರೆ. ನಾಲಿಗೆದ ಆ ರಸದ ಜೊತೆಗೆ ಅದರ ಜ್ಞಾನವೂ ಆಯಿತು ಅಂದ್ರೆ ಮತ್ತಿಷ್ಟು ಖುಷಿ ಆಗ್ತದೆ ಮನುಷ್ಯನಿಗೆ, ಖುಷಿ ಆಗ್ತದಲ್ಲ. ಹಂಗೆ ಅಂತಾರವರು. ಏನಪ್ಪ ಅಂತ ಕೇಳಿದರೆ ಅಜ್ಞಾನ ಆವೃತತ್ವಾತ್, ನಿದ್ರೆಯೊಳತಕ್ಕಂಥ ಅಜ್ಞಾನ ಆವೃತ ಆಗಿರುವುದರಿಂದ ಇದು ನ ಮುಖ್ಯ ಆನಂದ ರೂಪತ್ವಂ, ಇದು ಆತ್ಮಾನಂದ ಅಲ್ಲ, ವಿದ್ಯಾನಂದ ಇದು ಅಲ್ಲ. ಸ್ವಪ್ನ ಜಾಗರೆಯೋ, ಸ್ವಪ್ನ ಜಾಗರದಲ್ಲಿ ಈಶಿತ್ ಒಂದು ಸ್ವಲ್ಪ, ಈಶಿತ್ ಒಂದು ಸ್ವಲ್ಪ, ಸ್ಫೂರ್ತಿ ಇಷ್ಟ ಸಂದರ್ಶನಾದಿನ, ಜಾಗ್ರ ಸ್ವಪ್ನಗಳಲ್ಲಿ ಇಷ್ಟ ವಸ್ತುವಿನ ದರ್ಶನ ಸ್ಪರ್ಶನ ಅನುಭವದಿಂದ ಪ್ರಿಯ ಮೋದ ಪ್ರಮೋದಾದಿ ವೃತ್ತಿಗಳಲ್ಲಿ ಇದು ಆನಂದ ಎಚ್ಚರದಾಗೂ ತೋರ್ತದೆ. ಇದು ಆದಿಪದೇನ ಲಾಭ ಭೋಗ ಪರಿಗ್ರಹ, ಲಾಭ ಭೋಗ ಮೋದ ಪ್ರಮೋದ ಅಂತ ಅಷ್ಟೇ. ಲಾಭ ಭೋಗ ಅಂದ್ರೆ ದರ್ಶನ ಪ್ರಿಯ, ಆಮೇಲೆ ಮೋದ ಲಾಭ ಕೈಯಾಗಿ ಬಂತಂದ್ರೆ, ಹೌದಲ್ಲ?
ಪ್ರಮೋದ ಅಂದರೆ ಕಿಶಾದಾಗಿಟ್ಟ ಅಂದ್ರೆ ಬಾಯಾಗಿಟ್ಟ ಅಂದ್ರೆ ಅದಕ್ಕೆ ತಾಟ್ನಾಗಿರೋದು ಬೇರೆ, ಕೈಯಾಗಿಡೋದು ಬೇರೆ, ಬಾಯಾಗಿಡೋದು ಬೇರೆ. ತಾಟ್ನಾಗ ನೋಡಿ ಆನಂದ, ಕಸ್ಕೊಂಡ್ರು ಅಂದ್ರೆ ಯಾರು ಕಚ್ಕೊಂಡು ತಗೋತಾನೆ, ಕೈ ಹಿಡ್ಕೊತಾನೆ. ಕೈ ಕಸ ಬಾಯಾಗಿಟ್ಟಂದ್ರೆ ಆನಂದ. ತಾಟ್ನಾಗಿಂತಲೂ ಕೈಯಾಗಿಂತಲೂ ಬಾಯಾಗಿಟ್ರೆ ಹೆಂಗೆ ಆನಂದ ಆಗ್ತದೆ, ಹಂಗೆ ನೋಡಿದ್ರೆ ಹಿಡಿದ್ರೆ ಉಂಡ್ರೆ ಮತ್ತೆಷ್ಟು ಪ್ರಮೋದಾದಿ ಆನಂದಗಳು ಆಗ್ತವ ಅಂತ ಹೇಳಿದ್ರು ಅವರು. ಸ್ವಪ್ನ ಜಾಗರ ಇವು ಈಶಿತ್ ಸ್ವಲ್ಪ, ಸ್ವಪ್ನ ಜಾಗ್ರದಲ್ಲಿ ಹೆಂಗದ್ರಿ ಕಿಂಚಿತ್ ಅದ, ಪ್ರಿಯ ಮೋದದ ನೋಡೇನ ಅಷ್ಟೇ. ಆದರೆ ಸ್ಫೂರ್ತಿ ಇಷ್ಟ ಸಂದರ್ಶನಾದಿನ, ಇಷ್ಟದ ದರ್ಶನ ಪ್ರಾಪ್ತಿ ಅನುಭವ. ಆದಿಪದೇನ ಲಾಭ ಭೋಗ ಪರಿಗ್ರಹ, ನೋಡೋದು ಬೇರೆ, ತಗೊಳ್ಳೋದು ಬೇರೆ. ಆಮೇಲಪ್ಪ ಅಂತ ಕೇಳಿದ್ರೆ ಅದನ್ನು ಬಾಯಾಗಿ ಬಿಡೋದು ಬೇರೆ. ತದಾ ಭಿನ್ನ ವಿಷಯಕ ವೃತ್ತಿಭಿ ಅಸ್ಯ ವೃತ್ತಿ ನಾಶ್ಯಮಾನತ್ವಾತ್. ಇವೇನದವಲ್ಲ ನಾಶ ಅದಾವ. ಹಾಗೆ ನಿದ್ರೆಯ ಆನಂದವು ಕೂಡ ಇದೇನಪ್ಪ ನಾಶವಾನ. ಸುಷುಪ್ತವು ವೃತ್ಯಂತರ ಅಭಾವಾತ್ ಉತ್ಕಟತ್ವಮಿತಿ. ನಿದ್ರೆಯೊಳಗೆ ಅಲ್ಲಿ ಭಿನ್ನ ವೃತ್ತಿಗಳು ಅಲ್ಲಿ ಇಲ್ಲದೇ ಇರುವುದರಿಂದ ನಿನಗದು ಉತ್ಕಟವಾಗಿ ಆನಂದ ತೋರ್ತದೆ, ಹೆಚ್ಚಾಗಿ ಆನಂದ ತೋರ್ತದೆ. ಎಚ್ಚರದಾಗ ಸ್ಥಾಯಿ ಭಾವ ವೃತ್ತಿಯಲ್ಲಿ ಇರುವುದಿಲ್ಲ. ಹೌದಲ್ಲಿ ನಿಮಗೇನಪ್ಪ ಅಂತ ಕೇಳಿದರೆ ಶೀತ ಅಂದಿಟ್ಟು ನಿಮಗೆ ಏನು ಬೆಲ್ಲ ತಂದಿಟ್ಟು, ಅದರಾಗ ನಿಮಗೆ ಮತ್ತು ಬೆಲ್ಲದಕ್ಕಿಂತ ಹೆಚ್ಚಿಗೆ ಬುಂದ್ಯಾದ ಉಂಟು ಇಟ್ರಂದ್ರೆ ಈ ಬೆಲ್ಲ ಬಿಡ್ತಾನೆ, ಅದರಾಗ ಹೋಗ್ತಾನೆ, ಅಲ್ಲಿ ಅದಕ್ಕೆ ಹೋಗ್ತಾನೆ. ಹಾಗೆ ನಿದ್ರೆಯೊಳಗೆ ಹಾಗಿಲ್ಲ. ಎಚ್ಚರ ಕನಸಿನ ಒಳಗೆ ವೃತ್ತಿ ಬದಲಾಗಲಿಕ್ಕೆ ಬೇರೆ ಬೇರೆ ಶಬ್ದ ಸ್ಪರ್ಶ ರೂಪ ಆಸೆ ಗಂಧ ಇರ್ತಾವೆ. ನಿದ್ಯಾಗ ಏನಿಲ್ಲ, ನಿದ್ಯಾಗ ಏನಿಲ್ಲ. ಅಲ್ಲೇನದ ಆನಂದ ಏಕರೂಪವಾಗಿರ್ತದೆ ನಿದ್ಯಾಗ ಅಂತ ಹೇಳಿದ್ರು. ಅದಕ್ಕೆ ಅದೃಷ್ಟಮಪಿ ಭೋಗ ಸಿದ್ಧಾರ್ಥಂ. ಅದೃಷ್ಟ ಯಾಕೆ ಹೇಳಿದಾರೆ, ಅದೃಷ್ಟ ಯಾಕೆ ಶಬ್ದ ಇಟ್ಟರು? ಜಾಗ್ರತ್ ಭೋಗದಾಯಕ ಫಲ ಮುಗಿದಾಗ ಸ್ವಪ್ನ ಭೋಗದಾಯಕ ಅದೃಷ್ಟ ಮುಗಿತು ಅಂದ್ರೆ ನಿದ್ದಿದ್ದು ಮುಗಿತು ಅಂದ್ರೆ ಎಚ್ಚರ. ಇವು ಏನದಾವ ಜಾಗ್ರತ ಸ್ವಪ್ನ ಸುಪ್ತಿಯಲ್ಲಿ ಸಿಗುವ ಸುಖಗಳು ಅದೃಷ್ಟ ವಶಾತ್ ಅದಾವ. ಮಕ್ಕೊಂಡ್ರೆ ಆನಂದದಲ್ರಿ, ಮತ್ತು ಹೇಳ್ತ್ಯಾಕೆ ಒಂದು 4 ದಿನ ಮಗು ಹಾಗೆ ಗುಳಿಗೆ ತೊಗೊಂಡು ಮಕ್ಕೊಂಡ್ರು ಎಷ್ಟು ಹೇಳಬೇಕಲ್ಲ, 2 ತಾಸು ಬಿಟ್ಟು 4 ತಾಸು 8 ತಾಸಲ್ಲಿ ಹೇಳಬೇಕಲ್ಲ. ಯಾಕೆ ನಿನಗೆ ಮಲಗು ಬಿಡೋಂಗಿಲ್ಲ ಅದು ಭೋಗ. ನೀ ಮಲಗಿದಿ ಅಂದರೆ ಇವತ್ತು ನಿನಗೆ ಮುಂಜಾನೆ ಹೊಡೆಸ್ಬೋದದ, ಬೈಸ್ಬೋದದ. ನಿನ್ನ ಹಣೆ ಬರೆದಾಗ ಮಕ್ಕೊಂಡ್ರೆ ಬೈಯವ್ರು ಯಾರು, ಹೊಡೆಯವ್ರು ಯಾರು? ಅದಕ್ಕೆ ನಿನಗೆ ಎಬ್ಸ್ತದೆ, ಹೊರಗೆ ಕರ್ಕೊಂಡು ಹೋಯ್ತದೆ, ಹಾದಿಗೆ ಅವ್ರ ಜೊತೆಗೆ ಮಾತಾಡಕ್ಕೆ ಹಚ್ತದೆ, ತಲೆ ಹೊಡ್ಕೊಂಡು ಹಾಸ್ಪಿಟ್ಲಿಗೆ ಕಳಿಸ್ತದೆ. ಮತ್ತು ಅದು ಹೊಡಿಬೇಕು, ಹೆಂಗೆ ಹೊಡಿತದೆ ತಲೆ? ನೀವು ಹೊರಗೆ ಬರಬೇಕಲ್ಲ, ನಿದ್ದೆ ಅಂದಿದ್ದು ಹೊರಗೆ ಬರಬೇಕೆ. ನಿನಗದು ಭೋಗ ಬಲುಬಿಡಂಗಿಲ್ಲ. ನಿದ್ರಾದಾಯಕ ಸುಖ ತಮಗುಣ ಸುಖವು ಸಮಾಪ್ತಿ ಆದ ಮೇಲೆ ಏಳಲೇಬೇಕು. ನೀ ಎಷ್ಟು ಒದ್ದಾಡಿದ್ರೂ ಕೂಡ ನಿದ್ದೆ ಹತ್ತಂಗಿಲ್ಲ, ಏಳಬೇಕು. ಯಾಕೆ ಜಾಗೃತದೊಳಗೆ ನಿನ್ನ ಕಾಯ್ದಾವ, ಭೋಗ ಕಾಯ್ದಾವ, ಏನೇನು ಆಗಬೇಕು ಅನ್ನೋದು ಕಾಯ್ದಾವ, ಅದಕ್ಕೆ ಏಳಲೇಬೇಕು ಅಂತಾರೆ. ಅದೃಷ್ಟಮಪಿ ಭೋಗ ಸಿದ್ಧಾರ್ಥಂ ನ ಪ್ರಳಯ ಪ್ರಸಿದ್ಧಾರ್ಥಂ. ಪೇಜ್ ಕೆಳಗೆ ಆದಿಪದೇನ ಭಿನ್ನ ವಿಷಯಕ ವೃತ್ತಿಭಿ ಅಸ್ಯಾವೃತ್ತಿ ನಾಶ್ಯಮಾನತ್ವಾತ್ ಸುಷುಪ್ತೋ ವೃತ್ಯಂತರಾಭಾವಾತ್ ಉತ್ಕಟಮಿತಿ. ಯಾಕೆ ಭಿನ್ನ ವೃತ್ತಿ ಅಲ್ಲಿಲ್ಲ. ಉತ್ಕಟ ಅಂದ್ರೆ ಒಂದೇ ಹಠ ಅಂತಿರಲ್ಲ, ಹಾಗೆ ಒಂದೇ ರೀತಿಯಾಗಿರ್ತಕ್ಕಂಥದ್ದು ವೃತ್ತಿ ಅದ ಅಂತ ಹೇಳಿದ್ರು ಅವರು. ತಸ್ಯಾಪಿ ಅನಾತ್ವತ್ವಂ ವದತಿ. ಈ ಆನಂದಮಯ ಕೋಶವು ಇದನ್ನು ಅನಾತ್ಮ. ನೀವು ಹೇಳ್ತಿರಲ್ಲ ಆನಂದೋ ಬ್ರಹ್ಮೇತಿ ವಿಜಾನೀಯಾತ್, ಆನಂದವೇ ಬ್ರಹ್ಮ ಅಂತೀರಲ್ರಿ. ಮತ್ತು ಈಗ ಆನಂದನೇ ಅದಲ್ಲ, ನಿದ್ಯಾಗ ಆನಂದ ಬಿಟ್ಟು ಮತ್ತೇನದ? ಇದಕ್ಕೆ ಬ್ರಹ್ಮನ್ರಿ. ಇಲ್ಲ, ನೀವೇ ಹೇಳಿರಿ ಆನಂದ. ಹೌದಪ್ಪ ಆನಂದದ, ಅದು ಏನದ? ವೃತ್ಯಾತ್ಮಕ. ಅದು
ಸಮಸ್ಯೆ. ಮತ್ತು ಹೆಂಗದ ಕರ್ಮಜನ್ಯ ಅದ, ಕರ್ಮಜನ್ಯ ಅದ. ಅದು ಕರ್ಮಜನ್ಯ ಆಗಿರುವುದರಿಂದ ಪರಮಾತ್ಮನ ಆನಂದ ಕರ್ಮಜನ್ಯ ಅಲ್ಲ, ಅದು ವೃತ್ತಾತ್ಮಕ ಅಲ್ಲ, ಅದು ಪ್ರತಿಬಿಂಬ ಆನಂದ ಅಲ್ಲ. ಅದೇನದ ಬಿಂಬಾನಂದ ಅದ, ಅದು ಅವೃತ್ತಿ ಆನಂದ ಅದ. ಆನಂದ ಅದು ಸ್ವರೂಪ ಅದ. ಬೆಲ್ಲ ಸ್ವತಃ ಸ್ವರೂಪ ಸಿಹಿ ಅದ. ಹೋಳಿಗೆ ಇತ್ಯಾದಿ ಪದಾರ್ಥಗಳು ಇನ್ನೊಂದರಿಂದ ಸಿಹಿ ಆಗ್ಯಾವ. ಹಾಗೆ ಜಾಗರ ಸ್ವಪ್ನ ಸುಪ್ತಿಯಲ್ಲಿ ತೋರುವ ಆನಂದಗಳು ಇವು ವೃತ್ತಾತ್ಮಕ ಅದಾವ. ಆದರೆ ಆತ್ಮ ಆನಂದ ಸ್ವರೂಪ, ಅವ ಆನಂದ ಸ್ವರೂಪದ. ಬೆಲ್ಲ ಸ್ವತಃ ಸಿಹಿ ಅದ, ಹೋಳಿಗೆ ಸ್ವತಃ ಸಿಹಿ ಅದ, ಪರತಃ ಸಿಹಿ ಅದ. ಅದರಂತೆ ಜಾಗ್ರ ಸ್ವಪ್ನ ಸುಪ್ತಿಗಳಲ್ಲಿ ತೋರಿದ ಈ ಆನಂದವು ಪರತಃ ಅದ, ಸ್ವತಃ ಇದು ಅಲ್ಲ. ಆದ್ದರಿಂದ ಈ ಆನಂದಮಯ ಕೋಶವು ಕೂಡ ಆತ್ಮ ಅಲ್ಲ, ಅದಲ್ಲ, ಆತ್ಮ ಅಲ್ಲ. ಪೊಲೀಸರಿಗೆ ಅಧಿಕಾರ ಬಂದದ, ಅವಂದಲ್ಲದು, ಸರ್ಕಾರದ್ದು. ನಿನಗೆ ಹಿಡಿತೀನಿ ಅಂತಾನೆ. ರಿಟೈರ್ದಾರ ಬಗ್ಗೆ ಹಿಡಿ, ನಿನಗೆ ಹಿಡ್ಕೊಂಡು ಹೋಗ್ತಾರೆ, ನಿನಗೆ ಹಿಡ್ಕೊಂಡು ಹೋಗ್ತಾರೆ. ಅದು ಸತ್ತ ಇನ್ನೊಬ್ರು ಹಿಡಿತಿ, ಸತ್ತ ನಿಂದಲ್ಲ, ಸರ್ಕಾರದದ. ಹಾಗೆ ಆನಂದಮಯ ಕೋಶ ವೃತ್ತಾತ್ಮಕಿದೆ, ನಿಂದಲ್ಲದ, ಆತ್ಮಂದದ, ಆತ್ಮಂದ ಪರಮಾತ್ಮಂದದ. ಅದಕ್ಕೆ ಈ ಆನಂದಮಯ ಕೋಶವು ಪೊಲೀಸನ ಸತ್ತ, ಪೊಲೀಸಿಂದ ಅಲ್ಲ, ಸರ್ಕಾರದ್ದು. ಹಂಗೆ ವೃತ್ತಿಯಲ್ಲಿ ತೋರುವ ಆನಂದ ಇದು ಆತ್ಮಂದು, ಇದು ವೃತ್ತಿಯದು ಅಲ್ಲ. ಅದಕ್ಕೆ ಈ ಸುಸುಪ್ತಿಯಲ್ಲಿ ತೋರುವ ಆನಂದ ಇದನ್ನು ಆತ್ಮ ಅಲ್ಲ. ನೈವ ನ ಅಯಂ ಆನಂದಮಯ ಪರಾತ್ಮ, ನೈವ ಅಯಂ ಆನಂದಮಯ. ನಿದ್ರೆಯಲ್ಲಿ ತೋರಿದ ಏನಕ್ಕೆ ಅದ, ಇದು ಆನಂದಮಯ ಪರಮಾತ್ಮ ಅಲ್ಲ. ಪರಮಾತ್ಮ ನ ಅಯಂ ಆನಂದಮಯ, ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮ ಇದು ನಿದ್ರೆ ಅಲ್ಲ. ಯಾಕೆ? ಸೋಪಾಧಿಕತ್ವಾತ್. ಇವನಿಗೆ 10 ಲಕ್ಷ ರೂಪಾಯಿ ದಂಡ ಕಟ್ಟ್ರಿ, ಆಮೇಲೆ ಇವನಿಗೆ 50 ವರ್ಷ ಆಮರಣ ಜನ್ಮ ಇವನಿಗೆ ಕೊಡ್ರಿ. ಆಮೇಲೆ ಆಮರಣ ತಕ್ಕ ಲಾಸ್ಟ್ ತಕ್ಕ ಇವನಿಗೆ ಕೊಡ್ರಿ ಅಂತ ಯಾಕಂತಾರೆ? ಅಪರಾಧ ಭಾಳ ಮಾಡ್ಯಾನ ನೀವು. ಹೇತು ಎಷ್ಟು ಅದಾವ? ಕಳ್ತನ ಮಾಡ್ಯಾನ, ಅಷ್ಟೇ ಅಲ್ಲ, ಮತ್ತೇನಪ್ಪ ಅಂದ್ರೆ ಮನೆಯಾಗ ಇದ್ದವ್ರಿಗೆ ಕೊಂದಾನ. ಕಳ್ತನ ಮಾಡೋದೊಂದು ಅಪರಾಧ, ಕೊಂದದ್ದೊಂದು ಅಪರಾಧ. ಎಷ್ಟಾದ್ರು ಎರಡದು. ಹಂಗೆ ಏನಪ್ಪ ಅಂತ ಕೇಳಿದರೆ ಈ ಆತ್ಮ ಇವ ಪರಮಾತ್ಮ ಭಿನ್ನ ಅದಾನ. ಶರೀರನ ಅಂದ, ಪ್ರಾಣನ ಅಂದ, ಎಷ್ಟನ ಅಂದರೆ ಇವು ಆನಂದಮಯ ಕೋಶಾದಿಗಳು ಇಷ್ಟೆಲ್ಲ ನಾನಾ ಅಂದ. ದೊಡ್ಡ ಅಪರಾಧ ಐತಲ್ರಿ. ಅದಕ್ಕೆ ಅಜ್ಞಾನದಷ್ಟು ಅಪರಾಧ ಯಾವುದೂ ಇಲ್ಲಂದ್ರೆ ಶಾಸ್ತ್ರದಾಗ ಹೇಳಿದ್ರು. ನ ಎ ಅಯಂ ಆನಂದಮಯ ಪರಮಾತ್ಮ, ಆನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಇದು ನಿದ್ರೆಯಲ್ಲಿ ತೋರಿದ ಆನಂದಮಯ ಕೋಶವು ಅಲ್ಲ. ಯಾಕಲ್ಲ? ಇವನಿಗೆ ಫಾಶಿ ಯಾಕೆ ಕೊಡಬೇಕು? 8 ಕಾರಣ ಅದಾವ. ಕಳ್ಳತನ ಮಾಡೋದು ಅಷ್ಟೇ ಅಲ್ಲ, ಮನೆ ಒಡೆದದ್ದು ಅಷ್ಟೇ ಅಲ್ಲ, ಮನೆ ಮಾಲಕರಿಗೆ ಕೊಂದಾನ. ಎಷ್ಟಾದ್ರು ರೀ ಅಪರಾಧ ಭಾಳ. ಹಂಗೆ ಇವನು ಏನೇನು ಮಾಡ್ಯಾನ ಹೇಳ್ತಾರೆ ಅಪರಾಧಿ. ಸೋಪಾಧಿಕತ್ವಾತ್ ಒಂದೇದ್ದು. ಇವ ಆತ್ಮ ಯಾಕಲ್ಲ? ಸೋಪಾಧಿಕತ್ವಾತ್. ಮತ್ತು ಹಂಗೆ ಪ್ರಕೃತಿರ್ ವಿಕಾರಾತ್, ಮತ್ತು ಕಾರ್ಯತ್ವಾತ್. ಏನಪ್ಪ? ಸಕೃತ್ ಕ್ರಿಯಾಯ ವಿಕಾರ ಸಂಘಾತ ಸಮಾಹಿತತ್ವಾತ್. ಎಷ್ಟು ಉದಾಹರಣೆ ಕೊಟ್ರಿ ನೋಡ್ರಿ. ಫಾಶಿ ಹಾಕಿ ಕೊಡೋಕೆ ಬರೋಂಗಿಲ್ಲ, ಜೈಲ್ ಪಿಲ್ ಮಾಡ್ಬೋದು. ಫಾಶಿ ಕೊಡೋದಂದ್ರೆ ಭಾಳ ಸಕ್ತ ಪ್ರಮಾಣಗಳು ಬೇಕು. ಆ ಮನುಷ್ಯ ಆಗಿ ಇರೋಕ್ಕೆ ಭೂಮಿ ಮೇಲೆ ತಯಾರಿಲ್ಲ, ಸುಧಾರಿಸಂಗನೇ ಇಲ್ಲ ಇವ. ಅವ ಫಾಶಿ ಅದ. 4 ವರ್ಷ 5 ವರ್ಷ 10 ವರ್ಷ ಏನು ಕೊಡ್ತಾರಲ್ರಿ,
ಹೌದವು. ಒಬ್ಬೊಬ್ರಿಗೆ ಒಳಗೆ ಜೈಲಾಗಿ ಬಿಟ್ಟು ಏನಿಲ್ಲ, ಅವರಿಗೆ ಬಿಸಕಸ್ತಾವ, ಹೊಡಿ ಕಟ್ಟಕಸ್ತಾವೆ, ಅಪರಾಧದ ಮೇಲೆ ಎಲ್ಲ ಅದಾವೆ. ಹಾಗೆ ಇವ ಯಾಕೇನಪ್ಪ ಹಿಂಗದಾನ, ಆತ್ಮ ಏನೂ ಸಂಬಂಧ ಇಲ್ಲ ಅವ, ಇದು ಆತ್ಮ ಅಲ್ಲ ಇವು. ಯಾಕೆ ನ ಏವ ಅಯಮಾತ್ಮ ಆನಂದಮಯ ಪರಾತ್ಮ. ಪರಮಾತ್ಮ ಹೆಂಗದಾನ, ಆನಂದಮಯ ಸ್ವರೂಪ ಅದಾನ. ಇದು ಜೀವ ಅಂತಃಕರಣ, ಇದು ಆನಂದಮಯ ಕೋಶ, ಇದು ಆತ್ಮ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಸೋಪಾಧಿಕತ್ವ. ಏನಂದರೆ ಇದಕ್ಕೆ ಉಪಾಧಿ ಅದ. ಏನು? ಅವಿದ್ಯಾ ತಮ ಉಪಾಧಿ ಅದ. ಎಲ್ಲಿ ಉಪಾಧಿ ಅದ ಅಲ್ಲಿ ಉಪದ್ವ್ಯಾಪ ಇರ್ತದೆ. ಉಪಾಧಿ ಇದ್ದಲ್ಲಿ ಉಪದ್ವ್ಯಾಪ ಇರ್ತದೆ. ಹೌದಾ? ಸುಮ್ಮ ಹೋಗಿಲ್ಲ ನೋಡಿ, ಒಬ್ಬೊಬ್ಬರು ಮದಿಗೆ ಒಂದು ಖುಷಿ ಬಗಲ ಇಟ್ಕೊಂಡು ಹೋಗ್ತಾವೆ. ಅಲ್ಲಿ ಹೋಗಿ ಕೂಡ ಅದು ಮಾಡ್ತಾನೆ, ಮಾಡ್ತಾರೆ. ಏನು ಮಾಡ್ಬೇಕಿಲ್ಲ, ಸುಮ್ಮ ಹೋಗ್ಬೇಕಿಲ್ಲ, ಒಬ್ಬರು ಬರೆಯೋಕ್ಕಿಲ್ಲ. ಉಪಾಧಿ ಕಟ್ಕೊಂಡು ಹೋದ ಕೂಡ ಅದು ಉಣ್ತಾ ಅಂತದ, ಎರಡು ಮಾಡ್ತಾ ಅಂತ ಅಕ್ಕಿ ಕಾಳವಾಗಿ ಬಿಡ್ತು, ಅದು ಮಾಡ್ಕೋತೇ ತಿರುಗಾಡ್ತೀವಿ. ಉಪಾಧಿ ತೊಗೊಂಡು ಎಲ್ಲಿ ಹೋಗಬಾರ್ದು ರೀ. ಉಪಾಧಿ ಇದ್ದಲ್ಲಿ ಉಪದ್ರವ ಇರ್ತಾವೆ. ಎಲ್ಲಿ ಉಪಾಧಿಯಲ್ಲಿ ಉಪದ್ರ ಇರ್ತವೆ. ಇವು ಸುಮ್ಮ ಹೋಗಿಲ್ಲ, ಒಂದು ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಉಪಾಧಿ ಇರಬಾರ್ದು ಅಂತಾರೆ. ಯಾಕೆ ಇದಂಗೆ ಹಾಕದ? ಸೋಪಾಧಿಕತ್ವಾತ್ ಅವಿದ್ಯಾ ಅಂತಃಕರಣ ಉಪಾಧಿ ಮೂಲಕವಾಗಿ ಇವನಿಗೇನಾಯಿತು? ಸುಖ ದುಃಖ ಜನ್ಮ ಮರಣ ಇವೆಲ್ಲ ಬಂದು. ಎರಡನೇದು ಪ್ರಕೃತಿಯರ ವಿಕಾರ. ಹಿಂಗ್ಯಾಕ್ರಿ? ಅದು ಸ್ವಭಾವ ಅದ. ಪ್ರಕೃತಿ ಅಂದ್ರೆ ಸ್ವಭಾವ. ಅನ್ನ ಯಾಕೆ ಹಳಸ್ತದ? ಯಾಕೆ ಹಳಸ್ತದ? ಮನುಷ್ಯ ಯಾಕೆ ಮುದುಕ ಹಾಕ್ತಾನೆ? ಹಿಂಗೆ ಇರಬೇಕು. ಯಾರು ಬೇಡ ಅಂದ್ರೆ ಅವನಿಗೆ ಯಾವುದು ಸ್ವಭಾವ ವಿಕಾರ ಅದ ರೀ. ಅನ್ನ ಹಳಸೋದು ಅದರ ಸ್ವಭಾವ ಅದ. ಹಳಸ್ತದೆ ಯಾಕೆ? ಹಳಸೋಕ್ಕೆ ಹುಟ್ಟ್ಯದ. ಮುಪ್ಪು ಯಾಕೆ ಹಾಕಾನ? ಮುದುಕ ಆಗೋಕ್ಕೆ ಹುಟ್ಟ್ಯಾನ. ಯಾಕೆ ಹಾಕಾನ? ಯಾಕೆ ಕೇಳೋದು ಹುಚ್ಚ. ಅನ್ನ ಯಾಕೆ ಹಳಸ್ತದೆ? ಹಳಸೋಕ್ಕೆ ಹುಟ್ಟ್ಯದ. ಅದು ಬುಟ್ಟ್ಯಾಗ ಹಳಸ್ತದೆ, ಹೊಟ್ಟೆಗಾರ ಹಳಸ್ತದೆ. ಇಲ್ಲೇನು ಹಳಸ್ತದಲ್ಲಿ, ಅಲ್ಲಿನೂ ನಾರ್ತದೆ, ಅಲ್ಲಿನೂ ನಾರ್ತದೆ. ಅದು ನಾರೋದು ಅದರ ಸ್ವಭಾವದ ರೀ. ಅದರ ಸ್ವಭಾವದ. ಯಾಕೆ ಹಂಗಾಗ್ತಂದ್ರೆ ಅದ್ರ ಸ್ವಭಾವದ. ವಿಕಾರ ಆಗೋದು ಅದ್ರ ಸ್ವಭಾವದ. ಅದಕ್ಕೆ ಅದು ವಿಕಾರತ್ವಾತ್. ಮತ್ತೆ ಹೆಂಗದ? ಕಾರ್ಯತ್ವಾತ್. ಕಾರ್ಯ ಆಯಿತು ಅಂದ್ರೆ ಕೆಡ್ತದೆ ನೋಡ್ರಿ. ಜ್ವಾಳದ ಭಾಳ ದಿವಸ ಇಡ್ಬೋದು ರೀ, ಹೌದಲ್ರಿ? ಗೋಧಿ ಬೆಲ್ಲ ಭಾಳ ದಿವಸ ಇಡ್ಬೋದು. ಹುಗ್ಗಿ ಭಾಳ ಸುಡಿತೀರಿ. ನೀವು ಕಾಯಿ ಪಲ್ಯ ಕಾಳು ಕಡಿ ಇಡ್ಬೋದು. ಅದು ಪಲ್ಯ ಮಾಡಿದ್ರಿ ಅಂದ್ರೆ ಬೂರು ಸಾಕೋದು. ಕಾರ್ಯ ಆಗಬಾರ್ದು ನೋಡ್ರಿ. ಕಾರ್ಯ ಆಯ್ತು ಅಂದ್ರೆ ಕೆಡ್ತದೆ. ಕಾಳಾಗಿರಬೇಕು, ಪಲ್ಯ ಆಗಬಾರ್ದು. ಜ್ವಾಳಾಗಿರಬೇಕು, ರೊಟ್ಟಿ ಆಗಬಾರ್ದು. ಹೌದಲ್ರಿ? ಬೆಲ್ಲ ಕಬ್ಬಾಗಿ ಬೆಲ್ಲಾಗಿತ್ತ ಏನಿಲ್ಲ. ಅದು ಎದುರಾಗರೆ ಕೂಡ್ತು ಅಂತ ಕೇಳಿದರೆ ಅದು ನಾರ್ತದೆ. ಕಾರ್ಯ ಆಯಿತು ಅಂದ್ರೆ ನಾರ್ತದೆ. ಅದಕ್ಕೆ ಥರಪ್ಪ ಅಂತ ಕೇಳಿದರೆ ಕಾರ್ಯತ್ವಾತ್. ಇಷ್ಟು ಕಾರಣ ಅದಾವ. ಅದಕ್ಕೆ ಕಾರ್ಯತ್ವಾತ್ ಹೇತು. ಇವೆಲ್ಲ ಕಾರಣಗಳಿಂದ ಸುಕೃತ ಕ್ರಿಯಾಯ, ಸುಕೃತ ಪುಣ್ಯ, ಇವೆಲ್ಲ ಪ್ರಕ್ರಿಯೆಗಳಿಂದ ವಿಕಾರ ಸಂಘಾತ ಸಮಾಹಿತತ್ವಾತ್. ಶರೀರ ಬಂದದ್ರೆ ಇದು ಪುಣ್ಯದಿಂದ ಬಂದಂತೇವ. ಪುಣ್ಯದಿಂದ ಬಂದಂತ ಇದೇನಪ್ಪ? ಸುಕೃತ ಕ್ರಿಯಾಯ, ಪುಣ್ಯ ಕರ್ಮಗಳಿಂದ ಆಗಿರತಕ್ಕಂಥದ್ದು ಇದು. ಮತ್ತು ವಿಕಾರ ಸಂಘಾತ ಸಮಾಹಿತತ್ವಾತ್. ವಿಕಾರ ಸಮೂಹದಿಂದ. ಯಾಕೆ ಆರದ ನೋಡ್ರಿ. ಏಕ ದ್ವಿವಚನ ತ್ರಿವಚನ, ಹೌದಲ್ಲ? ಏಕೋ ದ್ವಿ ತ್ರಿ. ಮುಂದೆ ಅದ್ರ ಮೇಲಾದ್ರೆ ಬಹುವಚನ ಪ್ರಯೋಗ ಆಗ್ತದೆ. ಅಲ್ಲಿ 1 2 3 ಅನ್ನಂಗಿಲ್ಲ, ಭಾಳ ಅಂತ ಎಣಸಕ್ಕೋದ್ರೆ 1 2 3 ಮೇಲೆ ಅಂತ ಬಹುವಚನ. ಹಾಗೆ ಇದು ಒಂದು ವಿಕಾರದಿಂದ ಕೂಡಿಕೊಂಡಿಲ್ಲ, 6 ವಿಕಾರದಿಂದ ಕೂಡಿಕೊಂಡದು. ಅದಕ್ಕಾದರೂ ವಿಕಾರ ಸಂಘಾತ. ವಿಕಾರ ಆಗತಕ್ಕಂಥ ಸಾಮಗ್ರಿಗಳಿಂದೇ ಇದೇನಪ್ಪ ಅಂತಂದ್ರೆ ಕೂಡಿಕೊಂಡದ. ಮನೆ ಬರೀ ಕಲ್ಲಿಂದ ಆಗಿಲ್ಲ, ಬರೀ ಮಣ್ಣಿಂದ ಆಗಿಲ್ಲ, ಬರೀ ಸಿಮೆಂಟಿಂದ ಆಗಿಲ್ಲ.
ಕಬ್ಬಣ, ಮಣ್ಣ, ಕಟ್ಟಿಗೆ, ಕಲ್ಲ ನೋಡಿ ಎಲ್ಲ ಆಗ್ಯದ ನೋಡ್ರಿ. ಅದಕ್ಕೆ ಬೀಳ್ತದೆ. ಅವು ಯಾವಾಗ ಆಗಲ್ಲ ಅದು ಹೋಯ್ತು. ಕಟ್ಟಿಗೆ ಆಯಿತು, ಕಲ್ಲಾಗಲ್ಲ ಹೋಯ್ತು ಅದಕ್ಕೆ. ಹಂಗೆ ಈ ಶರೀರ ಕೂಡ ಪಂಚಭೂತಗಳ ವಿಕಾರದಿಂದ ಆಗ್ಯದಿದು. ಅವೆಲ್ಲ ಕಡೆಗೆ ಅದು ಕಲ್ಲಿನಾಗ ಗುಡ್ಡಕ್ಕೆ ಹೋಯ್ತಂದು, ಮಣ್ಣನಾಗ ಭೂಮಿಗೆ ಹೋಯ್ತಂತು, ಕಬ್ಬಣನಾಗ ಹೋಯ್ತಂತಂದ್ರೆ ಮನೆಯೇ ಕಡಿತು, ಮನೆ ಹೊಡೆಯಂಗಿಲ್ಲ, ಮನೆ ಹೋಗಿಬಿಡ್ತು, ಬಿದ್ದು ಬಿಡ್ತದೆ. ಹೌದಲ್ಲ? ಅವೆಲ್ಲ ಕೂಡಿನೇ ಹಂಗೆ ಆಗ್ಯದ. 2 ತೋಳ, 1 ಕಾಲರು, ಇವೆಲ್ಲ ಕೂಡಿ ಆಗ್ಯಾವ. ಅವೆಲ್ಲ ಹೋದ್ವು ಅಂದ್ರೆ ಹಂಗೇಲಿ ಇರ್ತದೆ, ಹಂಗೇನೇ ಇರೋಂಗಿಲ್ಲ. ಅದಕ್ಕೆ ಅವಯವ ಕೂಡಿ ಆಗ್ಯದಿದು, ಬೇರೆ ಆದ್ರೆ ಇರೋಂಗಿಲ್ಲ. ಮನುಷ್ಯ ಅಂದ್ರೆ 2 ಕೈಯ, 2 ಕಾಲ, 2 ಕಣ್ಣ, 2 ಕಿವಿ, 1 ಬಾಯಿ, ಎಲ್ಲ ಬಾಯಿ ತೆಗೆದು, ಕಿವಿ ತೆಗೆದು, ಕಾಲು ತೆಗೆದು ಮನುಷ್ಯನ ತೋರಿಸಂದ್ರೆ ಏನು ತೋರಿಸ್ತಾರೆ? ಮನುಷ್ಯ ಹೋಗುತ್ತಂತಾನೆ. ಇದು ಅವಯವ ಸಂಘಾತ ಅಂತಾರೆ. ಇದು ಅವಯವಗಳಿಂದ ಕೂಡಿಕೊಂಡದ. ಸಮಾಹಿತತ್ವಾತ್. ಅವು ಹೆಂಗದಾವ? ವಿಕಾರ ಉಳಿದದವ, ಒಂದ್ರಾಗ ಒಂದು ಇರುವಲ್ಲವು. ಹೌದಲ್ಲ? ಭಾಳ ಪಾರ್ಟಿ ಕೂಡಿ ಸರ್ಕಾರ ಮಾಡ್ತಾವಲ್ರಿ, ಯಾವಾಗ ಬೀಳ್ತದೋ ಯಾರಿಗೆ ಗೊತ್ತದ. ಭಾಳ ಕುಡ್ದಂದ್ರೆ ಅವು ಹಾಳಾಗ್ತವೆ. ಭಾಳ ಅದು ಹಾಳಾಗ್ತದೆ, ಅದು ಕೆಟ್ಟೇ ಹೋಗ್ತದೆ. ಹಾಗೇನಪ್ಪ ಅಂತ ಕೇಳಿದರೆ ಈ ಶರೀರ ಕೂಡ ಅನಂತ ವಿಕಾರಗಳಿಂದ ಕೂಡಿಕೊಂಡದ. ಒಂದು ಇದು ಹೋಗ್ತದೆ, ಹಾಳು ಆಗ್ತದೆ, ಇದರ ಸಂಶಯ ಇಲ್ಲ ಅಂತ ಮಾತನಾಡಿದರು. ಅದಕ್ಕೆ ಹೇಳಿದ್ರೆ ಅವರು ಅಯಂ ಆನಂದಮಯ ಪರಮಾತ್ಮ ಮುಖ್ಯಾತ್ಮ ನೈವ. ಹೌದಲ್ಲ? ಈ ಆನಂದಮಯ ಕೋಶವು ಮುಖ್ಯವಾಗಿರ್ತಕ್ಕಂಥ ಆನಂದ, ಬಿಂಬಾನಂದ ಇದು ಅಲ್ಲ. ತತ್ರ ಹೇತವ. ಯಾಕಿಲ್ರಿ? ಸೋಪಾಧಿಕತ್ವ, ಉಪಾದಿಯಿಂದ ಕೂಡಿಕೊಂಡದ. ಸ ನಿಮಿತ್ಯಾತ್ ಇತ್ಯರ್ಥ. ಇದು ನಿಮಿತ್ಯದ. ನಿಮಿತ್ಯ ಅಪಾಯ, ಉಪಾಯ ಖತಮ್. ನಿಮಿತ್ಯ ಹೋಯ್ತು ಅಂದ್ರೆ ಹೋಯ್ತು. ಅವ್ರಿಗೆ ನಮ್ಮ ಸಂಬಂಧ ಇತ್ತು. ಯಾಕ್ರಿ? ಮಗಳು ಕೊಟ್ಟಾರಿ. ಈಗೇನಾಯ್ತು ರೀ? ಪಾರಿಕತೆ ಆಗ್ಯದ ರೀ. ಏನು ಸಂಬಂಧ ರೀ ನಮ್ಗೆ? ಅವರಿಗೆ ಸಂಬಂಧ ಇತ್ತು, ಮಗಳು ಕೊಟ್ಟರು ಅಂತ ನಾವು ಬೀಗ್ರತಿದ್ದೇವೆ. ಮಗಳೇ ಪಾರಿಕತೆ ಆಗಿ ಹೋದರು, ಏನು ಸಂಬಂಧ? ಏನು ಸಂಬಂಧ ಇಲ್ಲ. ಹಾಗೆ ಈ ದೇಹಾದಿಗಳಿಗೆ ಸಂಬಂಧ ನಮಗಿತ್ತು ಏನಪ್ಪ ಅವಾಗ, ಅದು ಉಪಾಧಿ ಇತ್ತು. ಈ ಉಪಾಧಿ ಇಲ್ಲ, ನಿಮಿತ್ತ ಇತ್ತು. ನಿಮಿತ್ತ ಇಲ್ಲಿಗೆ ಇಷ್ಟ ದರ್ಶನಾದಿ ಜನ್ಯತ್ವಾತ್ ಪ್ರಕೃತಿ ಮೂಲ ಪ್ರಕೃತಿ ಅವಿದ್ಯಾ ವಿಕಾರಾತ್. ಇದು ಆನಂದ ಹೆಂಗಂದರೆ ಇಷ್ಟದ ದರ್ಶನ ಸ್ಪರ್ಶನ ಲಾಭದಿಂದ ತೋರ್ತಿತ್ತು. ಇದೇಪ ದರ್ಶನ ಸ್ಪರ್ಶನಲ್ಲೇ ತೋರ್ತಾ ಇದೆ ಆನಂದಮಯ. ಇದು ಇಲ್ಲ ಅಂತ ವಿಕಾರದ. ಇದು ದರ್ಶನದಿಂದ ಸ್ಪರ್ಶನದಿಂದ ಲಾಭದಿಂದ. ದರ್ಶನ ಹಮೇಶ ಇರೋಂಗಿಲ್ಲ, ನೋಡು ಕಣ್ಣು ಹಾಗೆ ಹಮೇಶ ಇರೋಂಗಿಲ್ಲ, ಆ ನೋಡಿಸಿಕೊಳ್ಳೋ ವಸ್ತು ಹಾಗೆ ಇರೋಂಗಿಲ್ಲ. ಯಾರಿಗೆ ಚಂದ ಅಂತ ಮಾಡ್ಕೊಂಡಿದ್ದಿ ಆಕೆನೇ ಒಂದು 8 ವರ್ಷ ಚಂದ ಕಾಣಂಗಿಲ್ಲ. ಯಾವ ಮನೆಯಲ್ಲಿ ಭಾಳ ಪ್ರೀತಿ ಇದು ಕಡಿಸಿದೆ ಅದೇ ಮಾರ್ಕೋತೀವಿ. ಈ ಮನೆಗೆ ಚಲೋ ಇಲ್ಲ. ಯಾವ ಇಷ್ಟ ದರ್ಶನ ಇವು ಯಾವೂ ಇಲ್ಲ ಅಂತಾರೆ ಅವರು. ಇವೇನಪ್ಪ ಅಂದ್ರೆ ಇವು ಸುಕೃತ ವಿಕಾರತ್ವಾತ್ ತಮೋ ಜುಂಬಿತ ವೃತ್ತಿ ತಥಾತ್ವಾತ್. ತಮೋ ಗುಣದಿಂದ ಕೂಡಿದ ವೃತ್ತಿಯಲ್ಲಿ ತೋರಿದಂಥವು ಇವೆಲ್ಲ. ತಮೋಗುಣ ಯಾವಾಗಲೂ ಕೂಡ ಯಥಾರ್ಥ ಜ್ಞಾನ ಮಾಡಿಕೊಡುವುದಿಲ್ಲ. ತಪ್ಪು ತಿಳುವಳಿಕೆಯಿಂದ ತೋರಿದಂಥ ಇದು ಆನಂದ ಏನದ, ಇದು ಆನಂದಮಯ ಕೋಶ ಅಂತಾರೆ ಅವರು. ಹೇಳ್ತಾರೆ ಸುಕೃತ ಕ್ರಿಯಾಯ ಪುಣ್ಯಕರ್ಮಣ ಕಾರ್ಯತ್ವ ಹೇತು ಕಾರ್ಯತ್ವಾತ್. ಈ ಸುಖ ಯಾಕೆ ತೋರ್ತದೆ? ಪುಣ್ಯಕರ್ಮ ಮಾಡಿದ್ರಿಂದ ತೋರ್ಯದ ರೀ. ಅವ್ರು ಭಾಳ ಆನಂದ ನೋಡ್ರಿ. ಪುಣ್ಯ ಮಾಡ್ಯಾರಿ ಬಾಯಿಲಿ ಅಂತೀರಿ. ಪುಣ್ಯ ಕರ್ಮದಿಂದ ಉತ್ಪನ್ನ ಆಗ್ಯದ. ಇದು ಯಾವುದು ಉತ್ಪನ್ನ ಆಗ್ಯದ ಅದು ಹೋಗ್ತದೆ ಒಂದು ದಿವಸ. ಅದು ಸರಿ ಇರೋಂಗಿಲ್ಲ. ಹ್ಯಾಂಗೇನಪ್ಪ ಅಂತಂದ್ರೆ ಬ್ಯಾಂಕ್ನಾಗ ಇಟ್ಟು ರೊಕ್ಕ ಬಳಸದಂಗೆ ಮುಂದೆ ಜೀರೋಕ್ಕೆ ಬರ್ತದೆ. ಹಂಗೆ ಪುಣ್ಯದಿಂದ ತೋರಿದ ಸುಖ ಇದನ್ನು ಕೂಡ ಸಮಿತ ಹೋಗ್ತದೆ. ಇದು ಇರೋಂಗಿಲ್ಲ, ವಿಕಾರತ್ವಾದ. ಅದಕ್ಕೆ ಹೇಳ್ತಾರೆ ಅವರು, ಪುಣ್ಯಸ್ಯ ಅನುಭವೇ ವಿಭಾತಿ. ಈ ಸುಖವು ಪುಣ್ಯಸ್ಯ ಉತ್ಪತ್ತಿಯಿಂದ ಇದು ತೋರ್ತದೆ, ನಮಗೆಲ್ಲ ನಮ್ಗೆ ಕಾಣ್ತದೆ. ಇತ್ ಉಕ್ತತೆಯ ಸುಖಾಕಾರ ಅವಿದ್ಯಾವೃತ್ತಿಯರಪಿ ಜಾಗರ ಸ್ವಪ್ನಕಾಲಿಕಾಯ ಪುಣ್ಯಜನ್ಯತ್ವಾತ್. ಏನಪ್ಪ ಅಂದ್ರೆ ಇದು ಪ್ರಿಯ ಮೋದ ಪ್ರಮೋದ ವೃತ್ತಿಗಳಲ್ಲಿ ನಿದ್ರೆಯಲ್ಲಿ ತೋರಿದ ಆನಂದವು
ಪ್ರಿಯ ಮೋದ ಪ್ರಮೋದ ವೃತ್ತಿ ತೋರಿದ ಆನಂದವು ಇದು ಪುಣ್ಯ ಜನಿತವಾಗಿರುವುದರಿಂದ ಇದು ಪುಣ್ಯ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಇರ್ತದೆ. ಪುಣ್ಯ ಹೋಯಿತು ಅಂದ್ರೆ ಹೋಗ್ತದೆ. ಬಾಡಿಗೆ ಎಲ್ಲಿ ತಕ್ಕ ಕೊಡ್ತೀರಿ ಅಲ್ಲಿ ತಕ್ಕ ಮನೆಯಾಗ ಇರೋಕ್ಕೆ ಬರ್ತದೆ. ಬಾಡಿಗೆ ಬಂದಾಯಿತು ಅಂದ್ರೆ ಒದ್ದು ಹೊರಗೆ ಹಾಕ್ತಾರೆ. ಹಂಗೆ ಪುಣ್ಯ ತೀರ್ತು ಅಂತಂದ್ರೆ ಸುಖನೂ ಕೂಡ ಹೋಗ್ತದೆ ಅಂತಾರೆ ಅವರು. ಇತ್ಯುಕ್ತತೆಯ ಸುಖಾಕಾರ ಅವಿದ್ಯಾವೃತ್ತಿಯರಪಿ ಜಾಗರ ಸ್ವಪ್ನಕಾಲಿಕಾಯ ಪುಣ್ಯಜನ್ಯತ್ವಾತ್. ಏನು ಎಲ್ಲೆಲ್ಲಿ ನಿಮಗೆ ಸುಖಾಕಾರ ವೃತ್ತಿ ಇರ್ತದೆ ಆ ವೃತ್ತಿ ಪುಣ್ಯದಿಂದನೇ ಉತ್ಪನ್ನ ಆಗ್ತದೆ. ಪುಣ್ಯ ಇರೋ ತನಕ ಇರ್ತದೆ. ಪುಣ್ಯ ಹೋಯ್ತು ಅಂತ ಹೋಗ್ತದೆ. ಹೌದಾ? ಎಲ್ತಕ್ಕ ಟಾಕ್ಯಾಗ ನೀರವ ಅಲ್ತಕ್ಕ ನಳದಾಗ ನೀರು ಬರ್ತಾವೆ. ಟಾಕ್ಯಾಗ ನೀರು ಮುಗಿದು ಅಂದ್ರೆ ನೀ ನಳ ತಿರುಗಿಬಿಟ್ರೂ ಕೂಡ ಬರಲಿಲ್ಲ. ಹಂಗೆ ಎಲ್ಲಿ ತನಕ ಪುಣ್ಯ ಅದ ಅಲ್ಲಿ ತನಕ ನಿನಗೆ ವೃತ್ತ್ಯಾತ್ಮಕ ಆನಂದ ತೋರ್ತವೆ. ಎಲ್ಲಿ ಪುಣ್ಯ ತೀರ್ತು ಅಂದ್ರೆ ಆನಂದ ಹೋಗ್ತದೆ. ವಿಕಾರ ಸಂಘಾತ ಸಮಹಿತತ್ವಾತ್. ಏನಪ್ಪ ಇವು ಹೆಂಗದ? ವಿಕಾರ ಸಂಘಾತ ಸಮೂಹ ನೇತ್ರ ಸೌತ್ರ ಇವೆಲ್ಲ ವಿಕಾರ ಉಳ್ಳದ್ದದವು. ಮನಸ್ಸನ್ನು ವಿಕಾರ ಉಳ್ಳದ್ದದ. ಇವೆಲ್ಲ ಅನಂತ ವಿಕಾರ ವಿಕೃತಿಗಳು ಇವೆಲ್ಲ ಕೂಡಿ ಏನಪ್ಪ ಅಂದ್ರೆ ಆಗ್ಯಾವ. ಸಾಂಬಾರು ಆದಂಗೆ ರೀ. ಸಾಂಬಾರು ಏನಪ್ಪ ಅಂತ ಕೇಳಿದ್ರೆ ಹುಳಿ ಉಪ್ಪ ಖಾರ ಆಮೇಲೆ ಏನೇನು ಸಾಮಾನು ಕೂಡಿಸಿ ಆಗ್ಯಾವಲ್ರಿ ಅವೆಲ್ಲ ತೆಗೀರಿ. ಎಷ್ಟು ರುಚಿ ಅದ ಸಾರ, ಯಾವ ಥರ ರುಚಿ ಅಂತಾನ, ಯಾವ ಥರ ರುಚಿ ಅಂತಲ್ಲ, ಅವೆಲ್ಲ ಕೂಡ್ಯಾಗ್ಯದ. ಹಿಂಗೆ ನಮಗೇನು ಆನಂದ ತೋರ್ತದೆ ನೋಡು ಕೇಳು ಇವೆಲ್ಲ ಕೂಡಿ ಆನಂದ ಅನ್ನಿಸ್ತಾರೆ. ಇವೆಲ್ಲ ಕಣ್ಣು ಹೋಯ್ತು ಅಂದ್ರೆ ರೂಪ ಆನಂದ ಇಲ್ಲ, ಕಿವಿ ಹೋಯ್ತು ಶಬ್ದದ ಆನಂದ ಇಲ್ಲ, ಇವ್ಯಾವ ಆನಂದ ಸರಿ ಇಲ್ಲ ಅಂತ ಅವರು. ಪುಣ್ಯವಶಾತ್ ಇಷ್ಟಾರ್ಥ ದರ್ಶನೇ ಲಾಭೇಚ. ಹೌದಲ್ಲ? ಪುಣ್ಯ ಇತ್ತು ಅಂದ್ರೆ ಇಷ್ಟ ವಸ್ತುವಿನ ದರ್ಶನ ಆಗ್ತದೆ, ಲಾಭ ಆಗ್ತದೆ. ದರ್ಶನದಿಂದ, ಲಾಭದಿಂದ, ಅನುಭವದಿಂದ ಏನಪ್ಪ ಅಂತ ಕೇಳಿದರೆ ತಮೋ ಮಿಶ್ರಿತ ಸತ್ವೋಪಿ ಜಾಯಮಾನ ಅವೃತ್ತಿ ಸುಖಾಕಾರ ಅಹಂ ಸುಖಿ ಇತಿ ರೂಪ ಏವಂ ಭೋಗೆ ಕೋನ್ಯೋಸ್ತಿ ಸದೃಶೋ ಮಯ. ಇಷ್ಟು ಅಭಿಮಾನ ಮಾಡ್ತಾನೆ ಗೀತಾ ಹೇಳ್ಯಾರ. ಆ ವೃತ್ತಿಯಲ್ಲಿ ಅದು ಯಾರ್ದು ಆಗಸರವ ಲಗ್ನ ಹೋಗ್ಬೇಕಾದ್ರೆ ಮಂದಿ ಅರಿವಿ ಹಾಕ್ಕೊಂಡು ಹೋಗ್ತಾನಂತೀರಿ. ಯಾಕೆ ಎಲ್ಲರ ಮನೆ ಇಸ್ತಿರಿ ಬಾಯಿ ಕೊಟ್ಟಿರ್ತಾರೆ ಅವನಿಗೆ. ಏನು ಸಾವುಕಾರದನು ಅಂತಾನು, ಎಂಥ ಅರಿವಿ ಅಂತ. ಅವ್ರ ಅಪ್ಪಂದ ಅದು ಅರಿವಿ ಯಾರ್ದಾರು ಬಿಟ್ಕೊಂಡು ಹೋಗ್ಯಾನ. ಹಾಂ ಹೌದಾ? ಅಗಸಲೆಲ್ಲ ಬೇಕಾ ಸಾಮಾನು ಹಾಕ್ಕೊಂಡು ತಿರುಗಾಡ್ತಾರೆ ಮದುವೆಯಾಗ. ಅವರು ಸಾಮಾನು ಯಾರು ಕೊಟ್ಟರೆ ಬರ್ಕೊಂಡು ಹಾಕ್ಕೊಂಡು ಹಾಕ. ಹಾಗೆ ಈ ವೃತ್ತ್ಯಾತ್ಮಕ ಆನಂದ ಏನದವ ಇದು ಆತ್ಮಾನಂದ ತೊಗೊಂಡು ತಿರುಗಾಡ್ತಾವೆ. ಇವೆಲ್ಲ ನಾನು ನೋಡಿ ಸುಖಿಯಾದೆ, ಕೇಳಿ ಸುಖಿಯಾದೆ, ಮುಟ್ಟಿ ಸುಖಿಯಾದೆ, ಇವೆಲ್ಲ ಯಾವ ಇಲ್ಲ ಅಂತಾರವರು. ಅದಕ್ಕೆ ಹೇಳ್ತಾರವರು ಕೋನ್ಯೋಸ್ತಿ ಸದೃಶೋಮಯ. ಮತ್ತು ಅದರ ಅಭಿಮಾನ ಮಾಡ್ತಾನೆ, ನನ್ನಂಗೆ ಯಾರು ಅದಾರ. ಹಾಗೆ ಅಭಿಮಾನ ವೃತ್ತಿ ಯಾರು? ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ. ಏನಪ್ಪ ಅಂತ ಕೇಳಿದರೆ ನಾನು ಕೊಡ್ತೀನಿ, ತಗೋತೀನಿ, ಆನಂದ ಪಡ್ತೀನಿ. ಯಾರ್ದು? ಇವಂದ? ಯಾವುದೂ ಇವಂದಲ್ಲ ಅಂತ. ನಾನು ಕೊಟ್ಟೀನಿ, ನಾನು ತೊಗೊಂಡೀನಿ, ನಾನು ಮಾಡ್ತೀನಿ ಅಂತಾನೆ. ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಇದು ಅಭಿಮಾನ ಅಹಂಕಾರ. ಇದಕ್ಕೆ ಅಭಿಮಾನಿಕ ಸುಖ ಅಂತಾರೆ. ಅಭಿಮಾನ ಸುಖ. ಅಪ್ಪ ಅವ್ರು ಹೇಳ್ತಿರೋದು ಬ್ಯಾಂಕ್ನಾಗ ರೊಕ್ಕ ಇಟ್ಟವರು ಸಾಕಾಗಿ ಬೇಡಾಗಿ ಇಟ್ಟಿರ್ತಾರಲ್ಲ, ಹಗೆದಾಗ ಜೋಳ ಇಟ್ಟಿರ್ತಾರಲ್ಲಿ, ಉಣ್ಣಾಕ ಹೊಗೆದಾಗ ಇಡ್ತಾರಲ್ಲ 100 ಚೀಲ. ಬ್ಯಾಂಕ್ನಾಗ 10 ಲಕ್ಷ. ಅವೇನು ಖರ್ಚು ಮಾಡ್ತಾನೇನ್ರಿ ಅವನು? ಇಲ್ಲ. 100 ಚೀಲ ಜೋಳ ಹಗೆದಾಗ ಅದಾವೆ, ಮುಡ್ತಾನೇನು? ಮ್ಯಾಲೆ ಇಟ್ಕೊಳ್ಳೋದು 2 ಚೀಲ ಕಿಶೆದ ರೊಕ್ಕ ಖರ್ಚು ಮಾಡ್ತಾನೆ. ಬ್ಯಾಂಕದ ರೊಕ್ಕ ಅಲ್ಲೇ ಇರ್ತಾರೆ. ಮತ್ತೇನಂತಾನೆ? ಹಿಂಗೆ ಮೀಸಿದ್ರು ತಾನೆ ನನ್ನಂಥ ಸಾವುಕಾರ ಹೆಂಗೆ ನೋಡ್ರಿ. ಎರಡು ಸುಖ ಅದ ಅಭಿಮಾನಿಕ ಸುಖ. ನನ್ನಂತ ಸಾವುಕಾರ ಯಾರಿಲ್ಲ ಅಂತಾನೆ. ನಮ್ಮ ಅಪ್ಪವ್ರು ಅಂತೀರು, ನೀನು ಅನ್ನು ಆ ಬ್ಯಾಂಕ್ನಾಗ ಉಪಯೋಗ ಮಾಡೋಂಗಿಲ್ಲ, ನೀನು ಆ ಬ್ಯಾಂಕ್ ನಂದೇ ಅದ, ₹1,00,00,000 ನಾನು. ಸುಖ ಪಡೆಯಕ್ಕೆ ಅಭಿಮಾನ ಸುಖ ಪಡೆಯಕ್ಕೆ ಏನು ತೊಂದರೆ ಹೋಗ್ಯದ್ರಿ? ಸುಖ ಪಡೆಯಕ್ಕೆ ಏನದ? ಅಭಿಮಾನಿಗೆ ಸುಖ ಅದ, ಅವನಿಗೇನು ಉಪಯೋಗ ಇಲ್ಲ, ಬ್ಯಾಂಕ್ನಾಗ ಅದಾವ, ನಿನಗೂ ಉಪಯೋಗ ಇಲ್ಲ.
ಪೂರಾ SBI ನಂದೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಂದೇ. ಮತ್ತೆ ಯಾಕೆ ನಂಗೆ ಜರೂರತ್ತಿಲ್ಲ ತೊಗೊಂಡಿಲ್ಲ, ನಂಗೆ ಜರೂರತ್ತೇ ಇಲ್ಲ, ನಮ್ಗೆ ಜರೂರತ್ತಿಲ್ಲ, ನಾ ಯಾಕೆ ತೊಗೊಳಕ್ಕೆ ಹೋಗಿ. ಮತ್ತು ಅಭಿಮಾನ ಸುಖ ಪಡೋಕ್ಕೆ ಬರ್ತದಲ್ಲ ರೀ, ಅದಕ್ಕೆ ಅಭಿಮಾನ ಸುಖ ಪಡೋಕ್ಕೆ ಎಲ್ಲರಿಗೂ ಬರ್ತದೆ ಅಂತ ಹೇಳಿದ್ರು ಅವರು. ಅದಕ್ಕೆ ಅಂದ್ರೆ ಅವರು ಇತ್ಯಾದಿನ ಉತ್ಕೃಷ್ಟಮಾನ ಏನಪ್ಪ ಅಂದ್ರೆ ಸುಖ ಮನುಷ್ಯ ಏನಪ್ಪ ಅಂದ್ರೆ ಪಡೀಲಿಕ್ಕೆ ಬರ್ತದೆ. ಇದು ಅಭಿಮಾನಿಕ ಸುಖ, ಇದು ಆನಂದಮಯ ಕೋಶ. ಆನಂದಮಯ ಕೋಶ ನಿದ್ಯಾಗೂ ಪಡ್ಯೋಕ್ಕೆ ಬರ್ತದೆ, ಎದ್ದಾಗೂ ಪಡ್ಯೋಕ್ಕೆ ಬರ್ತದೆ. ಅಷ್ಟೇ ಶಾಣ್ಯರು ಇರ್ಬೇಕಷ್ಟೇ. ನಿದ್ಯಾಗ ಗೊತ್ತಿಲ್ಲದೆ ಪಡ್ತಾನೆ, ಎದ್ದಾಗ ಪಡ್ಯೋಕ್ಕೆ ಬರ್ತದೆ ಸುಖ, ಅಭಿಮಾನ ಸುಖ ಪಡ್ಯೋಕ್ಕೆ ಬರ್ತದೆ ಅವರು. ಅದಕ್ಕೆ ಕೋಶ ಪಂಚಕ ವಿವೇಕಾಂತರ ಕೃತ್ಯಂ ಪಂಚಾನಾಮಿ ಇತಿ ಆಹ. ಅದಕ್ಕೆ ಹೇಳಿದರು ಪಂಚಕೋಶ ವಿಚಾರ ಯಾಕೆ ನಿಮಗೆ ಹೇಳಿದ್ದೀವಿ ಅಂತ ಕೇಳಿದರೆ, ಈ ಪಂಚಕೋಶ ವಿಚಾರ ಮಾಡಿದ್ರಿ ಅಂದರೆ ಇದರಲ್ಲಿ ಅವಸ್ಥಾತ್ರಯಗಳನ್ನು ಬರ್ತಾವೆ. ಈ ಕೋಶಗಳಿಂದ ಏನಪ್ಪ ನಾವು ಹೊರಗೆ ಹೋಗಕ್ಕೆ ಬರ್ತದೆ. ಮೇಘ ಆವರಣ ಮಾಡಿತ್ತು ಅಂದರೆ ಸೂರ್ಯ ಹೆಂಗೆ ಕಾಣಂಗಿಲ್ಲ, ಹಾಗೆ ಅನ್ನಮಯ ಆದಿ ಕೋಶಗಳು ಆತ್ಮನನ್ನು ಮುಚ್ಚಾವ. ಅದಕ್ಕೆ ಇವು ನಿಷೇಧ ಮಾಡಲೇಬೇಕು. ಹೆಂಗೆ ಮಾಡ್ಬೇಕು ರೀ ನಿಷೇಧ? ಹೆಂಗೆ ಮಾಡ್ಬೇಕು? ಏನು ಕಲ್ಲು ದುಡುನ, ಮನೆ ಅದೇನು ಕಡುಬುನ, ಇದು ನಾಶ ಹೆಂಗೆ ಮಾಡಬೇಕು? ಮನೆ ಇದ್ರೆ ಕಡುತ್ತೇವೆ, ಕಲ್ಲು ಇದ್ರೆ ದುಡ್ತೇವೆ. ಇದು ಹೆಂಗೆ ಮಾಡಬೇಕು ತಮ್ಮ? ಇದು ಮಾಡುವುದಲ್ಲ. ಅವಿಚಾರೇಣ ಕೃತಃ ಬಂಧ ವಿಚಾರೇಣ ನೈವೃತ್ತತೆ. ಇದು ಅವಿವೇಕದಿಂದ ಬಂದದ. ವಿವೇಕ ಮಾಡಿದರೆ ಹೋಗ್ತದೆ. ಕತ್ಲ್ಯಾಗ ತೋರಿದ ಹಾವ ಬೆಳಕು ಹಿಡಿದ್ರೆ ಹೋಗ್ತದೆ ಹಗ್ಗನಾನ ಹಾವ. ಮತ್ತು ಏನು ಪೂಜಾ ಪಾಠ ಮಾಡಿದ್ರೆ ಹೋಗುವುದಿಲ್ಲ. ಹಾಗೆ ತಪ್ಪು ತಿಳುವಳಿಕೆ ಅಜ್ಞಾನದಿಂದ ಬಂದಿರತಕ್ಕಂಥ ಬಂಧ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ವಿವೇಕ ಮಾಡು. ವೇಕಪ್, ಇಂಗ್ಲೀಷ್ನಾಗ ಹೇಳ್ತಾರೆ ವೇಕಪ್, ಎಚ್ಚರ, ಎದ್ದೇಳು. ಅಲ್ಲ ನಿಜಗೊಂಡು ಏಳು ಎದ್ದೇಳು ಮಗನೇ, ಏಳು ಮತ್ತು ಎದ್ದೇಳು. ಎದ್ದು ಏಳು, ಏಳು ಎಚ್ಚರ ಆಗ್ತಾವೆ ಕರೆ, ಅಲ್ಲೇ ಓಡಾಡ್ತಾವೆ. ಅಲ್ಲೇ ಎಚ್ಚರ ಕರೆ ಹೇಳೋದು ಎದ್ದೀನಿ ಎದ್ದೀನಿ ಅಂತ ನಾನು ಎದ್ದೀನಿ, ಮತ್ತು ಅಲ್ಲಿ ಹಸಿಯಾಗಿ ಬಿದ್ದೀನಿ, ಎದ್ದೀನಿ ಹಸಿಯಾಗಿ ಬಿದ್ದೀನಿ. ಏನು ಮಾಡ್ದಂಗೆ ಆಯ್ತು? ಎದ್ದೇಳು, ಏಳು, ನಡಿ, ಮುನ್ನಡಿ, ಹೆಜ್ಜೆ ಇಡು. ಅದು ಏನು ಹೆಜ್ಜೆ ಇಡುವುದಂದ್ರೆ ಏನು ರೀ? ವಿವೇಕ ಮಾಡು. ವಿವೇಕ ಇಲ್ದೇನೇನಪ್ಪ ಅಂತ ಕೇಳಿದರೆ ಅದು ಆತ್ಮಜ್ಞಾನ ಆಗುವುದಿಲ್ಲ. ಅದಕ್ಕೇ ವಿವೇಕ ಚೂಡಾಮಣಿ. ಅದು ವಿವೇಕ ಮಾಡೋಕ್ಕೆ ಪ್ರಾರಂಭ ಮಾಡು. ವಿವೇಕ ಅಂದ್ರೆ ಏನು ವಿವೇಕ ಮಾಡಬೇಕು? ಅರೆ ವಿವೇಕ ಇಲ್ಲದೆ ಸುಖ ಇಲ್ಲ ಅನ್ನೋದು ನಿನಗೆ ಗೊತ್ತದಿಲ್ಲ. ವಿವೇಕ ಅಂದರೆ ವಿಚಾರ. ವಿಚಾರ ಮಾಡಲಾರ್ದು ಹೆಂಗಾರ? ವಿಚಾರ ಚಂದ್ರೋದಯ, ವಿಚಾರ ಸಾಗರ. ಹೌದಾ? ವಿಚಾರ ಮಾಡು, ಸಣ್ಣ ವಿಚಾರ ಮಾಡಬೇಕು. ವಿಚಾರ ಮಾಡೋದಕ್ಕರೆ ಗೊತ್ತಾಗ್ತದೆ. ಬೆಳಕಿಲ್ಲದೆ ಕತ್ಲೆನ ಸಾಮಾನು ಗೊತ್ತಾಗಿಲ್ಲ. ಸಾಣದಾರ ಇರಲಿ, ದೊಡ್ಡದಾರ ಇರಲಿ. ಸಾಣದಿದ್ದರೆ ಸಾಣ ಬೆಳಕ, ದೊಡ್ಡದಿದ್ದರೆ ದೊಡ್ಡ ಬೆಳಕ ಸ್ಪಷ್ಟ ಕಾಣ್ತದೆ. ಅದಕ್ಕೆ ಈ ನೀನು ತಮೋ ಅಂಧಕಾರದ ಕೂಡಿಕೊಂಡು ಇದ್ದಿ ಅಂತ ಇರ್ತಾಕೆ ಹೇಳಿದ್ರು. ಈ ತಮವು, ಈ ಅವಿದ್ಯೆಯು, ಈ ಅಜ್ಞಾನವು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಬೆಳಕು ಮಾಡಬೇಕು. ಏನು ಬೆಳಕರಿ? ವಿವೇಕ ಕಡ್ಡಿ ಕೊರಿಬೇಕು. ವಿವೇಕ ಕೊರಿಬೇಕು. ಕಡ್ಡಿ ಕೊರಿಬೇಕು, ತಿಕ್ಕಬೇಕು. ಅದಕ್ಕೆ ಕಡ್ಡಿ ಕಡಿ, ಡೆಬ್ಬಿ ಕಡಿ. ಕಡ್ಡಿ ಡೆಬ್ಬಿ ಬೇರೆ ಆದ್ರೆ ಏನು? ಹಂಗೆ ಆತ್ಮ ಅನಾತ್ಮ ಇವೆರಡಕ್ಕೆ ತಿಕ್ಕಬೇಕು. ಆತ್ಮ ಅಂದರೇನು, ಅನಾತ್ಮ ಅಂದರೇನು, ಸತ್ಯ ಅಂದರೇನು, ಸುಳ್ಳು ಅಂದರೇನು, ನಿತ್ಯ ಅನಿತ್ಯದ ಇವಕ್ಕೆ ವಿಚಾರ ಮಾಡಿದಿ ಅಂತ ಕೇಳಿದರೆ ಕಡ್ಡಿ ಪಟ್ಟಣ ತಿಕ್ಕದಿ ಅಂದರೆ ಬೆಳಕು ಬರ್ತದೆ. ಹಂಗೆ ಆತ್ಮ ಅನಾತ್ಮ ವಿಚಾರ ಮಾಡಿದಿ ಅಂದ್ರೆ ಜ್ಞಾನ ರೂಪ ಪ್ರಕಾಶ ಆಗ್ತದೆ. ಪ್ರಕಾಶ ಆಯಿತು ಅಂದರೆ ಕತ್ತಲು ಹೋಗ್ತದೆ. ಕತ್ತಲು ಹೋಯ್ತು ಅಂದ್ರೆ ಇದ್ದದ್ದು ಇದ್ದಂಗೆ ತಿಳಿಯಕ್ಕೆ ಬರ್ತದೆ. ಅದಕ್ಕೆ ಇದ್ದದಕ್ಕೆ ಇದ್ದಂಗೆ ತಿಳಿಯಕ್ಕೆ ಬರಬೇಕಾದ್ರೆ ಏನು ಮಾಡಪ್ಪ ಅಂತ ಕೇಳಿದರೆ ನೀ
ಘರ್ಷಣೆ ಮಾಡು. ಶಾಸ್ತ್ರ ನೀನು ಬುದ್ಧಿ ವಿಚಾರ ಮಾಡು. ಘರ್ಷಣೆ ಅದಲ್ಲ. ಅದಕ್ಕೆ ಎರಡು ವಿಚಾರ ಮಾಡೋದಕ್ಕೆ ದಿನಂಪ್ರತಿ ಚಿಂತನೆ ಮಾಡೋಕ್ಕತ್ತಿ ಅನಾತ್ಮಕ್ಕೂ ಆತ್ಮಕ್ಕೂ ಚಿಂತನೆ ಮಾಡಿದೆ ಅಂದರೆ ಅಲ್ಲಿ ಜ್ಞಾನ ದೀಪ ಉತ್ಪನ್ನ ಆಗ್ತದೆ. ಕಡ್ಡಿ ಪಟ್ಟಣ ತಿಕ್ಕಿದ್ರೆ ಹ್ಯಾಂಗೆ ಪ್ರಕಾಶ ಬರ್ತದೆ, ಅದರಂತೆ ನೀನು ಆತ್ಮ ಅನಾತ್ಮ ವಿಚಾರ ಮಾಡೋಕ್ಕೆ ಹೋದಿ ಅಂದ್ರೆ ಅದರೊಳಗೆ ಜ್ಞಾನ ಪ್ರಕಟ ಆಗ್ತದೆ. ಪ್ರಕಟ ಆಯಿತು ಅಂದ್ರೆ ಅಜ್ಞಾನ ಹೋಗ್ತದೆ. ಅಜ್ಞಾನ ಹೋಯಿತು ಅಂದ್ರೆ ಪರಮಾತ್ಮನ ಜ್ಞಾನ ಆಗ್ತದೆ. ಅದಕ್ಕೆ ವಿವೇಕ ಮಾಡಿರಿ ಅಂದ್ರೆ ಯಾವುದಾದ್ರಿ ಅಂದರು. ಇನ್ನೆರಡು ಮುದಂಗೆ ಅದ. ಪಂಚಾನಭಿಕೋಶಾನ ನಿಷೇಧಿ ಯುಕ್ತಿತ ಕೃತೆ. ಪಂಚಕೋಶಗಳ ವಿಚಾರವನ್ನು ನೀವು ಸರಿಯಾಗಿ ಹೇಳ್ಯಾರೀಗ ಮಾಡಿದ್ರಿ ಅಂದ್ರೆ ತನ್ನ ನಿಷೇಧ ಅವಧಿ ಸಾಕ್ಷಿ. ಅವೆಲ್ಲ ನಿಷೇಧ ಆದಮೇಲೆ ಅವಧಿ ಅಂದ್ರೆ ಉಳಿದದ್ದು ಅದೇ ಸಾಕ್ಷಿ. ಅದೇ ಬೋಧ ರೂಪ ಅವಶಿಷ್ಯತೆ. ಅದೇ ಬೋಧ ಉಳಿತದೆ. ಪಂಚಕೋಶ ಆದ್ರಿ ಅಂದ್ರೆ ಒಳಗಿನ ಹಾಳು ತೆಗೆದ್ರಿ ಅಂದ್ರೆ ಹಂಸಕ್ಷೀರ ನ್ಯಾಯ ಮಾರಿ ಇಡ್ತಂದ್ರೆ ನೀರು ಕಡಿಗೆ ಆಗ್ತವೆ, ಹಾಲ ಕಡಿಗೆ ಆಗ್ತವೆ. ಆಗ ನೀನು ಕೂಡ ಆತ್ಮನಾತ್ಮ ವಿಚಾರ ಮಾಡಿದಿ ಅಂದ್ರೆ ಅನಾತ್ಮ ಕಡಿಗೆ ಆಗ್ತದೆ, ಆತ್ಮ ಹಿಂದೆ ಉಳಿತದೆ. ಎಲ್ತಕ್ರಿ ಹೇಳೋದು ಯತ್ ಪರ್ಯಂತ ನಿಷೇಧ ಸ ಅವಧಿ ಸೀಮಾ ಇತಿ. ಎಲ್ಲಿ ತನಕ ಇವು ನಿಷೇಧ ಆಗುವುದಿಲ್ಲ ಅಲ್ಲಿ ತನಕ. ನೋಡ್ರಿ ಟೀಕಾದ ಬರೆದ್ರು ಇವು ಪಂಚಕೋಶಗಳ ವಿಚಾರ ಎಲ್ಲಿ ತನಕ ಮಾಡಬೇಕು ಅಂದ್ರೆ ಯತ್ ಪರ್ಯಂತಂ ನಿಷೇಧಂ, ಎಲ್ಲಿವರೆಗೆ ನಿಷೇಧ ಆಗಿಲ್ಲ ಅಲ್ಲಿ ತನಕನೂ ಕೂಡ ಸೀಮಾ ಅದ. ಇದು ಅಲ್ಲಿ ತನಕ ವಿಚಾರ ಮಾಡಬೇಕ. ಅನ್ನಮಯ ಕೋಶ ಅಲ್ಲ, ಪ್ರಾಣಮಯ ಎಲ್ಲ ಎಲ್ಲಿ ತನಕ ಇವು ವಿಲಕ್ಷಣವಾದ ಸಾಕ್ಷಿನ ಅಂತ ಹೆಂಗೆ ಆಗೋದಿಲ್ಲ ಅಲ್ಲಿ ತನಕ ವಿಚಾರ ಮಾಡಬೇಕಾ. ಕಸ ಎಲ್ಲಿ ತನಕ ಹೊಡಿಬೇಕಂದ್ರೆ ಪೂರ ಹೊರಗೆ ಹೋಗುತ್ತಾ ಹೊಡಿಬೇಕು. ಅರ್ಧಂಬರ್ಧ ಹೊಡಿತಾರೆ, ಹಿಂದಿಟ್ಟು ಹೊಡೆದ ಮುಂದಿಟ್ಟು ಹೊಡೆದ ಹಂಗಲ್ಲ. ಕಸ ಹೊಡೆದು ಪೂರ ಹೊಡಿಬೇಕು. ಹಂಗೆ ಆತ್ಮ ಅನಾತ್ಮ ವಿಚಾರ ಪೂರ ವಿಚಾರ ಮಾಡಬೇಕು. ಎಲ್ಲ ಅನಾತ್ಮ ವರ್ಗಗಳನ್ನು ತೆಗೆದು ಹಾಕಬೇಕು. ಪಂಚಾನಭಿಕೋಶ ನಿಷೇಧ ಯುಕ್ತಿತಃ ಕೃತೆ ತನ್ನ ನಿಷೇಧ ಅವಧಿ ಎಲ್ಲಿ ತನಕ ಮಾಡಬೇಕು ಅಂತ ಸಾಕ್ಷಿ ಬೋಧ ರೂಪೋ ಅವಶಿಷ್ಯತೆ. ಎಲ್ಲಿ ತನಕ ಸಾವನ್ನಚ್ಚಿ ಅರಿವಗಿಬೇಕಂದ್ರೆ ಮ್ಯಾಲಿದ್ದು ಹೊಲಸೆಲ್ಲ ಹೋಗೋ ತನಕ, ಸ್ವಚ್ಛ ಆಗೋ ತನಕ ಒಗಿಬೇಕು ಹೆಂಗೆ ಅಂತೇವಿ, ಸ್ವಚ್ಛ ಆಗೋ ತನಕ ಕಸ ಹೊಡಿಬೇಕಂತ ಹೆಂಗೆ ಅಂತೇವಿ. ಅದರಂತೆ ಎಲ್ಲಿ ತನಕ ಏನಪ್ಪ ಅಂತ ಕೇಳಿದರೆ ಅನಾತ್ಮ ವರ್ಗಗಳ ನಿಷೇಧ ಆಗುವುದಿಲ್ಲ, ಆತ್ಮನ ಜ್ಞಾನ ಆಗುವುದಿಲ್ಲ, ಅಲ್ಲಿ ತನಕ ಇದನ್ನು ಮಾಡ್ತಾನೆ ಇರಬೇಕು. ಸ ಏವ ಮುಖ್ಯಾತ್ಮ ಇತಿ ಜ್ಞೇಯ. ಎಲ್ಲವನ್ನು ಕಳೆದ ಮೇಲೆ ಏನು ಉಳಿತದೆ ಅದೇ ಆತ್ಮ, ಅದೇ ಆತ್ಮ. ಹೌದಾ? ಎಲ್ಲ ದೋಷ ನಿವೃತ್ತಿ ಆಯಿತು ಅಂದ್ರೆ ಉಳಿದದ್ದನೇ ಆತ್ಮ. ಆತ್ಮ ಹಾಕದ ಯು ಅಯಂ ಆತ್ಮ ಸ್ವಯಂ ಜ್ಯೋತಿ. ಎಲ್ಲ ಕಳೆದ ಮೇಲೆ ಏನು ಉಳಿತದೆ, ಅರಿಸಿಕೊಳ್ಳುವಂತಹ ವಸ್ತುವನ್ನು ತೆಗೆದ ಮೇಲೆ ಯಾವುದು ಅರಿಯುವುದು ಉಳಿತದೆ ಅದೇ ಸ್ವಯಂ ಏನಪ್ಪ ಅಂತ ಕೇಳಿದ್ರೆ ಜ್ಯೋತಿ. ಅದಕ್ಕೆ ಸ್ವಯಂ ಜ್ಯೋತಿ. ಅದೇನದ ಪಂಚಕೋಶ ವಿಲಕ್ಷಣ. ಅನ್ನಮಯಾದಿ 5 ಕೋಶಗಳನ್ನು ಇದರಿಟ್ಟು ಅರಿಯತಕ್ಕಂಥ, ಅದಕ್ಕೆ ಭಿನ್ನವಾಗಿರ್ತಕ್ಕಂಥ, ಅರಿಯುವವನು ಅರಿಸಿಕೊಳ್ಳುವ ವಸ್ತುವಿಗಿಂತ ಭಿನ್ನವಾಗಿರುತ್ತಾನೆ ಎಂಬಂತೆ ಅದರ ಪಂಚಕೋಶಗಳಿಗೂ ಅವಸ್ಥಾತ್ರಯಗಳಿಗೂ ಸಾಕ್ಷಿಯಾಗಿರ್ತಕ್ಕಂಥ ಏನಪ್ಪ ನಿರ್ವಿಕಾರೋ ನಿರಂಜನ. ಅವೆಲ್ಲ ವಿಕಾರ ಅದಾವ ಮತ್ತು ದೋಷ ದೂಷಿತ ಅದಾವ. ಇವ ಹೆಂಗಂದ್ರೆ ನಿರ್ವಿಕಾರ ನಿರಂಜನ ನಿರ್ದೋಷ. ಅಂಜನ ಅಂದ್ರೆ ದೋಷ. ಆತ್ಮ ಹೆಂಗದನ ನಿರ್ವಿಕಾರನು ಅದಾನ, ಸಮಸ್ತ ಅವಿದ್ಯಾದಿ ದೋಷ ರಹಿತನು ಅದಾನೆ. ಮತ್ತೆ ಹೆಂಗದಾನ ಏನಿಲ್ಲ, ವಿಕಾರ ಇಲ್ಲ, ದೋಷ ಇಲ್ಲ. ಅದಾನೇನು ಇಲ್ಲ ಇಲ್ಲ ಹೇಳಿದ್ರಿ. ಅದಾನೇನು ಸದಾನಂದ. ಅದಾನ ಆನಂದ ಅದ.
ಆನಂದ ಯಾರು ಅಲ್ಲ ಅಂತಾರೆ. ಆನಂದಕ್ಕೆ ಎಲ್ಲರೂ ಪ್ರಯತ್ನ ಆನಂದ ಯಾರು ಅಂತಾರೆ. ಆತ್ಮನ ಪ್ರಾಪ್ತಿ ಅವ ಆನಂದ ಅದಾನ, ಯಾರೂ ವಿಕಾರವಲ್ಲ ಅನ್ನಂಗಿಲ್ಲ. ಮದುವೆ ಆಗುವಾಗ ಸೋಡು ಚೀಟಿ ಯಾರೂ ಅಪೇಕ್ಷೆ ಮಾಡಿ ಸೋಡು ಚೀಟಿ ಮಾಡ್ಕೋತ ಮದುವೆ ಹಾಕಾರ ಹಾಗಿಲ್ಲ. ಡೈವರ್ಸ್ ಆಗ್ಬೇಕಂತ ಮದುವೆ ಯಾರೂ ಆಗಿಲ್ಲ. ಅವರಿಬ್ಬರು ನಾನು ನೀನು ಪ್ರಾಣ ಇರುವವರೆಗೆ ಹಿಂಗೇ ಇರುನು. ಅದಕ್ಕೆ ಅಂತಾರೆ ಮತ್ತು ಅವು ಎಲ್ಲಿ ಹೋಗ್ತಾವೆ. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದರೆ ಇವು ಹೆಂಗದ ನಿರಂಜನ ನಿರ್ದೋಷ ಅದ, ಹೇಗೆ ನಿರ್ವಿಕಾರ ಅದ, ಅವಸ್ಥಾತ್ರಯ ಸಾಕ್ಷಿ ಅದ. ಹೌದ್ರಿ, ಅದ ಏನು ಸಾನಂದ ಅದ, ಸದಾನಂದ ಅದ. ಅದು ಕಾಲತ್ರಯದಲ್ಲಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಆನಂದ. ಸದಾನಂದ ಬಿಂಬಾನಂದ, ಸದಾನಂದ ಬಿಂಬಾನಂದ. ಅದುವೇ ಏನಪ್ಪ ಅಂದ್ರೆ ಅವು ಸ್ವಾತ್ಮಜ್ಞೇನ ವಿಜ್ಞೇಯ, ಅದುವೇ ನನ್ನ ಆತ್ಮ. ಬಿಂಬಾನಂದವೇ ನನ್ನ ಆತ್ಮ ಅಂತ ತಿಳ್ಕೊ. ಯಾರು ಶಾಣೆಯ ವಿಪಶ್ಚಿತ ಬುದ್ಧಿಗಿಡಿ ಅಂದಿಲ್ಲ. ಶಾಣೆ ಮನುಷ್ಯ ಅಂದ್ರೆ ಮುಮುಕ್ಷು. ವಿಪಶ್ಚಿತ ಮುಮುಕ್ಷು. ಮುಮುಕ್ಷು ಏನು ತಿಳ್ಕೊ, ಇವೆಲ್ಲಗಳಿಗೆ ನಿರ್ವಿಕಾರವಾಗಿಯೂ ಸ್ವಯಂ ಜ್ಯೋತಿಯಾಗಿಯೂ ಪಂಚಕೋಶಗಳಿಗೆ ವಿಲಕ್ಷಣವಾಗಿಯೂ ಅವಸ್ಥಾತ್ರಯ ಸಾಕ್ಷಿಯಾಗಿರ್ತಕ್ಕಂಥ ಆನಂದ ಸ್ವರೂಪ, ಸದಾನಂದ ಆನಂದ ಸ್ವರೂಪ ಆಗಿರ್ತಕ್ಕಂತಹ ಆತ್ಮವೇ ನಾನು ಅಂತ ವಿಜ್ಞೇಯ. ಹಿಂಗೆ ತಿಳ್ಕೊಪ್ಪ. ಹಂಗೆ ತಿಳ್ಕೊಂಡ್ರೆ ಏನಾಗ್ತಿ ಅಂದ್ರೆ ನೀ ಸುಖಿ ಆಕಿ, ನೀನು ಮುಕ್ತನಾಗ್ತಿ, ಬಂಧನದಿಂದ ನೀನು ದೂರ ಆಗ್ತಿ ಅಂತ ಹೇಳ್ತಾ ಇದ್ದಾರೆ. ಅದೇನಪ್ಪ ಅಂತ ಕೇಳಿದರೆ ಮುಂದೆ ಇದೇ ಮಾತನ್ನು ಶಿಷ್ಯನಿಗೇನಪ್ಪ ಅಂತ ಕೇಳಿದರೆ ಭಾಳ ಆನಂದ ಆಯಿತು. ಗುರುಗಳ ನೀವೆಲ್ಲ ಇದು ಹೇಳಿದ್ರಿ, ಭಾಳ ಚಂದ ಹೇಳಿದ್ರಿ. ಅದು ಎಲ್ಲಿದ್ರಿ? ಅದು ಇಂಥದ್ದು ಎಲ್ಲಕ್ಕೆ ವಿಲಕ್ಷಣವಾಗಿ ಅದಂದಿರಲ್ಲ, ಅದು ಎಲ್ಲಿದು? ಜಾದೂಗಾರ ಮಾಡಿ ತೋರಿಸ್ತಾವೆ, ಸಾಮಾನ್ಯ ಇಲ್ಲದು. ಹಿಂಗೆ ಪಂಚಕೋಶ ವಿಲಕ್ಷಣ, ಅವಸ್ಥಾತ್ರಯ ಸಾಕ್ಷಿ, ನಿತ್ಯ ನಿತ್ಯ ಮಂಗೆ ನಿತ್ಯ ನಿರಂಜನ ಅಂತ ಹೇಳ್ತೀರಲ್ಲ, ಅದು ಎಲ್ಲಿದಿರೋದು? ಏನು ಹಿಂಗೆ ಹವಾ ಹಾಕ್ತೀರಿ ಏನು? ಅದ ಸಾಮಾನ್ಯ. ಹುಡುಗರಿಗೆ ಹೇಳ್ತಾರಲ್ಲ ಅಳಕತ್ತು ಅಂದರೆ ರಂಸಕ್ಕೆ ನನಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ, ಕಡೆಗೆ ಕಪಾಳಿಗೆ ಕೊಡ್ತಾರೆ, ಏನೂ ಕೊಡೋಂಗಿಲ್ಲ. ಹಂಗೆ ನೀವು ನಮಗೇನು ಕಪಾಳ ಮೋಕ್ಷನೇ ಮಾಡ್ತೀರಿ, ಏನು ಮೋಕ್ಷ ಮಾಡ್ತೀರಿ, ಇದು ಏನು ಹೇಳಕತ್ತೀರಿ ಸುದ್ದಿ ಅಂತ ಅಂದ್ರೆ ಅವ್ರು ಅಂತಾರೆ, ಹಂಗೆ ತಗೊಳ್ಳಪ್ಪ, ನಾವು ನಿನಗೆ ಕಪಾಳ ಮೋಕ್ಷ ಕೊಡೋಂಗಿಲ್ಲ, ನಿನಗೆ ಪರಮಾತ್ಮನ ಮೋಕ್ಷ ಕೊಡ್ತೀವಿ, ಹಂಗೆ ಕೊಡೋಂಗಿಲ್ಲ. ನಾಳೆ ಮಾತಾಡೋಣ.